ಕೇಳುಗರೆ, ಹಾಸನ ಆಕಾಶವಾಣಿ ವತಿಯಿಂದ ಕಚೇರಿ ಆವರಣದಲ್ಲಿ ಜೀವನ ಧ್ವನಿ ಎಂಬ ಹೊಸ ವರ್ಷದ ಮೊದಲ ದಿನದ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸದರಿ ಸಮಾರಂಭದ ವಿವರಗಳನ್ನ ನಾಗರಿಕರ ಅನುಕೂಲಕ್ಕೆ ಇಂದು ಪ್ರಸಾರ ಮಾಡಲಾಗುತ್ತಿದೆ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹಾಸನ ಆಕಾಶವಾಣಿಯ ಆವರಣದಲ್ಲಿ ಜೀವನ ಧ್ವನಿ ಅನ್ನುವಂತಹ ವಿಭಿನ್ನವಾದ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಹೊಸ ವರ್ಷದಲ್ಲಿ ಏನಾದ್ರೂ ಹೊಸತನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡಿದಂತಹ ಒಂದು ಕಾರ್ಯಕ್ರಮ. ಹೊಸ ವರ್ಷಕ್ಕೆ ಹುರುಪಿನ ಹೂರಣವನ್ನ ತುಂಬಿಸ್ತಕ್ಕಂತಹ ಆರೋಗ್ಯ, ಆಹಾರ, ಆನಂದವನ್ನ ಕುರಿತು ಸಂವಾದವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಚಿನ್ನದಂತಹ ಹಾಡುಗಳು ಈ ಕಾರ್ಯಕ್ರಮ ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರವನ್ನ ಕಾಣ್ತಾ ಇತ್ತು. ಇದರಲ್ಲಿ ಕೆಲವೊಂದಷ್ಟು ಸ್ಪರ್ಧೆಯನ್ನ ಮಾಡಲಾಗಿತ್ತು. ಆ ಸ್ಪರ್ಧೆಯಲ್ಲಿ ವಿಜೇತರಾದಂತವರಿಗೆ ಬಹುಮಾನದ ವಿತರಣೆಯನ್ನು ಕೂಡ ಇವತ್ತು ಈ ಸಮಾರಂಭದಲ್ಲಿ ಮಾಡಲಾಗುತ್ತೆ. ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಇವತ್ತು ಪ್ರಾರಂಭವನ್ನ ಮಾಡೋಣ. ಹಾಸನ ಆಕಾಶವಾಣಿಯ ಉದ್ಘೋಷಕರಾದ KR ಚೈತ್ರಾವತಿಯವರು ಈಗ ಪ್ರಾರ್ಥನೆಯನ್ನ ಹಾಡಲಿದ್ದಾರೆ. ನಿಸರ್ಗ ದೇವತೆಯೇ ನಿನಗೆ ಶರಣು, ನಿಸರ್ಗ ದೇವತೆಯೇ ನಿನಗೆ ಶರಣು, ನಿನ್ನಿಂದಲೇ ಸಕಲ ಸೃಷ್ಟಿ, ನಿನ್ನಿಂದಲೇ ಸಕಲ ಸೃಷ್ಟಿ, ನಾವೆಲ್ಲರೂ ನಿನಗೆ ಧನ್ಯರು, ನಾವೆಲ್ಲರೂ ನಿನಗೆ ಧನ್ಯರು, ನಮಗಿರಲಿ ನಿನ್ನ ಆಶೀರ್ವಾದ, ನಮಗಿರಲಿ ನಿನ್ನ ಆಶೀರ್ವಾದ, ನಿಸರ್ಗ ದೇವತೆಯೇ ನಿನಗೆ ಶರಣು, ನಿಸರ್ಗ ದೇವತೆಯೇ ನಿನಗೆ ಶರಣು. ಮಣ್ಣು ಗಾಳಿ ನೀರು ಹಸಿರಿನ ಆಭರಣ, ಮಣ್ಣು ಗಾಳಿ ನೀರು ಹಸಿರಿನ ಆಭರಣ, ಆಹಾರ ಆರೋಗ್ಯ ನಮಗೊದಗಿದೆ, ಆಹಾರ ಆರೋಗ್ಯ ನಮಗೊದಗಿದೆ, ಕೋಟಿ ಕೋಟಿ ಜೀವಿಗಳ ಪೋಷಣೆ ನಿನ್ನದಾಗಿದೆ, ಕೋಟಿ ಕೋಟಿ ಜೀವಿಗಳ ಪೋಷಣೆ ನಿನ್ನದಾಗಿದೆ, ನಾವೆಲ್ಲರೂ ಶ್ರದ್ಧೆಯಿಂದ ನಿನ್ನ ನಮಿಸಬೇಕಿದೆ, ನಾವೆಲ್ಲರೂ ಶ್ರದ್ಧೆಯಿಂದ ನಿನ್ನ ನಮಿಸಬೇಕಿದೆ, ನಾವೆಲ್ಲರೂ ಶ್ರದ್ಧೆಯಿಂದ ನಿನ್ನ ನಮಿಸಬೇಕಿದೆ. ಧನ್ಯವಾದಗಳು. ಸುಂದರವಾದಂತಹ ಪ್ರಾರ್ಥನೆಯ ಮೂಲಕ ಇವತ್ತು ಆಕಾಶವಾಣಿ ಆಯೋಜನೆ ಮಾಡಿರತಕ್ಕಂತಹ ಜೀವನ ಧ್ವನಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತಹ KR ಚೈತ್ರಾವತಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ, ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ, ವೇದಿಕೆಯ ಮೇಲೆ ಇದ್ದಾರೆ ಮತ್ತು ಆಕಾಶವಾಣಿಯ ಆವರಣದಲ್ಲಿಯೂ ಕೂಡ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ಹಾಸನ ಆಕಾಶವಾಣಿ ಕೇಂದ್ರದ ಸುಜಾತ F ತಳವಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹಾಸನ ಆಕಾಶವಾಣಿಯ ಜೀವನ ಧ್ವನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಈಗ ನಮ್ಮ ಈ ಜೀವನ ಧ್ವನಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಒಪ್ಕೊಂಡಿರುವಂತಹ ಶ್ರೀ GL ಮುದ್ದೇಗೌಡ ಅವರು ಆಗಮಿಸಿದ್ದಾರೆ. ಅವರಿಗೆ ಆಕಾಶವಾಣಿಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆಕಾಶವಾಣಿ ಹಾಸನದ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಶ್ರೀ ರಘುರಾಮ್ ನಾಯಕ್ ಸರ್ ಅವರಿಗೂ ಸ್ವಾಗತವನ್ನ ಕೋರ್ತೀನಿ. ಹಾಗೆ ಆಕಾಶವಾಣಿ ಹಾಸನದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಯುತ ವಿಜಯ್ ಅಂಗಡಿ ಸರ್ ಅವರಿಗೂ ಸ್ವಾಗತವನ್ನ ಕೋರ್ತೀನಿ. ಹಾಗೆ ಆಕಾಶವಾಣಿ ಹಾಸನ ಕೇಂದ್ರದ ಆಡಳಿತ ವಿಭಾಗದ ಮುಖ್ಯಸ್ಥರಾಗಿರುವಂತಹ ನಟರಾಜ್ ಅವರಿಗೂ ಕೂಡ ಸ್ವಾಗತ. ಹೊಸ ವರ್ಷಕ್ಕೆ ಹೊಸ ಹುರುಪು ತುಂಬಿಸುವ ಹೂರಣ ಆಹಾರ, ಆರೋಗ್ಯ, ಆನಂದ ಈ ಕುರಿತು ಸಂವಾದ ನಡೆಯಲಿದೆ. ಈ ಸಂವಾದವನ್ನ ನಡೆಸಿಕೊಡ್ಲಿಕ್ಕೆ ಆಗಮಿಸಿರುವಂತಹ AR ಚೇತನ್ ಕುಮಾರ್, ಯೋಗ ಮತ್ತು ಆಹಾರ ಪರಿಣಿತರು, ಅಡಗೂರು, ಇವರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ.
ಜೊತೆಗೆ ಈ ಸಂವಾದದಲ್ಲಿ ಪಾಲ್ಗೊಂಡು ಆರೋಗ್ಯಕರ ಸಮಾಜಕ್ಕೆ ಆಕಾಶವಾಣಿ ಮತ್ತು ಆರೋಗ್ಯಕರ ಜೀವನಕ್ಕೆ ಜೈವಿಕ ಕೃಷಿ ಹೇಗೆ ಉಪಯುಕ್ತ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ರವಿಶಂಕರ್ ಅವರು ಪ್ರಗತಿಪರ ಕೃಷಿಕರು ಬ್ಯಾಡ್ರಹಳ್ಳಿ ಹಾಸನ ತಾಲೂಕು ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ಜೊತೆಗೆ ಇನ್ನೊಬ್ಬ ಕೇಳುಗರಾದಂತಹ ಕೃಷಿಕರಾದಂತಹ ಶಿವಕುಮಾರ್ ಅವರು ಕಲ್ಯಾಡಿ ಅರಸೀಕೆರೆ ತಾಲೂಕು ಇಲ್ಲಿಂದ ಆಗಮಿಸಿದ್ದಾರೆ. ಇವರು ಕೂಡ ಆರೋಗ್ಯಕರ ಸಮಾಜಕ್ಕೆ ಆಕಾಶವಾಣಿ ಹಾಗೂ ಆರೋಗ್ಯಕರ ಜೀವನಕ್ಕೆ ಜೈವಿಕ ಕೃಷಿ ಹೇಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋದನ್ನ ಕುರಿತಂತೆ ಮಾತನಾಡ್ಲಿಕ್ಕಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಹಾಗೆ ಆಹಾರದ ಬಳಕೆ ಶುದ್ಧ ಎಣ್ಣೆಯನ್ನ ಬಳಸೋದ್ರಿಂದ ಆಗುವಂತಹ ಉಪಯೋಗಗಳು ಮತ್ತೆ ಅದರ ಉತ್ಪಾದನೆ ಮತ್ತು ಬಳಕೆ ಹೇಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ರಘು ಅವರು ಆಗಮಿಸಿದ್ದಾರೆ ಹಾಸನದಿಂದ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ಜೊತೆಗೆ ನಮ್ಮೆಲ್ಲರ ಜೀವನದಲ್ಲಿ ಆಯುರ್ವೇದ ಅನ್ನೋದು ಔಷಧಿ ಅಲ್ಲ, ಅದೊಂದು ಜೀವನ ಶೈಲಿ ಅಂತ ಹೇಳ್ತಾರೆ. ಆರೋಗ್ಯ ಮತ್ತು ಆಯುರ್ವೇದ ಇದು ಹೇಗೆ ಎರಡು ಸಮ್ಮಿಳಿತಗೊಂಡು ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ಅನ್ನೋದನ್ನ ಕುರಿತಂತೆ ಮಾತನಾಡಲಿಕ್ಕೆ ಡಾಕ್ಟರ್ ಮುರಳೀಧರ್ ಪೂಜಾರ್ ಅವರು ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಹಾಸನ ಇವರು ಆಗಮಿಸ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಚಿನ್ನದಂತಹ ಹಾಡುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವಿಜೇತರಿಗೆ ಬಹುಮಾನವನ್ನ ವಿತರಣೆ ಮಾಡಲಿಕ್ಕೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಹಾಸನ ಇಲ್ಲಿಯ ಮುಖ್ಯಸ್ಥರಾದಂತಹ ದಯಾನಂದ ಅವರು ಬಂದಿದ್ದಾರೆ. ದಯಾನಂದ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಮತ್ತೆ ರಕ್ತದಾನ ಶಿಬಿರ ನಡೀತಾ ಇದೆ, ಉಚಿತ ಆರೋಗ್ಯ ತಪಾಸಣೆ ನಡೀತಾ ಇದೆ, ಜೈವಿಕ ಉತ್ಪನ್ನಗಳ ಮಾರಾಟ ಮತ್ತೆ ಅಪರೂಪಕ್ಕೆ ರೇಡಿಯೋ ಪ್ರದರ್ಶನ ಮಾರಾಟ ಮತ್ತು ದುರಸ್ತಿ ಇದು ಕೂಡ ನಡೀತಾ ಇದೆ. ಸಸಿ ಹಾಗೂ ವಿವಿಧ ಬೀಜಗಳ ವಿತರಣೆಗೆ ಹಾಸನದ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಜನ ಆಗಮಿಸಿದ್ದಾರೆ. ಬಹಳಷ್ಟು ಜನ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ತಿದ್ದಾರೆ, ರಕ್ತದಾನ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಸಣ್ಣ ವೀಕ್ಷಣೆ ಮತ್ತೆ ವ್ಯಾಪಾರ ಕೂಡ ನಡೀತಾ ಇದೆ. ಅವರೆಲ್ಲರಿಗೂ ನಾನು ತುಂಬು ಹೃದಯದಿಂದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಬೇರೆ ಬೇರೆ ಇಲಾಖೆಗಳಿಂದ ಆಕಾಶವಾಣಿಯ ಮೇಲಿನ ಅಭಿಮಾನದಿಂದ ಮತ್ತೆ ಇಲ್ಲಿ ನಡೆಯುವಂತಹ ಇವತ್ತಿನ ಸಂವಾದದ ಅನುಭವವನ್ನ ಪಡೆದುಕೊಳ್ಳಲಿಕ್ಕೆ ಬೇರೆ ಬೇರೆ ಭಾಗಗಳಿಂದ ಜನ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರಿದಂತಹ ಸುಜಾತ ತಳವಾರ್ ಅವರಿಗೆ ಧನ್ಯವಾದಗಳು ಹಾಗೂ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಪಾರ ಸಂಖ್ಯೆಯ ಕೇಳುಗರು ಜಿಲ್ಲೆಯ ಅನೇಕ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ನಮ್ಮ ಆಕಾಶವಾಣಿಯ ಕರೆಯನ್ನ ಕೇಳಿಸಿಕೊಂಡು ಬಂದಿರತಕ್ಕಂತಹ ಎಲ್ಲ ಕೇಳುಗರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಅನೇಕ ಕೃಷಿಕರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ನಮ್ಮ ಹಾಸನ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಆಕಾಶವಾಣಿ ಪ್ರತಿನಿತ್ಯ ಬೆಳಗ್ಗಿಂದ ರಾತ್ರಿ ತನಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದೆ. ಅದು ವಾರ್ತೆ ಇರ್ಬೋದು, ಸಂಗೀತ ಇರ್ಬೋದು, ರೈತರಿಗೆ ಮಾಹಿತಿ ಇರ್ಬೋದು, ಆರೋಗ್ಯ, ಮಹಿಳೆ, ಮಕ್ಕಳಿಗೆ, ಹೀಗೆ ನಿಮಗೇನು ಇಲ್ಲ ಅಂತ ಹುಡುಕ್ಬೇಕು. ಅಷ್ಟು ವಿಭಿನ್ನವಾದ ಕಾರ್ಯಕ್ರಮಗಳು ಬರೀ ಒಬ್ಬರಿಬ್ಬರಿಂದಲ್ಲ, ನೂರಾರು ಜನಗಳ ಪರಿಶ್ರಮದಿಂದ ನಿಮ್ಮ ಮನೆ ತಲುಪ್ತಾ ಇದೆ. ಬಹಳಷ್ಟು ಜನಗಳಿಗೆ ಅನುಕೂಲ ಆಗಿದೆ. ಭಾರತ ಸರ್ಕಾರ ಈ ಒಂದು ಹಿನ್ನೆಲೆಯಿಂದ ನಮ್ಮ ರಾಜ್ಯವನ್ನು ಸೇರಿಕೊಂಡು ನಮ್ಮ ದೇಶದಲ್ಲಿ ನೂರಾರು ಆಕಾಶವಾಣಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ನಮ್ಮ ರಾಜ್ಯದಲ್ಲಿ 14 ಆಕಾಶವಾಣಿ ಕೇಂದ್ರಗಳು ಜನರ ಹಿತಕ್ಕಾಗಿ ಒಂದು ರೀತಿಯಲ್ಲಿ ಅವಿರತವಾಗಿ ಕೆಲಸ ಮಾಡ್ತಿದ್ದಾವೆ. ಎಷ್ಟೋ ಜನಗಳಿಗೆ ಗೊತ್ತಿರ್ಲಿಕ್ಕಿಲ್ಲ ಒಳಗಡೆ ವಾತಾವರಣ, ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಹೇಗಿದೆ ವ್ಯವಸ್ಥೆ ಅಂತ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ದೊಡ್ಡವರಿಗೂ ಗೊತ್ತಿಲ್ಲ. ಒಂದೇನಂದ್ರೆ ಗೌರವದಿಂದ ಆಲಿಸ್ತಾ ಇದ್ದಾರೆ, ಒಳಗಡೆ ಬರಲಿಕ್ಕೆ ಒಂದು ರೀತಿ ಆಲೋಚನೆ, ಭಯ. ಅಲ್ಲಿ ಭದ್ರತಾ ಸಿಬ್ಬಂದಿ ಇದ್ದಾರೆ, ಹೆಂಗೆ ನಾವು ಒಳಗಡೆ ಹೋಗಬೇಕು ಅಂತ ಒಂದು ಆಲೋಚನೆಯಿಂದ ಎಷ್ಟೋ ಜನ ಬಂದಿಲ್ಲ ನಿಮ್ಮನ್ನು ಸೇರಿಕೊಂಡು. ಇವತ್ತು ಮುಕ್ತವಾದ ಅವಕಾಶ ನಿಮಗಿದೆ. ಒಳಗಡೆ ಸ್ಟುಡಿಯೋಗಳನ್ನು ನೋಡಿ, ಅಲ್ಲಿರುವ ನಮ್ಮ ಕೆಲಸಗಳನ್ನು ನೋಡಿ, ನಮ್ಮ ಸಿಬ್ಬಂದಿಯನ್ನು ನೋಡಿ, ನಮ್ಮ ಪರಿಶ್ರಮ ಹೇಗೆ ನಿಮಗೆ ಸಾರ್ಥಕ ಆಗುತ್ತೆ ಅನ್ನೋದನ್ನು ಇಲ್ಲಿಂದ ಮನಗಂಡು ಹೋಗಿ ಅನ್ನೋದು ಒಂದು ಆಲೋಚನೆ. ಎರಡನೇದು, ನೀವು ಎಷ್ಟೋ ಸಾರಿ ದೂರವಾಣಿ ಮೂಲಕ ಅಥವಾ ಎಲ್ಲೋ ಧ್ವನಿ ಮೂಲಕ ಮಾತಾಡ್ತಾ ಇರ್ತೀವಿ. ಆದರೆ ಇಲ್ಲಿ ಮುಖತಃ ಭೇಟಿಯಾದಾಗ ಇನ್ನಷ್ಟು ನಿಮ್ಮ ಬಾಂಧವ್ಯ ಉತ್ತಮಗೊಳ್ಳುತ್ತೆ. ಇವತ್ತಿನ ಕಾರ್ಯಕ್ರಮ ನಾವು ಇಟ್ಕೊಂಡಿರೋದು ನಿಮ್ಮ ಜೀವನ ಹಸನಾಗಿ ಸಾಗಬೇಕು, ಆನಂದದಾಯಕವಾಗಿ ಹೋಗಬೇಕಂತ. ಎಲ್ಲರ ಜೀವನದಲ್ಲಿನೂ ಕಷ್ಟ, ಎಡರು ತೊಡರುಗಳು ಬಂದೇ ಬರ್ತವೆ, ಬೇಡಂದ್ರೂ ಬರ್ತವೆ. ನಿಜವಾಗ್ಲೂ ನೀವೇನು ಪ್ರಾರ್ಥನೆ ಮಾಡಿಕೊಂಡ್ರು, ಹರಕೆ ಹೊತ್ಕೊಂಡ್ರು, ಏನು ಒಳ್ಳೆ ಕೆಲಸ ಮಾಡಿದ್ರೂ ನಿಮಗೆ ವಿಘ್ನಗಳು ತಪ್ಪಿದ್ದಲ್ಲ. ಆದರೆ ಅವನ್ನ ಸಮಸಾತ್ಮಕವಾಗಿ ನೋಡಬಾರ್ದು. ಸಂತೋಷವಾಗಿ ಅವುಗಳನ್ನು ಸ್ವೀಕರಿಸಿಕೊಂಡು ಮುಂದೆ ಹೇಗೆ ಸಾಗಬೇಕನ್ನೋದ್ರ ಬಗ್ಗೆ ಆಲೋಚನೆ ಇಟ್ಕೊಂಡು ಕಾರ್ಯತಂತ್ರಗಳನ್ನು ರೂಪಿಸ್ಕೊಂಡು ಹೋಗಬೇಕೇ ಹೊರತು ನಾವು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಸಮಸ್ಯೆಯಲ್ಲಿ ನಲಿಗೆ ಹೋಗಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಒಂದೇನೆಂದರೆ, ನಮ್ಮ ಆನಂದಕ್ಕೆ ಆಹಾರ ಮತ್ತು ಆರೋಗ್ಯ ಇವೆರಡು ತುಂಬ ಪ್ರಮುಖವಾದ ಸಾಧನಗಳೇ.
ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಇವತ್ತು ಚರ್ಚೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ರಾತ್ರಿ ನಿದ್ದೆಗೆಟ್ಕೊಂಡು ಪ್ರಸಾರ ಮಾಡೋದಾಗಲಿ ಅಥವಾ ಕಾರ್ಯಕ್ರಮ ಮಾಡೋದಾಗಲಿ ಅಥವಾ ಎಲ್ಲೋ ಸೇರ್ಕೊಳ್ಳೋದಕ್ಕಿಂತ ನೋಡಿ, ರಾತ್ರಿ ಎಲ್ಲ ಎಷ್ಟೋ ಜನ ನೀವೆಲ್ಲ ಚೆಂದಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ದೀರಿ ಅಲ್ವಾ? ಯಾರ ಮುಖದಲ್ಲೂ ನೋವಿಲ್ಲ, ಯಾರ ಮುಖದಲ್ಲೂ ಒಂಥರ ನಿದ್ದೆಗೆಟ್ಟಿದ್ದೀರಿ ಅಂತ ಛಾಯೆ ಇಲ್ಲ. ಎಲ್ಲರ ಮುಖದಲ್ಲಿ ಒಂಥರ ಆರೋಗ್ಯಕರವಾದ ಚಿತ್ರಣ ನಮಗೆ ಕಾಣುತ್ತೆ. ಇದರ ಅರ್ಥ ನೀವ್ಯಾರೂ ಮಧ್ಯರಾತ್ರಿವರೆಗೆ ಎದ್ದಿಲ್ಲ. ಮಧ್ಯರಾತ್ರಿವರೆಗೂ ಇರೋದು ಒಳ್ಳೆಯದಲ್ಲ. ಆದರೆ ನಮ್ಮ ಸಮಾಜ ಹೇಗೆ ಸಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ನಾವು ಅಷ್ಟೊಂದು ವಿವರವಾಗಿ ಹೇಳಬೇಕಾಗಿಲ್ಲ. ನೀವು ಅರ್ಥ ಮಾಡಿಕೊಂಡು ವೇದಿಕೆಯಲ್ಲಿ ಇರುವ ಚೇತನ್ ಕುಮಾರ್ ಅವರಾಗಲಿ, ವಿಶೇಷವಾಗಿ ಮುದ್ದೇಗೌಡರು ಅವರನ್ನು ಇತ್ತೀಚೆಗೆ ನಾವು ಸಂಪರ್ಕ ಮಾಡಿದಾಗ ಅವರ ಶಕ್ತಿ ಏನಂತ ಗೊತ್ತಾಯಿತು. 95 ವರ್ಷ ವಯಸ್ಸು, ಈಗಲೂ ಲವಲವಿಕೆಯಾದ ಜೀವನ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವ ಉದ್ದಿಮೆಯನ್ನು ಸ್ಥಾಪನೆ ಮಾಡಿಕೊಂಡು ಸಮಾಜದ ಒಳಿತಿಗೆ ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಅವರ ಮಾತುಗಳನ್ನು, ಅವರ ಮುಖವನ್ನು ನೋಡಿದರೆ ಸಾಕು, ನಮಗೆ ಒಂದು ರೀತಿಯ ಪುಳಕ, ಒಂದು ರೀತಿಯ ಚೈತನ್ಯ. ಹೀಗೆ ಇವತ್ತು ಆಕಾಶವಾಣಿ ಆವರಣದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿರೋದು ಒಂದು ವಿಶೇಷ ಹೊಸ ಪ್ರಯತ್ನ. ಹಾಗೆ ಉಚಿತ ಆರೋಗ್ಯ ಶಿಬಿರವೂ ಇದೆ. ರೇಡಿಯೋಗಳನ್ನು ಮಾರಾಟ ಮಾಡೋದು ವಿಶೇಷನೇ ನಿಜವಾಗ್ಲೂ. ರೇಡಿಯೋ ಕೇಂದ್ರದಲ್ಲಿ ರೇಡಿಯೋಗಳು ಸಿಗಬೇಕನ್ನೋ ಒಂದು ಆಲೋಚನೆ ನಮಗಿತ್ತು. ಹಾಗಾಗಿ ನಮ್ಮ ಸ್ನೇಹಿತರು ಕೋರ್ಕೊಂಡಾಗ ಇವತ್ತು ರೇಡಿಯೋಗಳನ್ನು ತಂದಿದ್ದಾರೆ ಭಾಳ ಕಮ್ಮಿ ಬೆಲೆಯಲ್ಲಿ. ಮತ್ತು ದುರಸ್ತಿ ಮಾಡಿಕೊಡ್ಲಿಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಒಬ್ಬರು ಹಂದ್ರಾಳಿಂದ ನಾಗರಾಜ್ ಅಂದ್ಕೊಂಡು ಅವರೇ ರೇಡಿಯೋ ಕೇಳ್ಕೊಂಡು ಸಿದ್ಧವಾಗಿ ಬಂದಿದ್ದು, ನಾನು ಉಚಿತವಾಗಿ ಮಾಡಿಕೊಡ್ತೀನಿ ಸರ್, ಮತ್ತು ಏನು ಸಾಧ್ಯ ಆಗುತ್ತೋ ಸಲಹೆ ಕೊಡಲಿಕ್ಕೂ ಬಂದಿದ್ದೀನಿ ಅಂತ. ನಾವು ಅವ್ರನ್ನೇನು ಕೋರ್ಕೊಂಡಿಲ್ಲ. ಹೀಗೆ ಒಟ್ಟಾರೆ ಒಂಥರ ಅರ್ಥಪೂರ್ಣವಾದ ಈ ಒಂದು ಕಾರ್ಯಕ್ರಮ ನೆರವೇರಬೇಕನ್ನೋ ಒಂದು ಆಲೋಚನೆಯಲ್ಲಿ ಬರೀ ಒಬ್ಬರಿಬ್ಬರಲ್ಲ, 10,000 ಜನ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ದೀರಿ. ನಾವೊಂದು 10-20 ಜನನ ಸಂಪರ್ಕ ಮಾಡಿ ಬನ್ನಿ ಅಂತ ವಿನಂತಿ ಮಾಡಿಕೊಂಡ್ವಿ. ಆದರೆ ಎಷ್ಟೋ ಜನ ಒಂಥರ ಸ್ವಯಂ ಸ್ಫೂರ್ತಿಯಿಂದ ಬಂದು ಆಸೀನರಾಗಿದ್ದೀರಿ. ಇವತ್ತು ಒಂದು ವಿಶೇಷ ಏನಂದರೆ, ನಿಮಗೆ ಯಾರಿಗೂ ಬಂದಾಗ ಏನೂ ಕೊಟ್ಟಿಲ್ಲ ಅಲ್ವಾ? ನೀರನ್ನು ಕೊಟ್ಟಿಲ್ಲ, ಬೇಡ ಅಂತ. ಎಷ್ಟೋ ಸಾರಿ ನೀರು ಬೇಡ, ಪಾನೀಯ ಬೇಡ, ಇನ್ನೂ ಏನೇನೋ ಬೇಡ. ಹೋಗುವಾಗ ಬೇಯಿಸದೇ ಇರೋದು, ಬೇಯಿಸೋದು ಯಾವಾಗಲೂ ತಿಂತೀವಿ, ಎಲ್ಲಿ ಹೋದರೂ ತಿಂತೀವಿ. ಬೇಯಿಸದೇ ಇರೋದನ್ನು ತಿನ್ನೋ ಅಭ್ಯಾಸ ಮಾಡ್ಕೋಬೇಕನ್ನೋ ಥರ ಈಗ ಜಗತ್ತಿನ ಅನೇಕ ಭಾಗಗಳಲ್ಲಿ ಆ ಒಂದು ಅರಿವು ಮೂಡ್ತಾ ಇದೆ. ನೋ ಆಯಿಲ್ ನೋ ಬಾಯಿಲ್ ಅಂತ. ಅಂದರೆ ನಾವು ತಿಂದೇ ಕೆಟ್ಟು ಹೋದ್ವಿ. ತಿಂದೇ ಕೆಟ್ಟಿರೋರು ಕಡಿಮೆನೇ. ಅದನ್ನೇ ಹೇಳ್ತಾರೆ, ಬಡತನ ಬಂದಾಗ ಹಾಳಾದವರಿಲ್ಲ, ಶ್ರೀಮಂತಿಕೆ ಬಂದಾಗ ಕೆಟ್ಟವರೇ ಹೆಚ್ಚು ಅಂತ. ತಿಂದು ಆರೋಗ್ಯ ಕೆಡಿಸ್ಕೊಂಡಿರೋರೇ ಹೆಚ್ಚು ಇವತ್ತು. ಬಹಳ ಇತಿಮಿತವಾಗಿ ತಿನ್ನೋರು ಕಡಿಮೆನೇ. ಹಾಗಾಗಿ ನಿಮಗೆ ಹೋಗುವಾಗ ಎಲ್ಲರಿಗೂ ಫಲಾಹಾರ ಅಂದರೆ ಹಣ್ಣಿನ ಆಹಾರ, ಅದನ್ನು ಕೊಡ್ತೀವಿ. ಒಳ್ಳೆ ಮಾಗಿಸಿದ ಹಣ್ಣುಗಳು ನಿಮಗಾಗಿ ಸಿದ್ಧವಾಗಿದ್ದಾವೆ. ಅದು ಅಂಗಡಿಯಿಂದ ತಿಂದಿದ್ದಲ್ಲ, ನಮ್ಮ ರೈತರಿಂದ ಕಾಯನ್ನು ತಂದು ಇಲ್ಲೇ ಆಕಾಶವಾಣಿಯಲ್ಲೇ ಮಾಗಿಸಿದ್ದು. ದಯಮಾಡಿ ನೀವೆಲ್ಲರೂ ಸ್ವೀಕರಿಸ್ಕೊಂಡು ಹೋಗಿ ಅಂದ್ಕೊಂಡು ಹೇಳ್ತಾ, ನಿಮ್ಮ ಜೀವನ ಬರೀ ಒಬ್ಬರಿಬ್ಬರದಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕನ್ನೋ ಒಂದು ಹಂಬಲ ಆಕಾಶವಾಣಿದು. ಸಮಾಜ ಚೆನ್ನಾಗಿದ್ದರೆ ಇನ್ನೇನು ಸಮಸ್ಯೆಗಳು ಅಲ್ವಾ? ಎಷ್ಟೋ ಸಾರಿ ನಾವು ಎಲ್ಲೆಲ್ಲೋ ಹೋಗಬೇಕಾಗಿಲ್ಲ, ನಮ್ಮಲ್ಲೇ ಇದ್ಕೊಂಡು ಅರ್ಥಪೂರ್ಣವಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಆಗಲಿ ಅಂದ್ಕೊಂಡು ವಿನಂತಿ ಮಾಡ್ಕೊಳ್ತಾ, ದೂರದಿಂದ ಬಂದಿರೋದ್ರಿಂದ ನಿಮ್ಮ ಸಮಯವನ್ನು ಅರ್ಥಪೂರ್ಣವಾಗಿ ಇಲ್ಲಿ ವಿನಿಯೋಗ ಮಾಡಿ ಅಂತ ಹೇಳ್ತಾ, ಕೆಲವೊಬ್ಬರ ಹೆಸರುಗಳು ಪರಿಚಯ ಆಗಿಲ್ಲ. ರೇಡಿಯೋದಲ್ಲಿ 10 ವರ್ಷಗಳ ಕಾಲ ನೀವೆಲ್ಲ ಮಾತಾಡ್ತಾ ಬಂದಿದ್ದೀರಿ. ಅದನ್ನು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಬಾನುಲಿ ಬಾಂಧವ್ಯ ಅಂತ. ನಿಮ್ಮ ಮತ್ತು ಬಾನುಲಿಯ ಬಾಂಧವ್ಯ ಹೇಗಿದೆ ಬಾಲ್ಯದಿಂದ ಅಂತ ಅಂದ್ಕೊಂಡು ಅದೊಂದು ಕಾರ್ಯಕ್ರಮ ಶುರುವಾಗಿದ್ದಾವೆ. ಯಾರೇ ಅಧಿಕಾರಿಗಳು ಬಂದರೂ ನಮ್ಮ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ನಾವು ಕಾಲಕ್ಕೆ ತಕ್ಕಂಥ 3 ತಿಂಗಳು 6 ತಿಂಗಳು ವರ್ಷಕ್ಕೊಂದು ಸಾರಿ ಬದಲಾವಣೆ ಮಾಡ್ತಾ ಇರ್ತೀವಿ. ಅದು ನಮ್ಮ ಹೆಚ್ಚುಗಾರಿಕೆ, ಅವರು ಏನು ಮಾಡಲಿಲ್ಲ ಅನ್ನೋ ಹೋಲಿಕೆನೇ ಇಲ್ಲ. ನಿರಂತರವಾಗಿ ಬದಲಾವಣೆಗಳು ಆಕಾಶವಾಣಿಯಲ್ಲಿ ಆಗ್ತಾ ಇರಬೇಕನ್ನೋದು ಒಂದು ನಿಯಮ. ಕಾರ್ಯಕ್ರಮಗಳ ಸ್ವರೂಪ ಮತ್ತು ಪ್ರಸಾರದ ವಿಚಾರದಲ್ಲೂ ನಾವು ಬದಲಾವಣೆಗಳನ್ನು ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ನೀವು ಸ್ವೀಕರಿಸಿದ್ರಿ ಅಂತ ಹೇಳ್ತಾ, ಈಗಂತೂ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಅದಕ್ಕೆ ಬರೀ ಒಬ್ಬರಿಬ್ಬರಲ್ಲ, ನಮ್ಮ ತಾಂತ್ರಿಕ ಸಿಬ್ಬಂದಿಯೂ ಸೇರಿಕೊಂಡು, ನಮ್ಮಲ್ಲಿ ಕಸ ಗೂಡಿಸೋರಿಂದ ಸೇರಿಕೊಂಡು ಎಲ್ಲರೂ ಅದಕ್ಕೆ ಭಾಗಿದಾರರೇ. ಸಂತೋಷ ಅನ್ನಿಸುತ್ತೆ. ನೀವೆಲ್ಲ ಆನಂದ ಪಟ್ಟಿದ್ದೀರಿ. ನಿಮ್ಮ ಸಂಪರ್ಕ ಹೀಗೆ ಇರಲಿ, ರೇಡಿಯೋ ಕೇಳುವ ವ್ಯಾಪ್ತಿ ಹೆಚ್ಚಾಗಲಿ ಅನ್ನೋ ಒಂದು ಅಭಿಲಾಷೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳು. ಹಾಸನ ಆಕಾಶವಾಣಿ ಇವತ್ತು ಹಮ್ಮಿಕೊಂಡಿರತಕ್ಕಂತಹ ಜೀವನ ಧ್ವನಿ ಕಾರ್ಯಕ್ರಮದ ಹಿನ್ನೆಲೆ ಹಾಗೂ ಉದ್ದೇಶವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರಿಗೆ ಧನ್ಯವಾದಗಳು. ನಾವು ಯೋಚನೆಯನ್ನು ಮಾಡ್ತಾ ಇದ್ವಿ ಆಗಾಗ್ಗೆ,
ಏನು ಬಹಳ ಮುಖ್ಯ ಜೀವನದಲ್ಲಿ ಅನ್ನುವಾಗ ಆರೋಗ್ಯ ಅನ್ನುವಂಥದ್ದು ಹೆಚ್ಚು ಮುಖ್ಯ ಅಂತ ಹೇಳಂತ ಅನ್ನಿಸ್ಕೊಳ್ಳುತ್ತೆ. ಹಣ ಆಗ್ಬೋದು, ಐಶ್ವರ್ಯ ಆಗ್ಬೋದು, ವಿದ್ಯೆ ಆಗ್ಬೋದು, ಇವೆಲ್ಲವನ್ನು ಕೂಡ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ. ಆ ಕಾರಣಕ್ಕಾಗಿ ಆರೋಗ್ಯದ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ವಿ. ಇನ್ನು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದರೆ ಅದು ಆಹಾರ, ಆರೋಗ್ಯ ಮತ್ತು ಆನಂದವನ್ನು ಕುರಿತು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದು. ಈ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಲಿಕ್ಕೆ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅಡಗೂರಿನ ಯೋಗ ಮತ್ತು ಆಹಾರ ಪರಿಣಿತರಾದ AR ಚೇತನ್ ಕುಮಾರ್ ಅವರು. ನಿಮ್ಮ ಮುಂದೆ ಇದೀಗ ಚೇತನ್ ಕುಮಾರ್ ಅವರು. ಇವತ್ತು ಬೇಕಾಗಿರುವಂಥದ್ದೇ ನಮ್ಮೆಲ್ಲರಿಗೂ ಆರೋಗ್ಯ ಅನ್ನುವಂಥದ್ದು. ಅಂತಹ ಆರೋಗ್ಯವನ್ನು ನಾವೆಲ್ಲರೂ ಕಾಪಾಡಿಕೊಂಡು ಹೋಗೋದಿದೆಯಲ್ಲ ಬಹಳ ಮುಖ್ಯ. ಏಕೆಂದರೆ ಆರೋಗ್ಯ ಕೆಡಲ್ಲ ಅಂತಿಲ್ಲ, ಆರೋಗ್ಯ ಕೆಡುತ್ತೆ. ಆದರೆ ಕೆಡೋದನ್ನು ಸರಿಯಾದ ರೀತಿ ಸಮತೋಲನವಾಗಿ ಕಾಪಾಡ್ಕೊಂಡು ಹೋಗೋದಿದೆಯಲ್ಲ ಅದೇ ಒಂದು ನಿಜವಾದಂಥ ಬುದ್ಧಿವಂತಿಕೆ. ಖಂಡಿತ ಸಣ್ಣ ಪುಟ್ಟ ಮನುಷ್ಯನಿಗೆ ಕಾಯಿಲೆಗಳು ಬರೋದು ಸಹಜ. ವಾತಾವರಣದ ವ್ಯತ್ಯಾಸಗಳಿಂದ ಅಥವಾ ಬದಲಾವಣೆಗಳಿಂದ ನಮ್ಮಲ್ಲಿ ದೇಹದಲ್ಲಿ ಒಂದು ಸ್ವಲ್ಪ ಆ ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೆ ನಮಗೆಲ್ಲ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ. ಆದರೆ ಅದನ್ನೇ ಒಂದು ರೋಗ ಅಂತೇಳಿ, ಅದೇ ಒಂದು ಕಾಯಿಲೆ ಅಂಥೇಳಿ ಬಹಳ ಜನ ಭಯ ಬಿದ್ದು ಅಥವಾ ಎದುರಿ ತಮ್ಮಿಗೆ ತಾವೇ ಇನ್ನೂ ಒಂದೊಂದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊಳ್ಳುವಂತಹ ಜನಗಳನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಈ ಸಂದರ್ಭದಲ್ಲಿ ಮನುಷ್ಯನಿಗೆ ಪೇಷನ್ಸ್ ಇರಬೇಕು. ನೋಡಿ, ಒಂದು ಎಷ್ಟು ವಿಶೇಷವಾದಂಥ ಮಾತು ಅಂದರೆ ಇವತ್ತಿನ ದಿನಗಳಲ್ಲಿ, ಇವತ್ತಿನ ವೇಗವಾದಂತಹ ಬದುಕಿನಲ್ಲಿ ಅಥವಾ ಓಡ್ತಾ ಇರುವಂಥ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಇರಬೇಕಾದಂಥದ್ದು ಅದು ಪೇಷನ್ಸ್. ಅದು ಅಲ್ಲದೆ ವಿಶೇಷವಾಗಿ ಒಬ್ಬ ರೋಗಿಗೆ ಸಮಾಧಾನ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಅದು ಇಲ್ದಲೇ ಇರೋದ್ರಿಂದನೇ ಮನುಷ್ಯನ ಆರೋಗ್ಯವನ್ನು ಇನ್ನೂ ಬಹಳ ಅಧೋಗತಿಗೆ ತಗೊಂಡೋಗ್ತಾ ಇದ್ದಾನೆ. ಇದು ದೊಡ್ಡ ದುರಂತ. ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಶೀತ ಮತ್ತು ನೆಗಡಿ ಆದರೆ ಮಾತ್ರೆ ತಗೊಂಡ್ರೆ 7 ದಿನಕ್ಕೆ ವಾಸಿ ಆಗತ್ತಂತೆ, ತಗೊಳ್ಳಿಲ್ಲ ಅಂದರೆ 1 ವಾರಕ್ಕೆ ವಾಸಿ ಆಗತ್ತಂತೆ. ತಗೊಂಡ್ರೆ 7 ದಿನ, ತಗೊಳ್ಳಿಲ್ಲ ಅಂದರೆ 1 ವಾರ. ಯಾವುದು ಬೇಕು? ಪೇಷನ್ಸ್ ಬೇಕು. ಯಾವುದು ಹೇಗೆ ಬರ್ತದೋ ಅದನ್ನು ಹಾಗೇ ವಾಸಿ ಮಾಡಿಕೊಳ್ಳುವಂಥ ಶಕ್ತಿ ಈ ದೇಹಕ್ಕೆ ಪರಮಾತ್ಮ ಕೊಟ್ಟು ಕಳಿಸಿದ್ದಾನೆ. ಕೆಲವು ಜನಕ್ಕೆ ಆ ತಾಳ್ಮೆನೇ ಇಲ್ಲದೆ ಅದೇ ಒಂದು ರೋಗ, ಅದೇ ಏನೋ ಒಂದು ಭಯ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡಿ ಮುಂದೆ ಅವನ್ನೇ ದೀರ್ಘ ಕಾಯಿಲೆಗಳಾಗಿ ಮಾಡಿಕೊಂಡು ಅದೇ ಮುಂದೆ ಮಾರಕ ಕಾಯಿಲೆಗಳಾಗಿ ಬದಲಾಗಿ ಇವನು ರೋಗದಿಂದ ಸಾವಿಗೆ ತುತ್ತಾಗುವಂತಹ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನಿಗೆ ಒಂದು ಉತ್ತಮವಾದಂತಹ ಅವಕಾಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ. 100 ವರ್ಷ ಬದುಕುವಂಥ ಅವಕಾಶ. ಅದು ಅಲ್ಲದೆ ಇದು ವಿಶೇಷ ತಿಳ್ಕೊಳ್ಳಿ, ಬಹಳ ಜನಕ್ಕೆ ತಮ್ಮ ಶರೀರ, ತಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡುವಷ್ಟು ನಮಗೆ ಕಲ್ಪನೆ ಇಲ್ಲ. ನಮಗೇನು ಬರೀ ಹಣ, ಆಸ್ತಿ, ಬೇರೆ ಸಂಪಾದನೆನೇ ಮುಖ್ಯ ಅಂತ ಅಂದ್ಕೊಂಡಿದ್ದೀವಿ. ಆದರೆ ದೇವರು ನಮಗಿಲ್ಲಿ ಕಳಿಸಿದ್ದು ಅದನ್ನು ಮಾಡೋಕ್ಕಲ್ಲ, ಇದನ್ನು ಅನುಭವಿಸ್ಲಿಕ್ಕೆ. ಇದು ನಮಗೆ ಪ್ರಜ್ಞೆ ಇರಬೇಕು. ಇದನ್ನು ಅನುಭವಿಸೋದಕ್ಕೆ ದೇವರು ಕೊಟ್ಟಂತಹ ಈ ಹಣ್ಣುಗಳು, ತರಕಾರಿಗಳು, ಈ ವಾತಾವರಣ ನೋಡೋದಕ್ಕೆ, ಈ ಪ್ರಕೃತಿಯ ಸೌಂದರ್ಯ ಇವನ್ನ ಅನುಭವಿಸ್ತಾ ಬಂದಿದ್ದೀವಿ. ಒಂದಿಷ್ಟು ದುಡಿಬೇಕು, ದುಡಿದಿದ್ರಲ್ಲಿ ಒಂದಿಷ್ಟು ಇನ್ನೊಬ್ಬರಿಗೆ ಹಂಚಬೇಕು, ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬದುಕೊಂಡು ಆನಂದವಾಗಿ ಹೋಗ್ಲಿಕ್ಕೋಸ್ಕರ ಬಿಟ್ಟರೆ ಬೇರೆ ಇನ್ನೆಲ್ಲ. ಆದರೆ ಮನುಷ್ಯ ಇದನ್ನು ಮರೆತು ಎಲ್ಲವನ್ನೂ ಮಾಡ್ಕೊತಾನೆ, ಆದರೆ ಅದನ್ನು ಕಳ್ಕೊಂಡ್ಬಿಡ್ತಾನೆ. ಯಾವುದನ್ನು? ಆರೋಗ್ಯವನ್ನು. ಆರೋಗ್ಯ ಅಂದರೆ ಭಾಳ ಸರಳ, ಸಿಂಪಲ್. ಶರಣರು ಒಂದು ಮಾತು ಹೇಳ್ತಾರೆ, ಕಡೆಗೀಲಿಲ್ಲದ ಬಂಡಿ ಒಡೆಗಿಡುವುದು ಮಾಡುವುದೇ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವನೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿಗಣನವೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ. ಒಂದು ಗಾಡಿ ಇದೆ, ಚಕ್ರಗಳು ಚೆನ್ನಾಗಿದೆ, ಎತ್ತುಗಳು ಚೆನ್ನಾಗಿದ್ದಾವೆ, ಒಡೆಯುವ ಮಾಲೀಕನು ದಷ್ಟಪುಷ್ಟವಾಗಿದ್ದಾನೆ. ಆದರೆ ಆ ಮನುಷ್ಯ ಎಲ್ಲ ಒಂದು ಕಡೆ ಮರೆತು ಕಡಾಣಿ ಹಾಕಲಿಲ್ಲ ಅಂದರೆ ಆ ಗಾಡಿ ಎಲ್ಲೋ ಒಂದು ಕಡೆ ಬಿದ್ದೋಗ್ಬಿಡುತ್ತೆ. ಹಾಗೆ ಇವತ್ತು ಮನುಷ್ಯ ಒಳ್ಳೆ ಭವ್ಯವಾದ ಮನೆ ಕಟ್ಕೊಂಡಿದ್ದಾನೆ, ಓಡಾಡ್ಲಿಕ್ಕೆ ಒಳ್ಳೆ ಕಾರ್ ಇದೆ, ಆಸ್ತಿ ಇದೆ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ. ಆದರೆ ಅವನಿಗೆ ಇವತ್ತು ಆರೋಗ್ಯ ಅನ್ನುವಂಥ ಸಣ್ಣ ಕಡಾಣಿ ಇಲ್ದಲೇ ಇದ್ದು ಇವತ್ತು ಎಷ್ಟೋ ಮನೆಗಳಲ್ಲಿ ಫೋಟೋಕ್ಕೆ ಹಾರ ಬಿದ್ದು ಆರಾಮಾಗಿರುವಂಥದ್ದು. ಮನೆ ಭಾಳ ವರ್ಷ ಬದುಕಬೇಕು ಅಂತ ಮನೆ ಕಟ್ಟಿದ್ದಾನೆ, ಆದರೆ ಕಟ್ಟಿದ ಮನೆಯಲ್ಲಿ ಭಾಳಷ್ಟು ಜನ ಬಿಡಿ 5 ರಿಂದ 10 ವರ್ಷಗಳ ಕಾಲ ಆ ಮನೆ ಒಳಗೆ ವಾಸ ಮಾಡ್ತಾ ಇಲ್ಲ. ಮನೆ ಅಂತದೆ, ನೀನು ಮನೆ ಕಟ್ಟಿದೆ, ಈ ಮನೆ ಒಳಗೆ ನೀನೇ ಇಲ್ವಲ್ಲ ಭಾಳ ದಿನ ವಾಸ ಮಾಡಲಿಕ್ಕೆ ಅಂತೇಳಿ. ಆ ಸ್ಥಿತಿಗೆ ಇವತ್ತು ಮನುಷ್ಯ ಬಂದಿದ್ದಾನೆ ಅಂದರೆ ಅದಕ್ಕೆ ಕಾರಣ ಆರೋಗ್ಯಕ್ಕೆ ಬಹಳ ಬೆಲೆಯನ್ನು, ಮಹತ್ವವನ್ನು ಕೊಡದಲ್ಲೇ ಇರುವಂಥದ್ದು. ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನೇ ಹಿಪೋಕ್ರಟಿಸ್ ಭಾಳ ಚೆನ್ನಾಗಿ ಹೇಳ್ತಾನೆ. ಆ ಆಹಾರವನ್ನು
ಔಷಧಿಯಾಗಿ ಮಾಡ್ಕೋ, ಔಷಧಿಯನ್ನು ಆಹಾರವನ್ನಾಗಿ ಮಾಡ್ಕೋಬೇಡ ಅಂತ. ಅವನು 4 ಮಾತು ಹೇಳ್ತಾನೆ ಜೀವನದಲ್ಲಿ. ಇವತ್ತು 4 ಮಾತುಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ನಮ್ಮ ಬದುಕಿನಲ್ಲಿ ಎಲ್ಲವನ್ನೂ ಪಡ್ಕೊಂಡಂಗೆ, ಅಂದರೆ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೆ. ಅವನು ಮಾತು ಹೇಳುವಂಥ 4 ಮಾತು ಏನು ಅಂದರೆ, ಹಿಪೋಕ್ರಟಿಸ್ ಹೇಳುವಂಥ ಮಾತು, ಜೀವನ ಮೊಟುಕು, ಈ ಬದುಕು ಬಹಳ ಚಿಕ್ಕದು, ಜೀವನ ಮೊಟುಕು, ಕಲೆ ದೀರ್ಘ, ಕಲಿಯೋದು ಮಾಡೋದು ಸಾಕಷ್ಟು ಇರುತ್ತೆ, ಇದು ಯಾವತ್ತೂ ನಾವು ಮುಗಿಯೋದಿಲ್ಲ. ಹಾಗೆಯೇ ತೀರ್ಪು ಕಷ್ಟ, ತೀರ್ಪು ಕೊಡೋದು ಕಷ್ಟ, ಅನುಭವ ಅನ್ನೋದಿದೆಯಲ್ಲ ಇದು ಮೋಸಕರ. ನೋಡಿ ಎಂಥ ಮಾತು ಹೇಳಿದಾನೆ, ಜೀವನ ಮೊಟುಕು, ಕಲೆ ದೀರ್ಘ, ತೀರ್ಪು ಕಷ್ಟ, ಅನುಭವ ಮೋಸಕರ. ಈ 4 ಸರಿಯಾಗಿ ತಿಳ್ಕೊಂಬಿಟ್ರೆ, ಸರಿಯಾಗಿ ಅರ್ಥವನ್ನು ಮಾಡ್ಕೊಂಬಿಟ್ರೆ ಸಾಕು, ಬದುಕಿನಲ್ಲಿ ಯಾವುದು ಎಷ್ಟು ಬೇಕು ಏನು ಬೇಕು ಅನ್ನೋದು ನಮ್ಮೆಲ್ಲರಿಗೂ ಅರ್ಥ ಆಗ್ತದೆ. ಯಾಕೆಂದರೆ ದೇವರು ಇವತ್ತು ಇಷ್ಟು 100 ವರ್ಷ ಬದುಕುವ ಕೊಟ್ಟಂಥ ಈ ಶರೀರವನ್ನು, ಈ ಅಂಗಾಂಗಗಳನ್ನು ಸರಿಯಾಗಿ ಬಳಸ್ಕೊಂಡಲ್ಲೇ ವಯಸ್ಸಿಲ್ಲದ ವಯಸ್ಸಿಗೆ ಅನೇಕ ತೊಂದರೆಗಳಿಗೆ, ಅಂದರೆ ರೋಗಗಳಿಗೆ ತುತ್ತಾಗಿ ಅಥವಾ ಸಾವಿಗೀಡಾಗಿ ಇವತ್ತು ಈ ಮನುಷ್ಯ ಜನ್ಮವನ್ನು ಬೇಗ ಹಾಳು ಮಾಡ್ಕೊತಾ ಇದ್ದಾನಲ್ಲ ಅನ್ನೋದೇ ಒಂದು ದೊಡ್ಡ ದುರಂತದ ಸಂಗತಿ. ಯಾಕೆ? ಅವನಿಗೆ ತನಗೆ ಅರಿವಿಲ್ಲ, ಈ ಮನುಷ್ಯ ಜನ್ಮ ಕೊಟ್ಟಿರೋದು 100 ವರ್ಷ ಬದುಕಲಿಕ್ಕೆ. ಯಾವುದೇ ಪ್ರಾಣಿಗಳಿಗೆ ಇಂಥ ಅವಕಾಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ 2 ಪ್ರಾಣಿಗೆ, ಯಾವಕ್ಕೆ? ಆನೆ ಮತ್ತು ಆಮೆಗೆ. ಆ ನಂತರ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದು ಅಲ್ಲದೆ ಕೊಟ್ಟಿರೋದು ವಿಶೇಷ ಅಲ್ಲ, ಬುದ್ಧಿವಂತನಾಗಿ ಮಾಡಿದ್ದಾನೆ, ಮಾತನಾಡೋ ಕಲೆ ಕೊಟ್ಟಿದ್ದಾನೆ, ಇವನು ಎಲ್ಲವನ್ನೂ ಬಳಸ್ಕೊಂಡು ನೀನು ಚೆನ್ನಾಗಿ ಬದುಕುಂತಲೂ ಒಂದು ಅವಕಾಶ ಕೊಟ್ಟಿದ್ದಾನೆ. ಆದರೆ ಅವೆಲ್ಲ ನೋಡಿ, ಎಲ್ಲ ಪ್ರಾಣಿಗಳು ನೋಡಿ ಏನಂತವೆ ಅಂತಂದರೆ, ಈ ಮನುಷ್ಯ ಸರಿಯಾಗಿ ಬಳಸ್ಕೊಂಡಲ್ಲೇ ನನಗಿಂತ ಮುಂಚೆಲೆ ಇವನು ಹೋಗ್ತಾ ಇದ್ದಾನಲ್ಲ ಅಂಥೇಳಿ ಅವು ದುಃಖ ಪಡ್ತವೆ. ಅದಕ್ಕೆ ನಮ್ಮ ಆಹಾರ ಕ್ರಮ, ನಮ್ಮ ಜೀವನ ಶೈಲಿಗೆ ಬಹಳ ಮಹತ್ವ ಕೊಡಬೇಕು. ಪ್ರಕೃತಿ ನಿಯಮಗಳನ್ನು ನಾವೆಲ್ಲರೂ ಪಾಲಿಸಬೇಕು. ಇದನ್ನು ಪಾಲಿಸಲಿಲ್ಲ ಅಂದರೆ ಮನುಷ್ಯ ಹೇಳಿನಲ್ಲ, ಅನುಭವಿಸುವಂಥ ಸಂದರ್ಭದಲ್ಲೇ ಇವತ್ತು ತನ್ನ ಜೀವವನ್ನು, ತನ್ನ ಆರೋಗ್ಯವನ್ನು ಕಳ್ಕೋಬೇಕಾಗತ್ತೆ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಮನುಷ್ಯನ ಜನ್ಮವನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ದೇವರು ಮನುಷ್ಯನಿಗೆ ಇಷ್ಟು ಆಯಸ್ ಕೊಟ್ಟಿರಲಿಲ್ವಂತೆ. ಒಂದು ಮಾತು ಹೇಳ್ತೀನಿ, ಭಾಳ ಚೆನ್ನಾಗಿದೆ, ಕತೆ ಹೇಳಿ ನಾನು ಮಾತು ಮುಗಿಸ್ತೀನಿ, ಭಾಳ ಹೊತ್ತು ಮಾತಾಡೋಕ್ಕೆ ಅಂತ ನಮ್ಮ ನಿರಂತರವಾಗಿ ಮಾತಾಡ್ತಾ ಹೋಗ್ತಾ ಇರೋದ್ರಿಂದ ಈ ಒಂದು ಕತೆ ನಮ್ಮೆಲ್ಲರ ಬದುಕಿಗೆ ಒಂದು ಬದಲಾವಣೆಗೆ ಅಥವಾ ಜೀವನಕ್ಕೆ ಒಂದು ಧ್ವನಿ ಆಗುತ್ತೆ. ಹೆಸರು ಹೆಂಗಿದೆ ಅಂದರೆ, ಜೀವನ ಧ್ವನಿ ಅಂತ ಏನು ಹೆಸರಿಟ್ಟಿದ್ದಾರೆ, ಆ ಜೀವನಕ್ಕೆ ಒಂದು ಧ್ವನಿ ಆಗ್ತದೆ. ಆ ಜೀವನದ ಧ್ವನಿ ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ಮೊದಲು ಕತ್ತೆಯನ್ನು ಸೃಷ್ಟಿ ಮಾಡಿದಂತೆ. ಕತ್ತೆ ಸೃಷ್ಟಿ ಮಾಡಿ, ನೋಡಪ್ಪ ನಿನಗೆ 50 ವರ್ಷ ಆಯಸ್ ಕೊಡ್ತೀನಿ ಅನ್ನಂತ. ಮತ್ತೊಂದು ಮಾತು ಹೇಳಿದ, ನಿನಗಿಂತ ಒಬ್ಬ ಬುದ್ಧಿವಂತನನ್ನು ಈ ಭೂಮಿ ಮೇಲೆ ಸೃಷ್ಟಿ ಮಾಡ್ತೀನಿ, ಅವನು ನಿನ್ನನ್ನು ಬಳಸ್ಕೊತಾನೆ, ಅವನು ಹೇಗೆ ಬಳಸ್ಕೊತಾನೋ ಹಾಗೆ ಆ ರೀತಿ ನೀನು ಜೀವನವನ್ನು ನಡೆಸಬೇಕು ಅಂತ. ಅವ ಕತ್ತೆ ಅಂತಂತಲ್ಲ, ನನ್ನಕ್ಕಿಂತಲೂ ಬುದ್ಧಿವಂತನ ಸೃಷ್ಟಿ ಮಾಡ್ತೀನಿ ಅಂತೀಯ, ಅವನು ನನ್ನನ್ನು ಬಳಸ್ಕೊತಾನೆ ಅಂತ ಹೇಳ್ತೀಯ, ಅವನು ಹೇಗೆ ಬಳಸ್ಕೊತಾನೋ ಗೊತ್ತಿಲ್ಲ. ಹಾಗಾದರೆ ಈ 50 ವರ್ಷ ಆಯಸ್ ಬೇಡ, ನನಗೆ ಕೇವಲ 20 ವರ್ಷ ಕೊಡು, 30 ವರ್ಷ ಲ್ಯಾಬ್ಸ್ ಬೇಡ, ನನಗೆ ಕ್ಯಾನ್ಸಲ್ ಮಾಡೋಂದ. ಆಯಿತು ಕಣಪ್ಪ, ನೀನು ಹೇಳ್ದಂಗೆ ತಥಾಸ್ತುಂದಂತೆ ದೇವರು. ನಂತರ ದೇವರು ನಾಯಿಯನ್ನು ಸೃಷ್ಟಿ ಮಾಡಿದಂತೆ. ನಾಯಿಗೆ ಹೇಳಿದಂತೆ, ನೋಡು ಅವನಿಗೂ ಇದೇ ಮಾತು ಹೇಳಿದ್ದು, ಈ ಥರ ಒಬ್ಬ ಮನುಷ್ಯ ಇರ್ತಾನೆ, ಅವನ ಜೊತೆ ನೀನು ಬದುಕಬೇಕು, ಅವನು ಯಾವಾಗ ಊಟ ಕೊಡ್ತಾನೋ ಅವಾಗ ತಿನ್ನಬೇಕು, ನಿನಗೆ ಸ್ವಪ್ರೇರಣೆಯಿಂದ ಊಟ ತಿನ್ನಲಿಕ್ಕೆ ಅವಕಾಶ ಇಲ್ಲ, ಅವನ ಜೊತೆಗೆ ನೀನು ಕೆಲಸ ಮಾಡಬೇಕು ಅಂತ. ಅವನಿಗೆ ಹೇಳಿದ್ದು, ನಿನಗೆ 40 ವರ್ಷ ಆಯಸ್ಸು ಅಥವಾ ಒಂದು 20 ವರ್ಷ ಕೊಡ್ತೀನಿ, ಏನು ಮಾಡ್ತೀಯಾ? ಇಲ್ಲ ಅಷ್ಟೆಲ್ಲ ಬೇಡ, ನನಗೆ ಕೊಡೋದ್ರಲ್ಲೇ ಅರ್ಧ ಕಮ್ಮಿ ಮಾಡಿ ಅರ್ಧ ಕೊಡು ಸಾಕು ನನಗೆ. ಆಯಿತು, ಆಗು, ನಿನಗೂ ತಥಾಸ್ತೊಂದು. ನಂತರ ಕೋತಿಯನ್ನು ಸೃಷ್ಟಿ ಮಾಡಿ ಹೇಳಿದಂತೆ, ನೋಡಪ್ಪ ನೀನು ಇಷ್ಟೇ ಮನುಷ್ಯನ ಜೊತೆ ಬದುಕಬೇಕು, ನಿನಗೇನು ಅವಕಾಶ ಇದೆಯೋ ನೀನು ಎಲ್ಲರನ್ನೂ ಖುಷಿಪಡಿಸ್ತಾ, ನಗಿಸ್ತಾ, ಕಪಿಚೇಷ್ಟೆ ಮಾಡ್ತಾ ಬದುಕಬೇಕು, ನಿನಗೂ ಒಂದು 20 ವರ್ಷ ಕೊಡ್ತೀನಿ, ಬದುಕ್ತೀಯಾ? ಇಲ್ಲ ನನಗೆ ಬೇಡ, ನನಗೆ 10 ವರ್ಷ ಸಾಕು, ಕ್ಯಾನ್ಸಲ್ ಮಾಡೀನಿ. ಇವನು ಮನುಷ್ಯ ಅಲ್ಲೇ ಕುತ್ಕೊಂಡು ಪಕ್ಕದಲ್ಲೇ ಕುತ್ಕೊಂಡು ಕೇಳಿಸ್ಕೊತಾ ಇದ್ನಲ್ಲ, ದೇವರೇ ಅವರೆಲ್ಲ ಬಿಟ್ಟರೆ ಆಯಸ್ಸನ್ನು ನನಗೆ ಕೊಡು, ಯಾಕೆಂದರೆ ನನಗೆ ಕೊಟ್ಟಿರೋದು ಬರೀ ನೀನು ಬೇರೆ 20 ವರ್ಷ ಅಂತ ಹೇಳ್ತಾ ಇದೀಯಾ, ಅವನ್ನೆಲ್ಲ ಅನುಭವಿಸೋಕೆ ಮತ್ತು ನೀನು ಎಲ್ಲ ಬುದ್ಧಿವಂತನು ಮಾಡಿ ನನಗೆ ಕಡಿಮೆ ಆಯಸ್ ಕೊಟ್ರೆ ಹೆಂಗೆ? ಕತ್ತೆ ಬಿಟ್ಟ 30 ವರ್ಷ, ಹಾಗೆ ಕೋತಿ ಬಿಟ್ಟ ಒಂದು 20 ವರ್ಷ, ಹಾಗೆ ನಾಯಿ ಬಿಟ್ಟ 20 ವರ್ಷನ ನನಗೆ ಕೊಡುವಂತೆ. ಹೌದಾ, ಆಯಿತು, ತಥಾಸ್ತಂದಂತೆ. ಮನುಷ್ಯ ಈ ಕತೆ ಅರ್ಥ ಆಗ್ತದೆ ಮುಂದೆ. 20 ವರ್ಷ ಭಾಳ ಚೆನ್ನಾಗಿರ್ತಾನೆ, ಯಾರ ಜವಾಬ್ದಾರಿ ಇರಲ್ಲ, ಭಾಳ ಖುಷಿಯಿಂದ ತಂದೆ ತಾಯಿಗಳು ನೋಡ್ಕೊತಾ ಇರ್ತಾರೆ, ಜೀವನ ಕಳೆದಿದ್ದೇ ಗೊತ್ತಾಗಲ್ಲ. ಇನ್ನು ಕತ್ತೆ ಬಿಟ್ಟ 30 ವರ್ಷ ಅಂದರೆ 30 ವರ್ಷಗಳ ಕಾಲ ಸಂಸಾರದ ಎಣಭಾರವನ್ನು ಹೊತ್ಕೊಂಡು ತನ್ನ ಜೀವನದ 30 ವರ್ಷವನ್ನು ಅದರಲ್ಲೇ ಕಾಲ ಕಳೆದು ಬಿಡ್ತಾನೆ. ಅಷ್ಟೊತ್ತಿಗೆ ಒಂದು 50 ವರ್ಷ ಆಗಿರುತ್ತೆ. ಅಷ್ಟೊತ್ತಿಗೆ ಅವನ ಜವಾಬ್ದಾರಿ ಮುಗಿಯುತ್ತೆ. ನಂತರ ಏನು ಕೆಲಸ ಒಂದು ಏನೂ ಇಲ್ಲ, ಮನೆಯಲ್ಲಿ ಅಷ್ಟೊತ್ತಿಗೆ ಮಕ್ಕಳುಗಳು ಮದುವೆ ಆಗಿರುತ್ತೆ, ಮಕ್ಕಳುಗಳನ್ನು ಆಡಿಸ್ತಾ ಅವುಗಳನ್ನು ನಗಿಸ್ತಾ ಸಂತೋಷವಾಗಿ ಕಾಲ ಕಳಿಬೇಕು. ಕಪಿಗಿನ ಥರ ಆ ಮಕ್ಕಳುಗಳನ್ನು ನೋಡ್ಕೊಳ್ಳೋದಕ್ಕೆ ಅಲ್ಲೊಂದು 10 ವರ್ಷ ಹೋಗ್ತದೆ, ಅಲ್ಲಿಗೆ ಒಂದಿಷ್ಟು 10 ವರ್ಷ ಮುಗಿಯುತ್ತೆ. 65 ವರ್ಷ ದಾಟಿದ ಮೇಲೆ ನಾಯಿ ರೀತಿ ಒಂದು ಮೂಲೆಯಲ್ಲಿ ಇರಬೇಕು,
ಮನೇಲಿ ಇದ್ದಂಥವ್ರು ತಂದು ಅಳಿಸಿದ್ದೋ ಬೇಯಿಸಿದ್ದೋ ತಂದು ಕೊಡ್ತಾರೆ, ಆ ತಿನ್ಕೊಂಡು ಮನೆ ಕಾಯ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಇದೇ ಮನುಷ್ಯನ ಜೀವನ, ಇದೇ ಜೀವನ ಧ್ವನಿ. ಹೌದಲ್ಲ? ಇಷ್ಟೇ ಅಲ್ವಾ ಜೀವನ? ಇದನ್ನು ಬಿಟ್ಟು ಏನಾರು ಮಾಡ್ತಾ ಇದೀವ ಯಾರು? ಇದನ್ನು ಬಿಟ್ಟು ಮಾಡಬೇಕಾಗಿದ್ದೇ ನಿಜವಾದ ಮನುಷ್ಯನ ಸಾರ್ಥಕತೆ. ಬರೀ ಇದನ್ನೇ ಮಾಡ್ತಾ ಹೋದರೆ ಬದುಕಿಗೆ ಭಾಳ ಖುಷಿ ಇರಲ್ಲ ರೀ. ನನಗಾಗಿ ಬದುಕೋದಾದರೆ ಇನ್ನೊಬ್ರಿಗಾಗಿ ಬದುಕೋದು ಹೇಗೆ ರೀ? ಎಲ್ಲ ಪ್ರಾಣಿಗಳು ಇನ್ನೊಬ್ರಿಗಾಗಿ, ಒಂದು ಪ್ರಾಣಿ ಪಕ್ಷಿ ಮರ ಗಿಡ ಒಂದು ಬಿದಿರಿನ ನೆರಳಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದೂ ಸಹ ಏನಾರು ಒಂದು ಮಾಡುತ್ತೆ. ನಾವೇನಾರು ಮಾಡಬೇಕಾ ಬೇಡವಲ್ವಾ? ಮಾಡೋಣ. ಎಲ್ಲರೂ ಕೂಡಿ ಇವತ್ತೊಂದು ಸಂಕಲ್ಪ ಮಾಡೋಣ, ಏನಾರು ಒಂದು ಒಳ್ಳೆಯದನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ. ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಿ. ನಿಮ್ಮ ಆರೋಗ್ಯದ ಬಗ್ಗೆ ಹೆದರಬೇಡಿ, ಏನೇನೂ ಆಗೋದಿಲ್ಲ. ಮನುಷ್ಯ 100 ವರ್ಷ ಬದುಕ್ತಾನೆ, ಅವನ ಅಂಗಾಂಗಗಳು 100 ವರ್ಷ ಕೆಲಸ ಮಾಡೇ ಮಾಡ್ತವೆ. ಹಂಗೆ 20 ವರ್ಷಕ್ಕೆ 30 ವರ್ಷಕ್ಕೆ ನಿಮ್ಮ ಪ್ಯಾಂಕ್ರಿಯಾಸ್ ನಿಮ್ಮ ಹಾರ್ಟು ನಿಲ್ಲೋ ಅಂಥ ವ್ಯವಸ್ಥೆಯನ್ನು ದೇವರು ಮಾಡಿಲ್ಲ. ದೇವರು ಕ್ರೂರಿ ಅಲ್ಲ, ದೇವರು ಕೆಟ್ಟವನಲ್ಲ. ನಿಮಗೆ 100 ವರ್ಷ ಬದುಕೋ ರೀತಿ ಇದೆ. ಆದ್ರೆ ಒಂದು ಗೊತ್ತಿರಲಿ, ಹಸಿವಾದಾಗ ಊಟ ಮಾಡಿರಿ, ಸುಮ್ಮನೆ ಅವಾಗವಾಗ ತಿನ್ನಕ್ಕೆ ಹೋಗಬೇಡಿ. ಊಟದಲ್ಲಿ ಇತಿಮಿತಿ ಇಟ್ಕೊಳ್ಳಿ. ಊಟ ಕಡಿಮೆ ಮಾಡಿದಷ್ಟು ಭಾಳ ವರ್ಷ ಬದುಕ್ತೀರಿ. ಕೆನತ್ ವಾಕರ್ ಅಂತ ಒಬ್ಬ ಡಾಕ್ಟರ್ ಒಂದು ಮಾತು ಹೇಳ್ತಾನೆ. ಎಂಥ ಮಾತು ಹೇಳ್ತಾನೆ ಗೊತ್ತಾ? ಭಾಳ ಚೆನ್ನಾಗಿ ಹೇಳ್ತಾನೆ ಅವನು. ತನ್ನ ಜೀವನದ ಅನುಭವದಲ್ಲಿ ಒಂದು ಮಾತನ್ನು ಬರೆದಿದ್ದಾನೆ. ಮನುಷ್ಯ ತಿನ್ನುತ್ತಿರುವಂಥ ಆಹಾರದಲ್ಲಿ ಅರ್ಧ ಆಹಾರವನ್ನು ತನಗಾಗಿ ತಿಂದರೆ ಇನ್ನು ಅರ್ಧ ಆಹಾರವನ್ನು ಡಾಕ್ಟ್ರಿಗಾಗಿ ತಿಂತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅವರು. ಎಂಥ ಮಾತು! ಡಾಕ್ಟ್ರು ಬರೆದಿರುವಂಥ ಮಾತು, ನಾನೆಲ್ಲ ಹೇಳ್ತಾ ಇರೋದು. ಮತ್ತು ಅವನು ಇನ್ನೂ ಮುಂದಕ್ಕೆ ಹೇಳ್ತಾನೆ, ತಿನ್ನುವ ಆಹಾರದಲ್ಲಿ ಅರ್ಧ ತಿಂದ್ರೆ ಸಾಕು, ನೀನು ಭಾಳ ವರ್ಷ ಬದುಕ್ತೀಯ ಅಂತ. ನಾನಂತೂ 100 ವರ್ಷ ಬದುಕ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಬದುಕ್ತೀನಿ, ನಾನು ಗೊತ್ತಿದೆ. ನೀವು ಬದುಕಬೇಕು, ನನಗೆ ಅದೋ ಆಸೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ನಿಮಗೆ ಕಷ್ಟ ಆಗ್ತದೆ. 100 ವರ್ಷ ಬದುಕಬೋದಾ? ಖಂಡಿತ ಬದುಕಕ್ಕೆ ಸಾಧ್ಯತೆ ಇದೆ, 100%. ಯಾಕೆಂದರೆ ದೇವರು ಸೃಷ್ಟಿ ಮಾಡಬೇಕಾದ್ರೆ ಅವನ ಅಂಗಾಂಗಗಳು 100 ವರ್ಷ ಕೆಲಸ ಮಾಡಬೇಕು ಅಂತಲೇ ಬರೆದಿರೋದು. ಆಯಸ್ ಬರೆದಿಲ್ಲ, ಅಂಗಾಂಗಗಳು ಕೆಲಸ ಮಾಡ್ತವೆ ಅಂತ ಬರ್ದಾನೆ. ಮತ್ತು ಅಂಗಾಂಗಗಳು 100 ವರ್ಷ ಕೆಲಸ ಮಾಡಿದ್ಮೇಲೆ ನೀವು ಬದುಕ್ತಿರಾ? ಬದುಕ್ತೀರಿ. ನೀವು ಅನ್ಕೊಂಡಿರೋದೇನು, ಇವತ್ತಿನ ಜೀವನ ಶೈಲಿ, ಇವತ್ತಿನ ವ್ಯವಸ್ಥೆಗಳಲ್ಲಿ 40 ವರ್ಷಕ್ಕೆ 50 ವರ್ಷಕ್ಕೆ ನನ್ನ ಶುಗರ್ ಬರೋದೆಯಾ, ಹಾರ್ಟ್ ಪ್ರಾಬ್ಲಮ್ ಬರೋದೆಯಾ, ಇವೆಲ್ಲ ಈ ಮುಗೀತು, ಕುಡಿದು ತಿಂದು ಆರಾಮಾಗಿ ಸತ್ಬಿಡೋಣ ಅನ್ನುವ ಮನೋಭಾವನೆ ಭಾಳಷ್ಟು ಜನಕ್ಕಿದೆ. ಅಕಸ್ಮಾತ್ ಯಾರು ದೊಡ್ಡ ಹೀರೋಗಳೇನಾರು ಸತ್ತುಬಿಟ್ರಂತೂ ಮುಗಿದೇ ಹೋಯ್ತು. ಜೀವನ ಅಂದ್ರೆ ಇಷ್ಟೇ, ಅಂಥ ದೊಡ್ಡ ವ್ಯಕ್ತಿನೇ ಸತ್ತು ಹೋಗ್ಬಿಟ್ಟ, ನಡಿ ಜೀವನ ಇರೋದೇನಿದೆ, ಮಜಾ ಮಾಡೋದೇ ಜೀವನ ಅಂತ ಅನ್ಕೊಂಡಿದ್ದೀರಿ. ಆ ಥರ ತಪ್ಪುಗಳನ್ನು ಮಾಡಬೇಡಿ. ದೇವರು ಅಂಥ ಅವಕಾಶ ಕೊಟ್ಟಿಲ್ಲ. ಯಾಕೆ ಅಂದರೆ ನೀವು ಸಾಯೋಕ್ಕಿಂತ ಮುಂಚೆ, ಹೃದಯಾಘಾತ ಆಗೋದಕ್ಕಿಂತ ಮುಂಚೆ, ನಿಮಗೇನಾದ್ರು ನರಗಳ ದೌರ್ಬಲ್ಯಗಳು ಲಕ್ವ ಹೊಡೆಯೋದಕ್ಕಿಂತ ಮುಂಚೆ, ನಿಮಗೆ ಶುಗರ್ ಬರೋದಕ್ಕಿಂತ ಮುಂಚೆ ದೇವರು ಮೊದಲೇ ಮುನ್ಸೂಚನೆಯನ್ನು ಕೊಡ್ತಾನೆ. ಯಾವಾಗ? ನಾಳಿಕಾಗುತ್ತೆ ಅಂದ್ರೆ ಇವತ್ತು ಕೊಡಲ್ಲ, ವರ್ಷಾನುಗಟ್ಟಲೆ ಮುಂಚೆನೆ ನಿಮಗೆ ಸೂಚನೆಯನ್ನು ಕೊಡ್ತಾನೆ. ಇದು ನಿಮಗೆ ಗೊತ್ತಿರಲಿ. ಆಗೋಕ್ಕಿಂತ ಮುಂಚೆನೆ ನಿಮಗೆ ಆ ಸೂಚನೆಗಳನ್ನು ದೇವರು ಕಳಿಸ್ತಾ ಇರ್ತಾನೆ. ಆ ಮೆಸೇಜನ್ನು ನೀವು ಗಮನಿಸಬೇಕು. ಯಾಕೆಂದರೆ ನೀವು ಗಮನಿಸೋಕ್ಕೆ ಟೈಮ್ ಇಲ್ಲ. ಕನಕ ಕಾಮಿನಿ ಕಾಂಚನಕ್ಕಾಗಿ ಒಡೆದಾಡಿ ಕೆಟ್ಟಿತಿ ಲೋಕವೆಲ್ಲ, ಇದ ಕಂಡು ಕೇಳಿ ಏಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ, ಲೋಕದ ಹಾಗೂ ಹೋಗುವನು ಅರಿತು ನೆರೆ ನಂಬಿದೆ ಆದಡೆ ಮುಕ್ತಿ ದೊರೆಕೊಳ್ಳುವುದು ನೋಡ. ಅಖಂಡೇಶ್ವರ ಎಂಥ ಮಾತು! ಬರೀ ಎಲ್ಲರೂ ಇಷ್ಟಕ್ಕೆ ಅಲ್ವಾ? ಕನಕ ಕಾಮಿನಿ ಕಾಂಚನಕ್ಕಾಗಿ ಒಡೆದಾಡೋದ್ರ ಮಧ್ಯೆ ತನ್ನ ದೇಹ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನೋಡ್ಕೊಂಡ್ಬಿಟ್ರೆ ನಿಮಗೆ ಬದುಕಿರೋ ತನಕ ಯಾವುದೂ ಆಗಲ್ಲ. ಇದಕ್ಕೆ ನಾನು ಗ್ಯಾರಂಟಿ. ಹೌದಾ? ಹೃದಯಾಘಾತ ಹಾಕಿಂದ ಮುಂಚೆ ಚಾನ್ಸ್ ಕೊಡುತ್ತಾ? ಕೊಡುತ್ತೆ. ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳಿ. ದೇಹದ ಭಾಷೆ ಇದೆ, ದೇಹ ತಂದೆ ಆದಂಥ ರೀತಿಯಲ್ಲಿ ಹೇಳುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನೀವು ಬದುಕಿದ್ದೇ ಆದರೆ ಖಂಡಿತ ಚೆನ್ನಾಗಿ ಬದುಕ್ತೀರಿ. 2024ರಲ್ಲಿ ಸಂಕಲ್ಪ ಮಾಡ್ರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ನಿಮ್ಮ ಪ್ಯಾಂಕ್ರಿಯಾಸನ ನಂಬ್ರಿ, ನಿಮ್ಮ ಹೃದಯವನ್ನು ನಂಬ್ರಿ, ನಿಮ್ಮ ಜೀರ್ಣಕ್ರಿಯೆಯನ್ನು ನಂಬ್ರಿ. ಅವಕ್ಕೊಂದೊಂದ್ಸರಿ ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ. ನಾನಿನ್ನು ಬದುಕಿದ್ದೀನಿ. ಎಷ್ಟೋ ಜನ ಬದುಕಿಲ್ಲ, ಇವತ್ತು ಎದ್ದೇ ಇಲ್ಲ. ಇವತ್ತು 1ನೇ ತಾರೀಕು ಆದರೆ ಎಲ್ಲ ಹಾಸಿಗೆ ಮೇಲೆ ಮುಗಿದೋಗಿದೆ. ಅಂಥದ್ಮೇಲೆ ನೀವು ಎದ್ದಿದ್ದೀರಲ್ವಾ? ಖುಷಿ ಪಡಕ್ಕೆ ಇನ್ನೇನು ಬೇಕು ಹೇಳಿ? ಸಂತೋಷ ಪಡಕ್ಕೆ ಇನ್ನೇನು ಬೇಕು ಹೇಳಿ? ಅಂತ ಸಂತೋಷವನ್ನ, ಅಂತ ಖುಷಿಯನ್ನ ನೀವು ಪಡೋದಕ್ಕೆ ಬದುಕಿರೋದೇ ಒಂದು. ನೀವೆಲ್ಲರೂ ಶ್ರೀಮಂತರೇ. ಭಾಳ ಜನ ನಾನು ಬಡವ, ನನಗೇನೂ ಇಲ್ಲ, ನನಗೆ ಅದು ಕೊರತೆ ಇದು ಕೊರತೆ ಅಂತೀನಿ. ಹಂಗಂತ ಹೇಳೋರು ನನ್ನ ಹತ್ರ ಕರ್ಕೊಂಬನ್ರಿ. ನೀವು ಶ್ರೀಮಂತರು ಅಂತ ನಾನು ತೋರಿಸ್ತೀನಿ. ಯಾರು ಬಡವರಿದ್ದರೆ ನನ್ನ ಹತ್ರ ಕರ್ಕೊಂಬಂದ್ರೆ ನಾನು ಹೇಳ್ತೀನಿ. ಯಾಕೆ ಅಂದರೆ ನಿನ್ನ 2 ಕಣ್ಣು ಕೊಡು, ದುಡ್ಡು ಕೊಡಿಸ್ತೀನಿ. 2 ಕಿಡ್ನಿ ಕೊಡು, ದುಡ್ಡು ಕೊಡಿಸ್ತೀನಿ. ನಿನ್ನ ಹೃದಯ ಕೊಡ್ತೀಯಾ? ಒಂದು 20 ಕೋಟಿ ಕೊಡಿಸ್ತೀನಪ್ಪ, ಆಯ್ತಾ? ಇಷ್ಟಿದೆ ಅಂದಮೇಲೆ ನೀನು ಶ್ರೀಮಂತನ ಬಡವನಾ? ಹೌದಾ? ನೀವು ಶ್ರೀಮಂತರಲ್ವಾ? ಮತ್ತು ಇಂಥ ದೇವರು ಉಚಿತವಾಗಿ ಕೊಟ್ಟಿರೋ ನೀವು ಶ್ರೀಮಂತರಿರ್ಬೇಕಾದ್ರೆ ನೀವ್ಯಾಕೆ ಬಡವರು ಅನ್ಕೊಂತೀರಿ? ಅಯ್ಯೋ ನಾನು ರೈತ, ಅಯ್ಯೋ ನಾನು ಕೂಲಿ ಕೆಲಸ ಮಾಡೋದು, ನನ್ನ ಕೈಲಿ ಇಷ್ಟ ಆಗತ್ತಾ, ನನ್ನ ಜೀವನ ಹಿಂಗೇನಾ, ನಂದು ಎಲ್ಲಿ ಹೊಸ ವರ್ಷ, ನನಗೆಲ್ಲಿ ಹರ್ಷ ಅಂತಾನೆ. ಏನು ವರ್ಷ ಇಲ್ಲ. ನಿನ್ನಂಥ ಶ್ರೀಮಂತ ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಮಂಕಂಡರಲ್ರಿ, ಕಿಡ್ನಿ ಹೋಗಿದ್ದು ಡಯಾಲಿಸಿಸ್ ಮಾಡಿಸ್ತಾ ಅವ್ರ ಕೈ ಮುಗಿತಾರೆ. ಅಪ್ಪ ಪರಮಾತ್ಮ ನಿನಗೆಲ್ಲ ಕೊಟ್ಟನೆ ಚೆನ್ನಾಗಿ ಇಟ್ಕೊ ಅಂತೇಳಿ. ಮತ್ತು ಅದನ್ನು ನೋಡಿ ಕಲಿಬೇಕಾ ಬೇಡವಾ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ವಿಜಯ ಅಂಗಡಿ ಸರ್ ಅವರು ಮಾಡಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ರಕ್ತದಾನ ಮಾಡಿ ಬಂದೆ, 92ನೇ ಬಾರಿ ಆಯ್ತು. ಈಗ ನೀವು ರಕ್ತದಾನ ಮಾಡಿ ಮಾಡೋರು ಎಲ್ಲಿ ಚೆನ್ನಾಗಿದ್ರೆ ಎಲ್ರಿಗೂ ಮತ್ತೊಮ್ಮೆ ಒಂದಿಸ್ತಾ ಅನಂತ ಶರಣಾರ್ಥಿಗಳು. ಚೇತನ್ ಕುಮಾರ್ ಅವರು ಇದುವರೆಗೆ ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಆಹಾರ ಆರೋಗ್ಯ ಆನಂದವನ್ನು ಕುರಿತು ಮಾತನಾಡಿದರು.
ಯೋಗ ಗುರುಗಳು ಅವರು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ, ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇರ್ತಾರೆ. ಶಿಬಿರಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅದರ ಪ್ರಯೋಜನವನ್ನು ತಾವು ಪಡೆದುಕೊಳ್ಬಹುದು. ಸ್ವತಃ 90ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಕೂಡ ಅವರು ಮಾಡಿದ್ದಾರೆ. ಇವತ್ತು ಕೂಡ ರಕ್ತದಾನವನ್ನು ಮಾಡಿದರು. ಇನ್ನು ಹಾಸನ ತಾಲೂಕಿನ ಬ್ಯಾಡರಹಳ್ಳಿಯ ಪ್ರಗತಿಪರ ಕೃಷಿಕರಾದ ರವಿಶಂಕರ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಹೊಸ ಹೊಸ ಪ್ರಯೋಗವನ್ನು ಅವರು ಮಾಡ್ತಾರೆ. ಜೊತೆಗೆ ನಮ್ಮ ಆಕಾಶವಾಣಿಯ ಕೇಳುಗರು ಕೂಡ ಹೌದು, ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾರೆ, ಅದರ ಸದ್ಬಳಕೆಯನ್ನು ಮಾಡಿಕೊಳ್ತಾರೆ. ಇವತ್ತಿನ ಈ ಸಂದರ್ಭದಲ್ಲಿ ಆರೋಗ್ಯಕರ ಸಮಾಜಕ್ಕೆ ಆಕಾಶವಾಣಿ ಹಾಗೂ ಆರೋಗ್ಯಕರ ಜೀವನಕ್ಕೆ ಜೈವಿಕ ಕೃಷಿ ಈ ವಿಷಯವನ್ನು ಕುರಿತು ತಮ್ಮ ಮುಂದೆ ವಿಚಾರಗಳನ್ನು ಈಗ ರವಿಶಂಕರ್ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಈ ಆಕಾಶವಾಣಿ ಕೇಳಕ್ಕೆ ಹಿಡಿದು ನಾವು 35 ವರ್ಷ ಆಯಿತು. 35 ವರ್ಷದಿಂದ ಎಂತೆಂಥ ವಿಚಾರಗಳು ಬರ್ತವೆ ಅಂದರೆ ಆರೋಗ್ಯ, ಆಹಾರ, ಸಾವಯವ ಕೃಷಿಯನ್ನು ಹೇಗೆ ಬೆಳಿಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾಗೆ ನಮಗೆ ಹೊಸದಾಗಿ ಇದಕ್ಕಿಂತ ಹೊಸದಾಗಿ ನಾವು ಮಾಡ್ಬೋದಾ ಅನ್ನೋ ಒಂದು ಮನಸ್ಸು ನಮಗೆ ಬರುತ್ತೆ. ಪ್ರತಿಯೊಬ್ಬರು ಆಕಾಶವಾಣಿಯಲ್ಲಿ ಹೇಳ್ತಕ್ಕಂಥ ವಿಷಯಗಳು ಮನ ಮುಟ್ಟುವಂತೆ ಇರ್ತವೆ, ಕೂತು ಕೇಳೋ ಹಾಗಿರ್ತವೆ. ಟಿ ವಿಗೆ ಆಕಾಶವಾಣಿಗೆ ಹೋಲಿಕೆ ಮಾಡ್ಕೊಂಡ್ರೆ ಟಿ ವಿಲಿ ಬರ್ತಕ್ಕಂಥ ವಿಚಾರಗಳೇ ಬೇರೆ, ಆಕಾಶವಾಣಿಲಿ ಬರ್ತಕ್ಕಂಥ ವಿಚಾರಗಳೇ ಬೇರೆ. ಕೃಷಿ ವಿಭಾಗದಲ್ಲಂತೂ ನಮಗೆ ಆ ರೇಡಿಯೋ ಬಿಟ್ಟು ಅಳ್ಳಾಡೋಕ್ಕಾಗಲ್ಲ. ಸಾಯಂಕಾಲ ಬೆಳಿಗ್ಗೆ ಅದನ್ನು ಕೇಳ್ಬಿಟ್ಟು ನಾವು ಹೊರಗೆ ಹೋಗೋಣ ಅನಿಸುತ್ತೆ. ಪ್ರತಿಯೊಂದು ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಗೋವಿನ ಬಗ್ಗೆ ಹೇಳ್ತಾ ಇರ್ತಾರೆ. ನಾಟಿ ಹಸುಗಳಿಂದ ಏನು ಬೆನಿಫಿಟ್ಟು, ನಾಟಿ ಹಸುವಿನ ಹಾಲು ಹೇಗಿರುತ್ತೆ, ಕೊಂಬು ಹೇಗಿರುತ್ತೆ, ಭುಜ ಹೇಗಿರುತ್ತೆ, ಅದು ಲೋಕಲ್ ಮೇದ್ರದ ಹಾಲಾಗಿರುತ್ತೆ. ಕೆಲವರು ಹೇಳ್ತಾ ಇದ್ರು ಹನುಮಂತ ಮಳ್ಳಿ ಅಂತ ಡಾಕ್ಟ್ರು ನಮ್ಮ ಕಟ್ಟಾಯದಲ್ಲಿ ಕ್ಯಾನ್ಸರ್ಗೋಸ್ಕರ ಗದಗ್ಗೆ ಹೋಗಿದ್ರಂತೆ. ಅವ್ರು ಹನುಮಂತ ಮಳ್ಳಿಯವರಿಗೆ ಹೇಳಿದ್ರಂತೆ, ನೀವೇನು ಮಾಡಬೇಡಿ, ಯಾವ ಕ್ಯಾನ್ಸರ್ಗೆ ಔಷಧಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಲೋಕಲ್ಲ ಮೇಯುತ್ತಲ್ಲ ಆ ನಾಟಿ ಹಸು ಅಂದರೆ ಕೊಂಬಿರಬೇಕು, ಭುಜ ಇರಬೇಕು, ಲೋಕಲ್ಲ ಮೇಯಬೇಕು, ಯಾವುದೇ ಕ್ಯಾಟ್ಲ್ ಫೀಲ್ಡ್ ಹಾಕಬೇಡಿ, ಅಂತ ಹಸುವಿನ ಹಾಲನ್ನು 48 ದಿವಸ ಕುಡೀರಿ, ನಿಮಗೆ ಕಾಯಿಲೆ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ, 48 ದಿವಸ ಕಳೆದ ಮೇಲೆ ಬನ್ನಿ ಅಂತ ಹೇಳಿದ್ರಂತೆ. ಎಷ್ಟೊಂದು ಈಸಿಯಾಗಿದೆ. ಯಾವ ಕ್ಯಾನ್ಸರ್ಗೆ 10 ಲಕ್ಷ 20 ಲಕ್ಷ 30 ಲಕ್ಷ ಕಳಿಸಿ ನಾವು ಕ್ಯಾನ್ಸರಿಂದ ಬದುಕೋಕೆ ಆಗೋದಿಲ್ಲ ಅನ್ನೋಂಥ ವ್ಯಕ್ತಿಗಳು ಇವತ್ತು 100% ಬದುಕಿದ್ದಾರೆ ಅಂದರೆ ನಾವು ಹಳೆಯ ಪದ್ಧತಿಗಳನ್ನು, ಹಳೆಯ ತಳಿಗಳನ್ನು, ಹಳೆಯ ವಿಚಾರಗಳನ್ನು ಎಲ್ಲವನ್ನೂ ನಾವು ಹಾಳು ಮಾಡ್ತಾ ಬಂದಿದ್ದೀವಿ. ಇವತ್ತು ಮನೆಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ಮಕ್ಕಳನ್ನು ಓದಿಸ್ಬೇಕಾದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಿದಂಥ ಒಂದು ಪರಿಸ್ಥಿತಿ, ಮಾಡಿಸ್ತಂಥ ಪರಿಸ್ಥಿತಿ ಬಂದು ಹೋಗಿದ್ದೀವಿ. ಅಪ್ಪ ಮಗಳೇ ನೀನು ಎಲ್ಲ ಕೆಲಸ ಯಾವ ಕೆಲಸನೂ ಮಾಡಬೇಡ, ಓದು ಅಂತ ಹೇಳ್ತಾ ಇದ್ದಾರೆ. ಓದು ಅಂದರೆ ಅವ್ರನ್ನ ಹುಚ್ಚರು ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸ ಒಂದು ಬಿಟ್ಟರೆ ಅವರಿಗೆ ವ್ಯವಸಾಯ ಆಗಲಿ, ಆರೋಗ್ಯ ಆಗಲಿ, ಒಳ್ಳೆ ಜ್ಞಾನ ಆಗಲಿ, ಒಳ್ಳೆ ಪರಿಸರ ಆಗಲಿ, ಆರೋಗ್ಯದ ವೈದ್ಯ ಆಗಲಿ ವಿಚಾರಗಳಿಲ್ಲ. ಆ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟು ಇವತ್ತು ಕಾನ್ವೆಂಟು ಅಂತ ಹೋಗಿ ಹಾಕಿಬಿಟ್ಟು 25-30 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ. ಅವರು ಒಂದು ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿ ಮಾಡೋ ಹೊತ್ತಿಗೆ, ಇಲ್ಲ ಅಂದರೆ ಡಿಗ್ರಿ ಮಾಡೋ ಹೊತ್ತಿಗೆ ಒಂದು ಕಾಫಿ ಇಡಿ ಅಂದರೆ ಕಾಫಿ ಇಡೋಕ್ಕೆ ಬರಲ್ಲ, ಒಂದು ತಿಂಡಿ ಮಾಡಿ ಅಂದರೆ ತಿಂಡಿ ಮಾಡೋಕ್ಕೆ ಬರಲ್ಲ. ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇವತ್ತು ನನ್ನ ಮಕ್ಕಳನ್ನು ನಾವು ವಿದ್ಯಾಭ್ಯಾಸ ಮಾಡಿಸಿದ್ವಿ, ₹1 ಕೂಡ ಖರ್ಚಾಗಿಲ್ಲ. ಒಬ್ಳು MA BEd PhD, ಒಬ್ಳು MCom PhD, ನಾವೇ ಅವರಿಂದ ಕಾಲಕ್ಷೇಪ ಬಂದದ್ದನ್ನು ತಗೊಂಡು ಉಪಯೋಗಿಸ್ಕೊಂಡಿದ್ದೀವಿ. ಮತ್ತು ಶನಿವಾರ ಭಾನುವಾರ ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ಮಕ್ಕಳು ಮದುವೆಗೆ ಹೋಗಿದೆ. ಈಗ ಅದಕ್ಕಿಂತ ಮೊದಲು ನಾನು ಗದ್ದೆ ಉತ್ತರೆ ಅವ್ರು ಗದ್ದೆ ತೆವರ ಹಾಕೋದು, ಬದ ಹಾಕೋದು ಎಲ್ಲ ಕೆಲಸವನ್ನು ಅವರೇ ಮಾಡ್ತಾಯಿದ್ರು. ಒಕ್ಕಣೆ ಮಾಡೋಕ್ಕೂ ಕೂಡ ಅವ್ರನ್ನೇ ಮಾಡ್ತಾಯಿದ್ದು. ಪ್ರತಿಯೊಂದರ ಕೆಲಸಗಳನ್ನು ನಾವೇ ಮಾಡ್ಕೊಳ್ತಾ ಇದ್ವು. ನೆಮ್ಮದಿ ಶಾಂತಿಯಿಂದ ನಾವು ಬದುಕಬೇಕು ಅಂತ ಅಂದರೆ ಮಕ್ಕಳನ್ನು ನಾವು ವ್ಯವಸಾಯಕ್ಕೆ ತೊಡಗಿಸ್ಕೋಬೇಕು. ಮತ್ತು ಭೂಮಿ, ಪರಿಸರ, ನೆಲ, ಜಲ, ಮನೇಲಿ ಅಡುಗೆ ಮಾಡೋ ವಿಧಾನಗಳು ಹೇಗೆ, ಮಡಿಕೆಯಲ್ಲಿ ಅಡುಗೆ ಮಾಡಿದರೆ ಮಡಿಕೆ ಒಡೆದೋಗುತ್ತೆ ಅಂತ ಹೇಳ್ತಾರೆ. ಅದು ಸುಳ್ಳು. ಕುಣಿನಾರದವರು ನೆಲ್ಡೊಂಕು ಅಂದಂಗಾಗುತ್ತೆ. ಇವತ್ತು ಕೂಡ ನಾವು 4 ಜನ ಇದ್ದೀವಿ, ನಮ್ಗೆ 2 ಮಕ್ಕಳು, ನಮ್ಮ ಹೆಂಗಸರು, ನಾನು. ಇವತ್ತು ಮಡಿಕೆಯಲ್ಲಿ ತಿರುಗ್ತೀವಿ, ಒಡೆದೋಗಲ್ಲ. ಯಾಕೆ ಅಂತ ಅಂದರೆ ಶಾಂತಿ ಇರುತ್ತೆ, ಕೂಲ್ ಆಗುತ್ತೆ. ಹೈ BP ಇದ್ರೂ ಲೋ BP ಆಗ್ಬಿಡುತ್ತೆ. ಮಡಿಕೆಯಲ್ಲಿ ತಿರುಗ್ತಾ ಇದ್ದೀವಿ, ಮಡಿಕೆ ಹೋಗುತ್ತೆ ಅಂತ ಅಂದರೆ ಹೈ BP ಅದು ಫುಲ್ ಡೌನ್ ಆಗುತ್ತೆ. ಅಷ್ಟೊಂದು ಆರೋಗ್ಯ ಬರುತ್ತೆ, BP ರೇಜ್ ಆಗಲ್ಲ. ಆಮೇಲೆ ನಮ್ಮ ಲೋಕಲ್ ಆಹಾರ ಅಂದರೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಔಷಧಿಗಳನ್ನು ಬಳಸ್ತಲೇ ನಾವು ಬೆಳೆದಂಥ ಆಹಾರ ತಿಂದರೆ ಯಾವುದೇ ಶುಗರ್ ಬರಲ್ಲ. ಯಾರೋ ಒಬ್ರು ಹೇಳ್ತಿದ್ರಂತೆ ಡಾಕ್ಟ್ರುಗಳು, ಏನಂತ ಅದು ಸುಳ್ಳೋ ನಿಜವೋ ನನಗೆ ಅದು ಗೊತ್ತಿಲ್ಲ. ಒಂದ್ಸರಿ ಪೇಪರ್ ಸ್ಟೇಟ್ಮೆಂಟಲ್ಲಿ ನೋಡಿದೆ, ರಾಜ್ಮುಡಿ ತಿಂದರೆ ಶುಗರ್ ಬರುತ್ತೆ ಅಂತ. ಅದು 100ಕ್ಕೆ 100 ಸುಳ್ಳು. ನಮ್ಮ ತಾಯಿ 97 ವರ್ಷಕ್ಕೆ ಸತ್ರು, ನಮ್ಮ ತಂದೆ 85 ವರ್ಷಕ್ಕೆ ಸತ್ರು. ನಾವು ಎಲ್ಲ ಇದ್ದೀವಿ, BP ಇಲ್ಲ, ಶುಗರ್ ಇಲ್ಲ. ತಿಂಡಿಗಳನ್ನು ಕೂಡ ಅದರಲ್ಲೇ ಮಾಡ್ಕೊಂತೀನಿ. ನೀವು ಪಾಲಿಶ್ ಪೂರ್ತಿ ಮಾಡಿಸಲ್ಲ. ರಾಸಾಯನಿಕ ಗೊಬ್ಬರ, ಈಗ ಜೀವಾಮೃತನೂ ಬೇಕಾಗಿಲ್ಲ, ದನಿನ ಸಗಣಿನೂ ಬೇಕಾಗಿಲ್ಲ ಗದ್ದೆ ಬೆಳಲಿಕ್ಕೆ. ನಾವು ಮುಂಗಾರಲ್ಲೂ ಎತ್ತಿನಲ್ಲಿ ಉಳುಮೆ ಮಾಡಿಬಿಟ್ಟು ಒಂದು ಸ್ವಲ್ಪ ತಡ್ಡಿನೋ ಸೆಣಬನೋ ಹಾಕ್ಬಿಟ್ಟು ಉಳುಮೆ ಮಾಡಿ ಹಾಕ್ಬಿಟ್ರೆ ಅದೇ ಬೆಳೆದು ಬಿದ್ದೋಗುತ್ತೆ. ಕಳೆನಾಶಕ ಹೊಡೆದ್ರೆ ಏನಾಗುತ್ತೆ, ಎಲ್ಲ ನಿಮಗೆ ಆ ಸಾವಯವ ಗೊಬ್ಬರ, ಈ ಸಾವಯವ ಗೊಬ್ಬರ ಯಾವ ಅಂಗಡಿಗಳಲ್ಲೂ ಕೊಳ್ಳಕ್ಕೆ ಹೋಗಬೇಡಿ, ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆ ಸಾವಯವ ಗೊಬ್ಬರ ಮಾರ್ತೀನಿ, ಈ ಸಾವಯವ, ಅನೇಕ ಕಂಪ್ನಿಗಳು ಬಂದಿದ್ದಾವೆ. ಆ ಕಂಪ್ನಿ ಗೊಬ್ಬರಗಳನ್ನು ಉಪಯೋಗಿಸಬೇಡಿ. ದಯವಿಟ್ಟು ಇಂಥವೆಲ್ಲವನ್ನು ನಾವು ತ್ಯಜಿಸಿ ನೆಮ್ಮದಿ ಶಾಂತಿಯಿಂದ ಜೀವನ ಮಾಡಬೇಕು ಅಂತ 2 ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಕೇಳುಗರಿಗೂ ಮತ್ತು ಈ ಆಕಾಶವಾಣಿಯ ಸಿಬ್ಬಂದಿ ವರ್ಗದವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾರೆ.
ರವಿಶಂಕರ್ ಅವರ ತೋಟ ಮತ್ತು ಹೊಲವನ್ನು ನೀವು ನೋಡಬೇಕು. ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಅವ್ರು ಏನು ಬೆಳೀತಾರೋ ಅದು ಯಾವುದನ್ನು ಕೂಡ ನಷ್ಟ ಆಗದ ಹಾಗೆ ಅವರೇ ಮಾರಾಟ ಮಾಡ್ತಾರೆ. ಹಾಸನದಲ್ಲಿ ಮಾರಾಟ ಮಾಡ್ತಾರೆ, ಅರ್ಕಲ್ಗೂಡಲ್ಲಿ ಮಾರಾಟ ಮಾಡ್ತಾರೆ, ಗೊರೂರಲ್ಲಿ ಮಾರಾಟ ಮಾಡ್ತಾರೆ. ಹಾಸನದಿಂದ ಅರ್ಕಲ್ಗೂಡಿಗೆ ಹೊರಟ್ರೆ ಕಟ್ಟಾಯದಿಂದ ಮುಂದಕ್ಕೆ ಬ್ಯಾಡ್ರಳ್ಳಿ ಅಂತೇಳಿ ಅಲ್ಲೊಂದು ಟೋಲ್ ಬರುತ್ತೆ. ಆ ಟೋಲ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಅವರ ಜಮೀನು. ಅರ್ಕಲ್ಗೂಡು ಅಥವಾ ಗೊರೂರು ಕಡೆಗೆ ಹೋದವರು ಅವರ ಜಮೀನನ್ನು ನೋಡ್ಕೊಂಡು ಬರ್ಬೋದು. ಒಳ್ಳೆ ಶ್ರಮ ಹಾಕಿ ಕೆಲಸವನ್ನು ಮಾಡ್ತಾರೆ. ಕೃಷಿಕರೆಲ್ಲರೂ ಕೂಡ ಅವರನ್ನು ಅನುಸರಿಸಿದರೆ ಒಳ್ಳೆ ಹಾದಿನಲ್ಲಿ ನಡೀಬಹುದು ಅಂತ ಹೇಳ್ತಾ ಅವರ ತಾಕಿಗೊಂದ್ಸರಿ ಭೇಟಿಯನ್ನು ಕೊಡಿ. ಪ್ರತಿ ಭಾನುವಾರ ಏನು ಸಾವಯವ ಸಂತೆ ನಡೆಯುತ್ತೋ ಹಾಸನದಲ್ಲಿ ಕ್ರೀಡಾಂಗಣದ ಎದುರಿನಲ್ಲಿ, ಅಲ್ಲೂ ಕೂಡ ಅವರು ಲಭ್ಯರಿರ್ತಾರೆ. ಅವ್ರನ್ನ ಭೇಟಿಯನ್ನು ಮಾಡಬಹುದು. ಇನ್ನು ಅರಸೀಕೆರೆ ತಾಲೂಕು ಕಲ್ಯಾಡಿಯಿಂದ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಒಳ್ಳೆಯ ಕೇಳುಗರು. ಆರೋಗ್ಯಕರ ಸಮಾಜಕ್ಕೆ ಆಕಾಶವಾಣಿ ಹಾಗೂ ಆರೋಗ್ಯಕರ ಜೀವನಕ್ಕೆ ಜೈವಿಕ ಕೃಷಿ ಅನ್ನುವಂಥ ವಿಚಾರವನ್ನು ಕುರಿತು ಮಾತನಾಡ್ತಾರೆ. ಅವ್ರಿಗೆ ಏನು ಬೇಕೋ, ಕಾಳು ಕಡ್ಡಿ ಆಗ್ಬೋದು, ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಎಲ್ಲದನ್ನು ಕೂಡ ಅವರೇ ಬೆಳೆದುಕೊಳ್ತಾರೆ. ವರ್ಷಕ್ಕಾಗುವಷ್ಟು ಬೆಳ್ಕೊಂಡು ಇಟ್ಕೊಂಡು ಮಾರಾಟವನ್ನು ಮಾಡ್ತಾರೆ ಮತ್ತು ಬಳಕೆಯನ್ನು ಕೂಡ ಮಾಡ್ತಾರೆ. 30-40ರಷ್ಟು ನಾಟಿ ಹಸುಗಳನ್ನು ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ತೋಟದಲ್ಲಿ ವಾಸಿಸ್ತಾರೆ. ಅವರು, ಅವ್ರ ತಂದೆ ಎಲ್ಲರೂ ಕೂಡ ನಾಟಿ ಹಸುಗಳನ್ನೇ ಸಾಕಬೇಕು ಅಂಥೇಳಿ ಅದರ ಸಾಕಾಣಿಕೆಯಲ್ಲಿ ನಿರತರಾಗಿದ್ದಾರೆ. ಈಗ ಶಿವಕುಮಾರ್ ಅವರು ಆರೋಗ್ಯಕರ ಸಮಾಜಕ್ಕೆ ಆಕಾಶವಾಣಿ ಹಾಗೂ ಆರೋಗ್ಯಕರ ಜೀವನಕ್ಕೆ ಜೈವಿಕ ಕೃಷಿ ಈ ವಿಷಯವನ್ನು ಕುರಿತು ಮಾತನಾಡ್ತಾರೆ. ಹಿರಿಯ ಕೃಷಿಕರಾಗಿರುವ ಗಿಡ್ಡೇಗೌಡರು ಭಾಳ ಪರಿಶ್ರಮ ಪಟ್ಟು ಒಂದು 20 ತೆರನಾದ ಬೀಜ ಪದಾರ್ಥಗಳನ್ನು ತಂದಿದ್ದಾರೆ. ಅವರು ಬೆಳೆದಿದ್ದು ಮತ್ತು ಇನ್ನು ನಿಮಗೆ ವಿತರಣೆ ಮಾಡಲಿಕ್ಕೆ ಚನ್ನರಾಯಪಟ್ಟಣ ತಾಲೂಕು ದೂತನೂರು ಕಾವಲು ಅಲ್ಲಿಂದ ರವಿಕುಮಾರ್ ಅವರು ಮತ್ತು ಅವರ ಪತ್ನಿ ಆಗಮಿಸಿದ್ದಾರೆ. ತರಕಾರಿಗಳನ್ನು ತಂದಿದ್ದಾರೆ, ಜೈವಿಕವಾಗಿ ಬೆಳೆದಿದ್ದನ್ನು. ಕಲ್ಲಡಿ ಶಿವಕುಮಾರ್ ಅವರು, ನಿಮಗೆ ಆಶ್ಚರ್ಯ ಆಗ್ತದೆ ಸ್ನೇಹಿತರೆ, ತುಂಬ ಜನ ಮಾತಾಡ್ತಾರೆ ಈಗಿನ ಯುಗದಲ್ಲಿ ನಿಮ್ಮಂಗೆ ಬದುಕೋಕ್ಕಾಗಲ್ಲ, ಇವ್ರಂಗೆ ಬದುಕೋಕ್ಕಾಗಲ್ಲ ಅಂತ. ಯಾಕಾಗಲ್ಲ ಅನ್ನೋದಕ್ಕೆ ಈ ಕುಟುಂಬ ಒಂದು ಒಳ್ಳೆ ಉದಾಹರಣೆ. ಇವರಲ್ಲಿ ಒಂದು ಸಿಂಧಿ ಹಸು ಸಿಗೋದಿಲ್ಲ. ರವಿಶಂಕರ್ ಅವರು ಸಹ ಅವರು ನಾಟಿ ಹಸುವನ್ನೇ ಸಾಕಿರೋದು. ಇವರು 1-2 ಅಲ್ಲ, 10, 15, 20 ನಾಟಿ ಹಸುಗಳನ್ನು, ಎತ್ತುಗಳನ್ನು, ಕರುಗಳನ್ನು ಸಾಕ್ತಾರೆ. ಆಮೇಲೆ ಮನೆ ಬಳಕೆಗೆ ಒಂದು 20-25 ತೆರನಾದ ಕಾಳುಗಳನ್ನು ಬೆಳ್ಕೊಳ್ತಾರೆ. ಹೇಗಿದೆ ಅವರ ಅನುಭವ ಅಂದ್ಕೊಂಡು ಸೂಕ್ಷ್ಮವಾಗಿ ಹಂಚ್ಕೊಳ್ತಾರೆ ಮತ್ತು ರೇಡಿಯೋವನ್ನು ತುಂಬ ಇಷ್ಟಪಟ್ಟು ಕೇಳ್ತಾರೆ. ಬನ್ನಿ ಶಿವಕುಮಾರ್ ಅವರು ಮಾತಾಡಿ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಸ್ನೇಹಿತರೆ, ಇವತ್ತು ಬೆಳಗ್ಗೆ ಒಂದು ಕೃಷಿ ಗೀತೆ ಪ್ರಸಾರ ಆಯಿತು ರೈತರಿಗೆ ಸಲಹೆಯಲ್ಲಿ. ಅದು ಎಷ್ಟು ನಮಗೆ ಹತ್ತಿರವಾಗಿದೆ ನಮ್ಮ ಜೀವನಕ್ಕೆ ಅಂತಂದರೆ ಅದನ್ನು ಕೇಳಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ದನ ಕರುಗಳನ್ನು ಕಟ್ಕೊಳ್ಳೋದು ಮತ್ತು ಒಟ್ಟು ಕುಟುಂಬದಲ್ಲಿ ಜೀವನ ಮಾಡೋದು, ಕಮ್ಮಿ ಖರ್ಚಿನ ಕ್ರಮಗಳನ್ನು ಅನುಸರಿಸತಕ್ಕಂಥದ್ದು, ನಮ್ಮ ಭೂಮಿ ಹೇಗಿರಬೇಕು, ಎಷ್ಟು ಮಿಶ್ರ ಬೆಳೆಗಳನ್ನು ಯಾವ ಥರ ಬೆಳ್ಕೊಳ್ಬೇಕು, ಇವೆಲ್ಲ ಸಾಕಷ್ಟು ವಿಚಾರಗಳನ್ನು ನಾವು ಆಕಾಶವಾಣಿಯಿಂದ ಕೇಳಿ ತಿಳ್ಕೊಂಡು ನಾವು ಪ್ರಾಯೋಗಿಕವಾಗಿ ಮಾಡಿ ಅನುಭವ ಪಟ್ಕೊಂಡು ಇದರಲ್ಲಿ ನಾವು ಸುಖವನ್ನು ಕಂಡಿದ್ದೀವಿ, ಆನಂದವನ್ನು ಕಂಡಿದ್ದೀವಿ. ಆರೋಗ್ಯ ಸುಧಾರಣೆಗೆ ತುಂಬ ಸಹಕಾರಿಯಾಗಿದೆ. ನಮ್ಮ ತಂದೆಗೆ 78 ವರ್ಷ, ತಾಯಿಗೂ ವಯಸ್ಸಾಗಿದೆ. ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ. ಯಾವ ಕಾಯಿಲೆನೂ ಇಲ್ಲ ಅವರಿಗೆ, BP ಶುಗರು ಯಾವುದೂ ಇಲ್ಲ. ನಾವು ನಮ್ಮ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿದ್ವಿ. ಮತ್ತು ಮಕ್ಕಳು ಕೂಡ ನಮ್ಮಲ್ಲಿ ಭಾಗಿಯಾಗ್ತಾರೆ ಕೃಷಿನಲ್ಲಿ. ಮತ್ತು ಹಿರಿಯರು ಆದರೂ ವಯಸ್ಸಾದರೂ ಕೂಡ ಅವರು ಕೂಡ ಅವ್ರ ಕೈಲಿ ಏನು ಕೆಲಸ ಆಗುತ್ತೋ ಅಷ್ಟನ್ನು ಕೆಲಸ ಮಾಡ್ತಾರೆ. ಹಂಗಾಗಿ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ, ಸಂತೋಷವಾಗಿದ್ದೀವಿ. ನಮಗೆ ಏನೇನು ಬೇಕೋ ಅದು ಎಲ್ಲದನ್ನು ಬೆಳ್ಕೊಳ್ತೀವಿ. ಸ್ವಲ್ಪನೇ ಆಗಲಿ ಬೆಳ್ಕೊಳ್ತೀವಿ. ಉಳಿದಿದ್ದನ್ನು ಮಾರಾಟಕ್ಕೂ ಸಾಕಷ್ಟು ಸಿಗುತ್ತೆ. ಅದಷ್ಟೇ ಬೇಕು, ಇದಿಷ್ಟೇ ಬೇಕು ಅನ್ನೋ ಥರ ಏನಿಲ್ಲ. ಪ್ರತಿ ವರ್ಷವೂ ಬೆಳೀತಾ ಇರ್ತೀವಿ. ರಾಗಿ, ಜೋಳ ಮತ್ತು ಉದ್ದು, ಹೆಸರು, ಅಲಸಂದೆ, ತೊಗರಿ, ಅವರೆ, ಎಣ್ಣೆಕಾಳುಗಳು, ಶೇಂಗಾ, ಸೂರ್ಯಕಾಂತಿನೂ ಬೆಳ್ಕೊಳ್ತೀವಿ. ಅದರಲ್ಲೇ ಎಣ್ಣೆ ಮಾಡಿಸ್ಕೊಳ್ಳೋದು ಮನೆಗೆ. ಮತ್ತು ಅದು ಇಲ್ಲದೆ ಇದ್ದಾಗ ಮತ್ತು ಕೊಬ್ಬರಿ ಎಣ್ಣೆನೇ ಬಳಕೆನೂ ಮಾಡೋದು. ಬರೀ ತೆಂಗು ಬೆಳೆದೆ, ಅಡಿಕೆ ಬೆಳೆದೆ ಮತ್ತು ಕಾಫಿ ಬೆಳೆದೆ ಅನ್ನೋದಕ್ಕಿಂತ ನಮಗೇನು ಬೇಕೋ ಅದನ್ನು ಬೆಳ್ಕೊಂಡು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಿದೆಯಲ್ಲ ಅದು ಭಾಳ ಮುಖ್ಯ ಅಂತ ನಾವು ಭಾವಿಸಿದ್ವಿ. ಇದೆಲ್ಲದಕ್ಕೂ ಕೂಡ ಆಕಾಶವಾಣಿ ನಮಗೆ ಸದಾ ಮಾರ್ಗದರ್ಶನ ನೀಡ್ತಾ ಬಂದಿದೆ. ಮತ್ತು ದನಕರುಗಳು ನಮ್ಮ ಆರೋಗ್ಯಕ್ಕೆ ಹೇಗೆ ನೆರವಾಗ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ಯಾವಾಗಲೂ ಒತ್ತಿ ಹೇಳ್ತಾ ಇರುತ್ತೆ. ಭೂಮಿಯ ಆರೋಗ್ಯಕ್ಕೂ ಕೂಡ ಅಷ್ಟೇ. ದನಕರುಗಳು ಇಲ್ದಲ್ಲೇ ಕೃಷಿ ಮಾಡೋದು ಅಷ್ಟೊಂದು ಸೂಕ್ತ ಆಗಲಿಕ್ಕಿಲ್ಲ ಅಂತ ನಮ್ಮ ಭಾವನೆ. ಅದನ್ನು ಬಿಡದೆ ಪಾಲಿಸ್ಕೊಂಡು ಬಂದಿದ್ವಿ. ಇವತ್ತು ನಾಟಿ ಹಸುಗಳನ್ನ ಕಟ್ಕೊಂಡು ಹಾಲು, ಮೊಸರು ಮತ್ತು ತುಪ್ಪ ಎಲ್ಲ ಸದಾ ಸಿಗ್ತಾ ಇರುತ್ತೆ ನಮ್ಮ ಮನೇಲಿ. ಯಾವಾಗಲೂ ಸುಮಾರು 30 ವರ್ಷದಿಂದ ಒಂದಿನವೂ ನಮ್ಮ ಮನೇಲಿ ಹಾಲಿಲ್ಲ, ಮೊಸರಿಲ್ಲ ಅನ್ನೋ ಥರ ಯಾವತ್ತೂ ಇಲ್ಲ. ಅಷ್ಟು ಚೆನ್ನಾಗಿ ನಮಗೆ ಸದಾ ಸಿಗೋ ಥರ ಕಾಪಾಡ್ಕೊಂಡು ಬಂದಿದ್ದೀವಿ ನಾವು.
ಭೂಮಿಯ ಆರೋಗ್ಯನೂ ಕೂಡ ಅದೇ ಥರ ಸುಧಾರಣೆ ಆಗುತ್ತೆ. ಈಗ ತೋಟದ ಬೆಳೆಗೆ ಹೋದರೆ ನಾವು ಅಲ್ಲಿ ಸಿಗೋ ತ್ಯಾಜ್ಯನೇ ಉಪಯೋಗಿಸ್ಕೊಂಡು ನಾವು ಬೆಳಿಬೋದು, ಹೌದು, ಇಲ್ಲ ಅಂತ ಅಲ್ಲ. ಆದರೆ ಹೊಲದ ಬೆಳೆಗಳಿಗೆ ಬಂದರೆ, ಆಹಾರ ಬೆಳೆಗಳಿಗೆ ಬಂದರೆ ದನಗಳ ಗೊಬ್ಬರ ಬೇಕೇ ಬೇಕು, ಕೊಟ್ಟಿಗೆ ಗೊಬ್ಬರ. ಅದಿಲ್ಲದಲೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಅಭಿಲಾಷೆ. ನಾವು ಈ ಆಕಾಶವಾಣಿಯಿಂದ ಸದಾ ಸಿಗತ್ತಂಥ ಈ ಗಂಜಲ ಮತ್ತು ಸಗಣಿ ಗೊಬ್ಬರ ಇದನ್ನು ಯಾವ ಥರ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಕಾಶವಾಣಿಗೆ ಬರೋ ಕಾರ್ಯಕ್ರಮಗಳು ಅನುಭವಿ ರೈತರು ನಮಗೆ ಸದಾ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಈ ಗಂಜಲನ ಈಗ ರಾಗಿ ಬೆಳಿಬೇಕಾದ್ರೆ ಖಾಲಿ ಇರುತ್ತೆ ಭೂಮಿ, ಯಾವಾಗ ಸುಮ್ಮನೆ ವ್ಯರ್ಥ ಮಾಡೋ ಬದಲು ಬರೀ ತಿಪ್ಪೆಗೆ ಹಾಕಿದ್ರು ಪ್ರಯೋಜನ ಆಗೋಲ್ಲ, ಹೋದ್ಮೇಲೆ ಚೆಲ್ಕೊಂಡು ಹೋಗೋದಂಗೆ. ಅದರಲ್ಲಿ ರಾಗಿ ಬಿತ್ತರೆ ಒಳ್ಳೆ ರಾಗಿ ಬರುತ್ತೆ, ರಾಸಾಯನಿಕ ಗೊಬ್ಬರನೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ರಾಗಿ ಬರುತ್ತೆ. ಮತ್ತು ಸಗಣಿನೂ ಅಷ್ಟೇ, ಅವತ್ತಿಂದ ಅವತ್ತಿಗೆ ನೇರವಾಗಿ ಬಳಸ್ಕೊಳ್ಳೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡುತ್ತೆ. ಮತ್ತು ತೋಟದ ಬೆಳೆಗಳು ಅಷ್ಟೇ, ಗೋಬರ್ ಗ್ಯಾಸ್ ಇಟ್ಕೊಂಡಿದ್ವಿ. ಗೋಬರ್ ಗ್ಯಾಸಿಂದ ಬರ್ತಕ್ಕಂಥ ಸ್ಲರಿನ ಅವತ್ತಿಂದ ಅವತ್ತಿಗೆ ತಗೊಂಡೋಗ್ಬಿಟ್ಟು ಬಾಳೆ, ಕಾಳುಮೆಣಸು ಮತ್ತು ಸಣ್ಣ ಸಣ್ಣ ಸುಮ್ಮನೆ ಹವ್ಯಾಸಕ್ಕೆ ಅಂತ ತುಂಬ ನೀರಿಲ್ಲ ನಮಗೆ, ಇರೋ ಸ್ವಲ್ಪ ನೀರನ್ನೇ ಸದುಪಯೋಗ ಮಾಡ್ಕೊಂಡಿದ್ವಿ ಚೆನ್ನಾಗಿ. ಗೋಬರ್ ಗ್ಯಾಸ್ ಸ್ಲರಿ ಇದೆಯಲ್ಲ ತುಂಬ ಚೆನ್ನಾಗಿ ಬಳಕೆ ಆಗುತ್ತೆ. ಅದು ಅವತ್ತಿಂದ ಅವತ್ತಿಗೆ ನಾವು ತಗೊಂಡೋಗಿ ನಾವು ಗಿಡದ ಬುಡದಲ್ಲಿ, ಮರದ ಬುಡದಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉಲ್ಸಾಗಿ ಬೆಳೀತವೆ ಪೈರು. ಮತ್ತು ಇಳುವರಿನೂ ಅಷ್ಟೇ ಚೆನ್ನಾಗಿರುತ್ತೆ. ತಾಜಾವಾಗಿ ಸಿಗೋದ್ರಿಂದ ಗಿಡಗಳಿಗೆ ಯಾವ ರೋಗನೂ ಇಲ್ಲ. ನಮಗೆ ಆರೋಗ್ಯ, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರ್ತವೆ. ನಾವು ಎಷ್ಟೇ ಇದಾಗಿದ್ರೂ ಶೀತ ಆದಾಗ ಕಾಳುಮೆಣಸು 2 ಗ್ರಾಮು ಅಷ್ಟು ಅರಿಶಿನ ನಾವೇ ಬೆಳೆದಿದ್ದಾದರೆ ಚೆನ್ನಾಗಿರುತ್ತೆ. ಒಂದು 2 ಗ್ರಾಮ್ ಅರಿಶಿನಕ್ಕೆ ಒಂದು 2 ಕಾಳುಮೆಣಸು ಅಷ್ಟನ್ನು ಸೇರಿಸ್ಬಿಟ್ಟು ಕುಟ್ಟಿ ಪುಡಿ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ತಗೊಂಡ್ರೆ ಸಾಕು, ಒಂದೇ ದಿನದಲ್ಲಿ ನಮಗೆ ನಿಯಂತ್ರಣಕ್ಕೆ ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಿ ಆರೋಗ್ಯ ಕಾಪಾಡ್ಕೋಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ರೇಡಿಯೋ ಕೇಳ್ತಾ ಇದ್ರೆ ನಮಗೆಲ್ಲದೂ ಕೂಡ ಮಾಹಿತಿ ಸಿಗುತ್ತೆ. ನಿಜವಾಗ್ಲೂ ಎಲ್ಲರೂ ಕೇಳ್ರಿ, ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶಿವಕುಮಾರ್ ಅವ್ರಿಗೆ. ಶಿವಕುಮಾರ್ ಅವರು ತಮ್ಮ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಮತ್ತು ಏನಿದ್ದಾವೆ ಅನ್ನುವಂಥದ್ದನ್ನು ಭಾಳ ಸೊಗಸಾಗಿ ಹಂಚಿಕೊಂಡ್ರು. ಶ್ರೀ ಧರ್ಮಸ್ಥಳ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಮುರಳೀಧರ್ ಪೂಜಾರ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಆರೋಗ್ಯ ಮತ್ತು ಆಯುರ್ವೇದವನ್ನು ಕುರಿತು ಒಂದಷ್ಟು ಸಮಯ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ವಿವಿಧ ಮಾಧ್ಯಮಗಳಲ್ಲಿ, ವಿವಿಧ ಪ್ರಕಾರಗಳಲ್ಲಿ ಆಯುರ್ವೇದದ ಮೂಲಕ ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಹೆಚ್ಚು ಪ್ರಸಾರ ಮತ್ತು ಪ್ರಚಾರ ಆಗ್ತಾಯಿದೆ. ಯಾಕೆ ಅಂತಂದರೆ ಇವತ್ತಿನ ದಿನ ಮನುಷ್ಯ ತನ್ನ ಆರೋಗ್ಯದ ಬಗ್ಗೆ ವಹಿಸುತ್ತಿರ್ತಕ್ಕಂಥ ಒಂದು ಹೆಚ್ಚಿನ ಕಾಳಜಿ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, 40 ವರ್ಷ 50 ವರ್ಷ ದಾಟಿಂದ ಸ್ನೇಹಿತರು ಸೇರಿಕೊಂಡಾಗ ಕೇಳೋದು, ನಿನಗೆ ಬಿ ಪಿ ಎಷ್ಟಿದೆ, ನಿನಗೆ ಶುಗರ್ ಎಷ್ಟಿದೆ ಅಂತಂದು. ಕಾಮನ್ನಾಗಿ ಬರ್ತಿರ್ತಕ್ಕಂಥ ಒಂದು ಸಮಸ್ಯೆ ಇದು ಅಂತ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಅದು ಎಷ್ಟಿದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೊಳ್ಬೇಕು, ಯಾವ ಡಾಕ್ಟ್ರ್ ಹತ್ರ ತೋರಿಸ್ಬೇಕು, ಯಾವ ಔಷಧಿ ಮಾಡಬೇಕು, ಆಯುರ್ವೇದ ಮಾಡಬೇಕಾ, ಬೇರೆ ಯಾವುದಾದ್ರೂ ಮಾಡಬೇಕಾ ಅಂತ ಈ ಥರದ ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ವಿನಃ ಇದನ್ನು ಹೇಗೆ ತಡೆಗಟ್ಟಬೇಕು, ಇದು ಬರಲಾರ್ದಾಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ವಿಚಾರ ಮಾಡೋದು ತುಂಬ ಕಡಿಮೆ ಸಂಗತಿ. ಹಾಗಾಗಿ ಆಯುರ್ವೇದದಲ್ಲಿ ತಡೆಗಟ್ಟುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆಯುರ್ವೇದದ ಒಂದು ಉದ್ದೇಶ, 2 ಉದ್ದೇಶ. ಒಂದು, ಆರೋಗ್ಯಕರವಾದಂತಹ ಶರೀರದಲ್ಲಿ, ಅಂದರೆ ಯಾವುದೇ ತೊಂದರೆ ಇರಲಾರ್ದಂತಹ ಶರೀರದಲ್ಲಿ ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದು ತುಂಬ ಮಹತ್ವವಾದದ್ದು. ಅದನ್ನು ನಾವು ಪ್ರಿವೆನ್ಷನ್ ಆಫ್ ಡಿಸೀಸ್ ಮತ್ತು ಪ್ರಮೋಷನ್ ಆಫ್ ಹೆಲ್ತ್ ಅಂತ ಹೇಳ್ತೀವಿ. ಅದು ಒಂದು ಉದ್ದೇಶ. 2ನೇ ಉದ್ದೇಶ, ರೋಗಗಳು ಬಂದಾಗ ಅದಕ್ಕೆ ಚಿಕಿತ್ಸೆ ಮಾಡುವಂಥದ್ದು. ಸಾಮಾನ್ಯವಾಗಿ ಆಸ್ಪತ್ರೆಗಳಿರ್ತವೆ, ರೋಗಗಳು ಬಂದಾಗ ಅಲ್ಲಿ ಹೋಗ್ತಾರೆ, ಚಿಕಿತ್ಸೆ ಮಾಡ್ಕೊಳ್ತಾರೆ, ಬರ್ತಾರೆ. ಆದರೆ ಈ ತಡೆಗಟ್ಟುವ ಸಾಧನಗಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಲಿಕ್ಕೆ ಹೆಚ್ಚಿನ ಜನ ಹೋಗೋದಿಲ್ಲ. ಕರೆಂಟ್ ಪ್ರಾಬ್ಲಮ್ ಏನು, ಬರ್ನಿಂಗ್ ಪ್ರಾಬ್ಲಮ್ ಏನಿರ್ತದೆ ಅದರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಹಾಗಾದರೆ ತಡೆಗಟ್ಟುವ ಸಾಧನಗಳು ಯಾವುವು, ಅವುಗಳನ್ನು ಹೇಗೆ ತಡೆಗಟ್ಟಬೇಕು? ನಾನು ಕೇವಲ ಒಂದೇ ಕಾಯಿಲೆಯ ಬಗ್ಗೆ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ರೋಗಗಳಿಗೆ 3 ಕಾರಣಗಳನ್ನು ಹೇಳ್ತಾರೆ. ಮೊದಲನೇದು, ನಮ್ಮ ಶರೀರದಲ್ಲಿ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಇದ್ದಾವೆ. 5 ಜ್ಞಾನೇಂದ್ರಿಯಗಳಿವೆ, 5 ಕರ್ಮೇಂದ್ರಿಯಗಳಿವೆ, ಹಾಗೂ ಒಂದು ಉಭಯೇಂದ್ರಿಯ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಎರಡೂ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಇಂದ್ರಿಯ ಇದೆ. ಅದಕ್ಕೆ ನಾವು ಮನಸ್ಸು ಅಂತಂದು ಹೇಳ್ತೇವೆ. ಇವಕ್ಕೆ ನಾವು ಏಕಾದಶ ಇಂದ್ರಿಯಗಳು ಅಂದರೆ 11 ಇಂದ್ರಿಯಗಳು ಅಂತಂದು ಹೇಳ್ತೇವೆ. ಈ 11 ಇಂದ್ರಿಯಗಳು ತಮ್ಮ ಮಟ್ಟಿಗೆ ತಾವು ತಮ್ಮ ಪ್ರಾಕೃತ ಕೆಲಸವನ್ನು ಮಾಡುವಾಗ ಯಾವುದೇ ತರಹದ ತೊಂದರೆಗಳಾಗೋದಿಲ್ಲ. ಉದಾಹರಣೆಗೆ ಕಿವಿ
ಕಿವಿ ಒಂದು ಕರ್ಣೇಂದ್ರಿಯ, ಇದು ನಮಗೆ ಸೆನ್ಸ್ ಆರ್ಗನ್ ಅಂತ ಹೇಳ್ತೀವಿ ನಾವು. ಒಂದು ಜ್ಞಾನವನ್ನು ಕೊಡ್ತಕ್ಕಂತಹ ಒಂದು ಮಾಧ್ಯಮ ಅದು. ನನ್ನ ಧ್ವನಿಯನ್ನು ನಿಮಗೆ ಕೇಳಲಿಕ್ಕೆ ಸಹಾಯ ಮಾಡೋದು ಕರ್ಣೇಂದ್ರಿಯ, ಅದು ಕಿವಿ ಅಂತ ಹೇಳ್ತೀವಿ. ಒಂದು ಪಿಚ್ನಲ್ಲಿ ಮಾತಾಡ್ತಾ ಇದ್ದೀನಿ, ಒಂದು ಏರು ಧ್ವನಿಯಲ್ಲಿ ಮಾತಾಡ್ತಾ ಇದ್ದೀನಿ, ಇದು ನಿಮಗೆ ಹಿತವಾದಂತಹ ಒಂದು ಅನುಭವವನ್ನು ಕೊಡ್ತಾ ಇದೆ. ಅದು ಹಿತವಾದಂಥ ಅನುಭವ ಅಂತಂದರೆ ನಿಮಗೆ ಯಾವುದೇ ಹೆಚ್ಚಿನ ತೊಂದರೆ ಆಗ್ತಾ ಇಲ್ಲ. ಅಕಸ್ಮಾತ್ ಧ್ವನಿಯ ಒಂದು ಪ್ರಮಾಣ ಹೆಚ್ಚಾಯಿತು ಅಂತಂದರೆ ನಿಮಗೆ ಕರ್ಕಶವಾಗಿ ಕೇಳ್ತದೆ, ಮನಸ್ಸಿಗೆ ಒಂಥರ ಕಸಿವಿಸಿ ಆಗ್ತದೆ. ಅದನ್ನೇ ತುಂಬ ನಿಧಾನವಾಗಿ ಮಾತಾಡಿದರೆ, ತುಂಬ ನಿಧಾನವಾಗಿ ಅದರ ಒಂದು ಗುಣಮಟ್ಟ, ಒಂದು ಧ್ವನಿ ಇತ್ತು ಅಂತಂದರೆ ಏನು ಹೇಳ್ತಾರೋ ಏನೋ ಕೇಳ್ತಾ ಇಲ್ಲ ಅಂತ, ಅದಕ್ಕೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಆಗಿ ಮುಂದೆ ಕಿವಿ ಕೊಟ್ಟು ಹೀಗೆ ಕೇಳಲಿಕ್ಕೆ ಬರ್ತೀರ. ಈ ಒಂದು ಕರ್ಣೇಂದ್ರಿಯದ ಈ ಒಂದು ಕಿವಿಯ ಒಂದು ಅತಿಯೋಗ ಅಂದರೆ, ನಾನು ಅವಾಗ ಹೇಳಿದೆ, ಮ್ಯೂಸಿಕ್ಕನ್ನು ಅಥವಾ ವಾಲ್ಯೂಮನ್ನು ಜೋರಾಗಿ ಮಾಡೋದು, ಅದರಿಂದ ಕಿವಿಯ ಕಾಯಿಲೆಗಳು ಬರ್ಬೋದು. ಹಾಗೆಯೇ ಹತ್ತಿರ ಹೋಗಿ ಕೇಳಲಿಕ್ಕೆ ಹಿಂಗೆ ಹೋದಾಗ ನಾವು ಬಗ್ತೇವೆ, ಬಗ್ಗಿದಾಗ ನಮ್ಮ ಶರೀರದ ಭಾರ ಏನಿದೆ ಈ ಕತ್ತಿನ ಮೇಲೆ ಬೀಳುತ್ತೆ, ಅದರಿಂದ ಕತ್ತಿನ ರೋಗಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಪ್ರತಿಯೊಂದು ಇಂದ್ರಿಯಗಳದ್ದು, ನಾನು ನೇತ್ರೇಂದ್ರಿಯದ ಬಗ್ಗೆ ಹೇಳ್ತೇನೆ, ಕಣ್ಣಿನ ಬಗ್ಗೆ ಹೇಳ್ತೇನೆ. ಪ್ರಖರವಾದಂತಹ ಬೆಳಕನ್ನು ನೋಡಿದರೆ, ಈಗ ಒಂದು ಸಾಮಾನ್ಯ ಬೆಳಕನ್ನು ನಾವು ನೋಡ್ತಾ ಇದ್ದೇವೆ, ನಮಗೆ ಸಾಮಾನ್ಯವಾಗಿ ಈ ಒಂದು ಬೆಳಕು, ಈ ಒಂದು ಪರಿಸರ ಏನು ಆನಂದವನ್ನು ಕೊಡ್ತದೆ. ಅದನ್ನೇ ದೊಡ್ಡ ಲೈಟನ್ನು ಹಾಕಿಬಿಟ್ಟು ಕಣ್ಣಿಗೆ ಕುಕ್ಕು ಹಾಗೆ ಮಾಡಿದರೆ ಕಣ್ಣಿನ ಒಂದು ಕೆಲಸಕ್ಕೆ ತೊಂದರೆ ಆಗ್ತದೆ, ಕಣ್ಣಿನ ಕಾಯಿಲೆಗಳು ಬರ್ತವೆ. ಅದೇನೇ ಸ್ವಲ್ಪನೂ ಬೆಳಕಿಲ್ಲ, ಸ್ವಲ್ಪ ಬೆಳಕೇ ಇದೆ, ತುಂಬ ಕತ್ಲೆ ಇದೆ, ಆ ಕತ್ಲೆಯಲ್ಲಿ ಏನೋ ಒಂದು ವಸ್ತುವನ್ನು ನೋಡಲಿಕ್ಕೆ ಹೋದರೆ ಅಥವಾ ಪೇಪರ್ ಓದ್ತಾರೆ, ಕತ್ಲೆಯಲ್ಲಿ ಪೇಪರ್ ಓದಲಿಕ್ಕೆ ಹೋದರೆ ಎಷ್ಟು ಕಷ್ಟ ಆಗ್ತದೆ, ನಿಮಗೆ ಅನುಭವ ಇರಬೇಕು. ಸೊ ಅದರಿಂದ ಸಹಿತ ಕಣ್ಣಿಗೆ ಒಂದು ವ್ಯತ್ಯಾಸ ಆಗಿಬಿಟ್ಟು ಕಣ್ಣಿನ ಆರೋಗ್ಯದಲ್ಲಿ ತೊಂದರೆಯಾಗಿ ಕಣ್ಣಿನ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಹೀಗಾಗಿ ನಮ್ಮ ಶರೀರದಲ್ಲಿ ಇರತಕ್ಕಂತಹ, ನಮ್ಮ ಶರೀರದ ಒಂದು ರಚನೆಗೆ, ನಮ್ಮ ಶರೀರದ ಒಂದು ಕ್ರಿಯೆಗೆ ಪೂರಕವಾದಂತಹ, ಅವಶ್ಯಕವಾದಂತಹ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಸದ್ಬಳಕೆ, ಸರಿಯಾದಂತಹ ಬಳಕೆಯಿಂದ ನಾವು ಕಾಯಿಲೆಗಳನ್ನು ತಡೆಗಟ್ಟಬಹುದು. 11 ಇಂದ್ರಿಯಗಳಲ್ಲಿ ಕೇವಲ 2 ಉದಾಹರಣೆಗಳನ್ನು ಹೇಳಿದೆ. ಇನ್ನೊಂದು ಉದಾಹರಣೆಯನ್ನು ಹೇಳೋದು ತುಂಬ ಮಹತ್ವವಾದುದು. ಯಾಕಂದರೆ ಇವತ್ತಿನ ಒಂದು ದಿನದಲ್ಲಿ ಮಾನಸಿಕ ಅಸ್ವಸ್ಥತೆಯ ಒಂದು ಪ್ರಮಾಣ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದರಲ್ಲೂ ನೋಡಿ, ಸಣ್ಣ ಮಗುವಿಗೆ ಹೋಗಿ ಕೇಳಿ ಏನಾಗಿದೆ ಅಂತಂದರೆ ಅವರ ಪೇರೆಂಟ್ಸ್ ಹೇಳ್ತಾರೆ ತುಂಬ ದಿವಸದಿಂದ ಅವನಿಗೆ ಡಿಪ್ರೆಷನ್ ಇದೆ ಅಂತ ಹೇಳ್ತಾರೆ. ಯಾಕೆ ಆ ಡಿಪ್ರೆಷನ್ನು? ಸಾಮಾನ್ಯವಾಗಿ ಈ ಥರದ ಒಂದು ಯಾವುದೋ ಒಂದು ಮಾನಸಿಕ ಒತ್ತಡದಿಂದ, ಮನೆಯಲ್ಲಿ ಆಗಲಿ ಅಥವಾ ಸ್ನೇಹಿತರ ಒಟ್ಟಿಗೆ ಆಗಲಿ ಇರತಕ್ಕಂಥ ಒಂದು ಮಾನಸಿಕ ಒತ್ತಡದಿಂದ, ಮನಸ್ಸಿನ ಮೇಲೆ ಆಗ್ತಕ್ಕಂಥ ಬೇರೆ ಬೇರೆ ವಿಚಾರಗಳ ಪರಿಣಾಮದಿಂದಾಗಿ ಈ ಒಂದು ಮಾನಸಿಕ ಅಸ್ವಸ್ಥತೆ ಕಾಣ್ತದೆ. ನಾನು ಮಾನಸಿಕ ರೋಗ ಅಂತ ಹೇಳಲ್ಲ, ಅದಕ್ಕೆ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೇನೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಬೇಡವಾದದ್ದನ್ನು ಅಥವಾ ಅದಕ್ಕೆ ವಿಪರೀತವಾದಂತಹ ಯೋಚನೆಗಳನ್ನು ಮಾಡೋದು, ಅಥವಾ ಯಾವುದೇ ಒಂದು ಧನಾತ್ಮಕ ಯೋಚನೆಗಳನ್ನು ಮಾಡದೇ ಇರೋದು, ಇವು ಸಹ ಅನೇಕ ತೊಂದರೆಗಳಿಗೆ ಕಾರಣವಾಗ್ತವೆ. ಹಾಗಾಗಿ ನಮ್ಮ ಶರೀರದಲ್ಲಿ ಇರತಕ್ಕಂಥ 11 ಇಂದ್ರಿಯಗಳ ಒಂದು ಸದ್ಬಳಕೆಯಿಂದ ನಾವು ನಮ್ಮ ಬರ್ತಕ್ಕಂಥ ರೋಗಗಳನ್ನು ತಡೆಗಟ್ಟಿಬಿಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಆಹಾರದ ಬಗ್ಗೆ ಮಾತಾಡ್ತಾ ಇದ್ದರು. ನಮಗೆ ಗೊತ್ತಿದೆ, ನಮಗೆ ಆಹಾರ ಎಷ್ಟು ಸೇವನೆ ಮಾಡಬೇಕು ಅಂತಂದು. ಸಾಮಾನ್ಯವಾಗಿ ಈ ಆಹಾರ ಇದೆ ಅಲ್ವಾ, ಎರಡಕ್ಕೂ, ಮನಸ್ಸಿಗೆ ಮತ್ತು ಆ ಶರೀರಕ್ಕೆ ಪೋಷಣೆ ಕೊಡುವಂತಹ ಒಂದು ಅಂಶ ಇದು. ಸಾತ್ವಿಕ ಆಹಾರ ಅಂತ ಇರ್ತದೆ. ಸಾತ್ವಿಕ ಆಹಾರವನ್ನು ಸೇವಿಸಿದರೆ ನಮ್ಮ ಮನಸ್ಸು ಸಾತ್ವಿಕ ಗುಣಪ್ರಧಾನವಾದಂತಹ ಒಂದು ಅಂಶವನ್ನು ಹೊಂದಿರ್ತದೆ. ಹಾಗೆ ನಮ್ಮ ಮನಸ್ಸು ನಾವು ಸೇವಿಸ್ತಕ್ಕಂಥ ಆಹಾರದ ಮೇಲೆ ನಮ್ಮ ಮನಸ್ಥಿತಿ ಇರ್ತದೆ ಅಂತ ತುಂಬ ದಿನದಿಂದ ತುಂಬ ಸಂಶೋಧನೆಗಳೇ ಆಗಿದ್ದಾವೆ ಇದರ ಮೇಲೆ. ಆಹಾರದ ಒಂದು ಪ್ರಮಾಣ ಮತ್ತು ಸಮಯ ಅದು ಯಾವಾಗಲೂ ನಿಗದಿತವಾಗಿರಬೇಕು. ನಮಗೆ ಎಷ್ಟು ದೇವರು ಕೊಟ್ಟಿದ್ದಾನೆ ಅದರಲ್ಲಿ ಅರ್ಧ ಊಟ ಮಾಡಬೇಕು ಅಂತ ನಿಜವಾಗೂ ಸತ್ಯವಾದಂತಹ ಮಾತು ಅದು. ನಮಗೆ ಹಸುವಾದಾಗ ಊಟ ಮಾಡಬೇಕು ಅಂತಂದು. ಈಗ ಏನು ಮಾಡ್ತೀವಿ, ಹಸುವಾದಾಗ ಊಟ ಮಾಡೋದಿಲ್ಲ, ಒಂದೇನೋ ಸಮಯ ಮಾಡ್ಕೊಂಡಿರ್ತೀವಿ, ಆ ಟೈಮಲ್ಲಿ ಹಸುವಾಗಲಿ ಬಿಡಲಿ ನಾವು ಹೋಗಿ ಆಹಾರ ಸೇವನೆಗೆ ಹೋಗ್ತೀವಿ. ಹಸಿವೆ ಯಾಕಾಗುತ್ತೆ ಅಂತಂದರೆ ಶರೀರಕ್ಕೆ ಒಂದು ಪೋಷಣೆ ಬೇಕಾಗ್ತದೆ. ಶರೀರಕ್ಕೆ ಬೇಕಾದಂತಹ ಪೋಷಣೆ ನಾವು ಸೇವಿಸ್ತಕ್ಕಂಥ ಆಹಾರದಿಂದ ಆಗ್ತಾ ಇರ್ತದೆ. ದೇಹ ಬೆಳವಣಿಗೆ ಆಗಬೇಕು ಅಂತಂದರೆ ಅದಕ್ಕೆ ಗ್ಲೂಕೋಸ್ ಅಂತ ಇರ್ತದೆ, ಫ್ರಕ್ಟೋಸ್ ಅಂತ ಇರ್ತದೆ, ವಿಟಮಿನ್ಗಳಂತಿರ್ತವೆ, ಕಾರ್ಬೋಹೈಡ್ರೇಟ್ಗಳಂತಿರ್ತವೆ. ಹೀಗೆ ನಾನಾ ಪ್ರಕಾರದ ಘಟಕಗಳು ಆಹಾರದ ಮೂಲಕ ಶರೀರದಲ್ಲಿ ಸೇರಿಕೊಂಡ್ಬಿಟ್ಟು ಅವು ನಮ್ಮ ದೇಹದ ಬೆಳವಣಿಗೆ ಮತ್ತು ಪೋಷಣೆಯನ್ನು ಮಾಡ್ತಾ ಇರ್ತದೆ. ಈಗ ನೋಡಿ, ನಾವು ಅನ್ನ ಊಟ ಮಾಡ್ತೀವಿ, ಅನ್ನದಲ್ಲಿ ಗ್ಲೂಕೋಸ್ ಇರ್ತದೆ, ಕಾರ್ಬೋಹೈಡ್ರೇಟ್ ಇರ್ತದೆ, ವಿಟಮಿನ್ ಇರ್ತದೆ, ಬೇರೆ ಬೇರೆ ಘಟಕಗಳು ಇರ್ತವೆ. ಇವೆಲ್ಲವುಗಳು ಈಗ ನಾವು ಮಾರ್ಕೆಟಿಗೆ ಹೋಗ್ಬಿಟ್ಟು 1 kg ವಿಟಮಿನ್ ಕೊಡು ಅಂದರೆ ಸಿಗುತ್ತಾ? ನಮಗೆ ಸಿಗಲ್ಲ. ಆಹಾರದಲ್ಲಿ ಇರತಕ್ಕಂತಹ ಘಟಕಗಳು, ಈ
ಆಹಾರದಲ್ಲಿ ಇರತಕ್ಕಂತಹ ಘಟಕಗಳನ್ನು ವಿಭಜನೆ ಮಾಡಿಬಿಟ್ಟು ಶರೀರಕ್ಕೆ ಬೇಕಾದಂತಹ ಸ್ಥಳದಲ್ಲಿ ತಲುಪಿಸಿ ಆ ಒಂದು ಸ್ಥಳವನ್ನು ಪೋಷಣೆ ಮಾಡಿ ಬೆಳವಣಿಗೆ ಮಾಡತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ಶರೀರದಲ್ಲಿದೆ. ಅದನ್ನು ನಾವು ಜೀರ್ಣಾಂಗ ವ್ಯೂಹ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಯಾವಾಗ ಶರೀರದಲ್ಲಿ ಆಹಾರದ ಅಂಶ ಅಥವಾ ಪೋಷಣೆಯ ಅಂಶ ಕಡಿಮೆ ಆದಾಗ ಶರೀರ ತನ್ನಷ್ಟಕ್ಕೆ ತಾನೇ ಕೇಳ್ತದೆ. ಅದು ಶರೀರಕ್ಕೆ ಯಾರೂ ಹೇಳ್ಕೊಡೋದು ಬೇಕಾಗಿಲ್ಲ. ದೇವರು ಕೊಟ್ಟಂಥ ಒಂದು ಅಗಾಧವಾದಂತಹ ಶಕ್ತಿ ಶರೀರಕ್ಕೆ ತನಗೆ ಆಹಾರ ಬೇಕು ಅಂದಾಗ ಶರೀರ ತಾನು ಕೇಳುತ್ತೆ. ಎದರ ಮೂಲಕ ಕೇಳ್ತದೆ? ಅದು ಹಸಿವೆಯ ಮೂಲಕ ಕೇಳ್ತದೆ. ಈಗ ಶರೀರದಲ್ಲಿ ಇರ್ತಕ್ಕಂಥ ಆಹಾರ ಎಲ್ಲ ಕಡಿಮೆ ಆಗಿದೆ, ಎಲ್ಲವೂ ಸಹಿತ ಮುಗಿದಿದೆ. ಇನ್ನು ಮುಂದೆ ಪೋಷಣೆಗೆ ಶರೀರಕ್ಕೆ ಆಹಾರ ಬೇಕು ಅಂದಾಗ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಅನೇಕ ರಾಸಾಯನಿಕ ಪದಾರ್ಥಗಳು, ಏನು ಎಂಜೈಮ್ಸ್ ಮತ್ತು ಜ್ಯೂಸ್ ಅಂತಂದು ಹೇಳ್ತೇವೆ ನಾವು. ಈ ಎಂಜೈಮ್ ಮತ್ತು ಕಿಣ್ವಗಳು ಅಂತಂದು ಹೇಳ್ತೇವೆ. ಅವುಗಳ ಒಂದು ಸ್ರಾವದಿಂದ ಶರೀರದಲ್ಲಿ ಇರ್ತಕ್ಕಂಥ ಆ ಒಂದು ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯೂಹದಲ್ಲಿ ಇರ್ತಕ್ಕಂಥ ನರಗಳಿಗೆ ಆ ಸಂವೇದನೆ ಹೋಗಿಬಿಟ್ಟು ಆ ನರಗಳ ಸಂವೇದನೆ ನೇರವಾಗಿ ಮೆದುಳಿಗೆ ಹೋದಾಗ ಮೆದುಳು ನಮಗೆ ಬುದ್ಧಿಶಕ್ತಿಯನ್ನು ನೀಡ್ತಕ್ಕಂತಹ ಒಂದು ಶರೀರದ ಘಟಕ ಅಂದರೆ ಮೆದುಳು. ಆ ಮೆದುಳಿನ ಮೂಲಕ ನಮಗೆ ಅರಿವಾಗ್ತದೆ, ನಮಗೆ ಹಸಿವಾಗಿದೆ. ಹಸಿವೆ ಆದಾಗ ನಾವು ಆಹಾರ ತಗೊಳ್ಬೇಕು ಅಂತಂದು. ಅಕಸ್ಮಾತ್ ನಾವು ಹಸಿವೆ ಆಗದೇನೆ ಎಲ್ಲೋ ಒಂದು ಯಾರೋ ಒಂದು ಕೊಡ್ತಾ ಇದ್ದಾರೆ ನಾವು ತಿಂತೀವಿ ಅಂತ ತಿಂದುಬಿಟ್ರೆ ಅದಕ್ಕೆ ಆಹಾರದ ಒಂದು ಜೀರ್ಣ, ನಾನು ಹೇಳಿದೆ ಜೀರ್ಣ ಆಗಿಬಿಟ್ಟು ಬೇರೆ ಬೇರೆ ಘಟಕಗಳಾಗ್ತವೆ ಅಂತಂದು. ಆ ಘಟಕಗಳು ಆಗಲಿಕ್ಕೆ ಏನು ಒಂದು ಪರಿಸರ ಬೇಕು ನಮ್ಮ ಶರೀರದಲ್ಲಿ, ಆ ಒಂದು ಸಿಸ್ಟಮ್ನಲ್ಲಿ ಅದು ಸೃಷ್ಟಿ ಆಗಿರೋದಿಲ್ಲ. ಆ ಒಂದು ಪಚನ ಆಗಲಿಕ್ಕೆ ಸೃಷ್ಟಿಯಾಗದೇ ಇರತಕ್ಕಂತಹ ಪರಿಸರದಲ್ಲಿ ಆಹಾರವನ್ನು ತೆಗೆದುಕೊಂಡ್ವಿ ಅಂತಂದರೆ ಆಹಾರ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗದೇ ಇರತಕ್ಕಂಥ ಒಂದು ಅವಸ್ಥೆಯನ್ನು ನಾವು ಅಜೀರ್ಣ ಅಂತ ಹೇಳ್ತೇವೆ. ಈ ಅಜೀರ್ಣ ಎಲ್ಲ ರೋಗಕ್ಕೆ ಕಾರಣ ಆಗ್ತದೆ. ಅಜೀರ್ಣದಿಂದ ಆಮ ಸಂಚಿಕೆ ಅಂತ ನೀವು ಕೇಳಿರ್ತೀರಿ. ಆಮ ಉತ್ಪತ್ತಿ ಆಗ್ತದೆ. ಆ ಆಮ ಉತ್ಪತ್ತಿಯಾದಾಗ ನಮ್ಮ ಶರೀರದಲ್ಲಿ ಅನೇಕ ತೊಂದರೆಗಳು ಉತ್ಪನ್ನವಾಗ್ತವೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ಆಹಾರ, ಹಿತವಾದಂತಹ ಆಹಾರ, ಮಿತವಾದಂತಹ ಆಹಾರ, ನನಗೆ ಏನು ಬೇಕು ಅಂತಹ ಆಹಾರ, ನನಗೆ ಎಷ್ಟು ಬೇಕು ಅಷ್ಟು ಆಹಾರವನ್ನು ಸೇವಿಸಿದರೆ ಖಂಡಿತ ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅನೇಕ ತೊಂದರೆಗಳನ್ನು ದೂರ ಇಡ್ಬೋದು. ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಅನೇಕ ಆಯುರ್ವೇದ ಸಂಸ್ಥೆಗಳು, ಆಯುರ್ವೇದ ವಿದ್ಯಾಕೇಂದ್ರಗಳು, ಆಯುರ್ವೇದ ಸಂಶೋಧನಾ ಸಂಸ್ಥೆಗಳು, ಆಯುರ್ವೇದದ ಆಸ್ಪತ್ರೆಗಳು ಅನೇಕ ರೀತಿಯ ವೈಜ್ಞಾನಿಕ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ಕಟ್ಟಿಬಿಟ್ಟು ಆಯುರ್ವೇದದ ಮೂಲಕ ಆರೋಗ್ಯದ ಸೇವೆಯನ್ನು ನೀಡ್ತಾ ಇದೆ. ಹಾಸನದಲ್ಲಿ ಕಳೆದ 32 ವರ್ಷಗಳಿಂದ ಧರ್ಮಸ್ಥಳದ ವತಿಯಿಂದ ಸನ್ಮಾನ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಆಯುರ್ವೇದ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಅನೇಕ ಪ್ರಕಾರದ ರೋಗಗಳು ಅಂದರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಈ ಚರ್ಮದ ಕಾಯಿಲೆಗಳು, ನರಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹಾಗೂ ಮೂಳೆಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಮಕ್ಕಳ ತೊಂದರೆಗಳು, ಕಿವಿ, ಮೂಗು, ಗಂಟಲು ಮತ್ತು ಕಣ್ಣಿನ ತೊಂದರೆಗಳಿಗೆ, ಈ ಎಲ್ಲ ತೊಂದರೆಗಳಿಗೆ ವಿಶೇಷವಾದಂಥ ರೀತಿಯ ಪಂಚಕರ್ಮ ಚಿಕಿತ್ಸೆಗಳು ಅಂತ ಹೇಳ್ತೇವೆ ನಾವು. ಪಂಚಕರ್ಮ ಚಿಕಿತ್ಸೆಗಳು ಅಂತಂದರೆ ಶರೀರದ ಒಂದು ಶುದ್ಧಿಯನ್ನು ಮಾಡ್ತಕ್ಕಂತಹ ಚಿಕಿತ್ಸೆಗಳು. ಆಮ ಅಂತಂದು ಹೇಳಿದೆ. ಈ ಆಮ ಒಂದು ಕಡೆ ಹೋಗಿ ಕೂತ್ಕೊಳ್ತು ಅಂತಂದರೆ ಶರೀರದಲ್ಲಿ ಆ ಭಾಗದಲ್ಲಿ ಅನೇಕ ತೊಂದರೆಗಳನ್ನು ಉತ್ಪನ್ನ ಮಾಡ್ತಾ ಇರ್ತದೆ. ಈ ಆಮವನ್ನು ನಮ್ಮ ಶರೀರದಿಂದ ಹೊರಗಡೆ ಹಾಕಿ ಅಲ್ಲಿ ಒಂದು ಉತ್ತಮವಾದಂತಹ ಪರಿಸರವನ್ನು ನಿರ್ಮಾಣ ಮಾಡಿ ನಂತರ ಹಲವಾರು ಚಿಕಿತ್ಸೆಗಳನ್ನು ನೀಡಿದರೆ ನಮ್ಮ ಶರೀರಕ್ಕೆ ತುಂಬ ಹಿತಕಾರಿಯಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಂದು ಪಂಚಕರ್ಮ ವಿಭಾಗ ಕೂಡ ಒಂದು ಕೆಲಸ ಮಾಡ್ತಾ ಇದೆ. ದಿನದ 24 ಗಂಟೆಗಳ ಕಾಲ ನಮ್ಮ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಸಾರ್ವಜನಿಕರಿಗೆ. ಆಯುರ್ವೇದದ ಮೂಲಕ ಯಾವಾಗಲೂ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 3 ಉದ್ದೇಶಗಳಿರ್ತವೆ. ಮೊದಲನೇದು ಒಂದು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣವನ್ನು ನೀಡೋದು, ಆ ಒಂದು ವಿಜ್ಞಾನದಲ್ಲಿ ಸಂಶೋಧನೆಗಳನ್ನು ನಡೆಸೋದು, ಆ ವೈದ್ಯಕೀಯ ವಿಜ್ಞಾನದ ಮೂಲಕ ರೋಗಿಗಳಿಗೆ ಅಥವಾ ಸಮಾಜಕ್ಕೆ ಆರೋಗ್ಯ ಸೇವೆಯನ್ನು ಸಲ್ಲಿಸೋದು. ಈ 3 ಕಾರ್ಯಗಳು ಸಂಸ್ಥೆ ನಡೆಸ್ತಾ ಇದೆ. ಅವಿರತವಾಗಿ ಕಳೆದ 32 ವರ್ಷಗಳಿಂದ ನಡೆಸ್ತಾ ಇದೆ. ಆಕಾಶವಾಣಿಯ ಸಹಕಾರವೂ ಸಹ ತುಂಬ ಅದಕ್ಕೆ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ವಿಶೇಷವಾದಂತಹ ಹೊಸ ವರ್ಷದ ಕಾರ್ಯಕ್ರಮದಲ್ಲಿ ಸಂಸ್ಥೆಯನ್ನು ಭಾಗಿಯಾಗಿಸಿಕೊಂಡು ನಮಗೆ ಒಂದು ಆರೋಗ್ಯ ಸೇವೆಯನ್ನು ನೀಡಲಿಕ್ಕೆ ಒಂದು ಅವಕಾಶ ಕೊಟ್ಟು ಶಿಬಿರವನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಂತಹ ಆಕಾಶವಾಣಿ ಸಿಬ್ಬಂದಿಗಳಿಗೆ, ಮುಖ್ಯಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
ಆರೋಗ್ಯ ಮತ್ತು ಆಯುರ್ವೇದವನ್ನು ಕುರಿತು ಮಾತನಾಡಿದಂತಹ ಡಾಕ್ಟರ್ ಮುರಳೀಧರ್ ಪೂಜಾರ್ ಅವರಿಗೆ ಧನ್ಯವಾದಗಳು. ನಮ್ಮ ಕೇಳುಗರು ಹಾಗೂ ಕೃಷಿಕರು ಜೈವಿಕ ಪದಾರ್ಥಗಳನ್ನು ಆಕಾಶವಾಣಿಯ ಅಂಗಳದಲ್ಲಿ ಇವತ್ತು ತಂದಿದ್ದಾರೆ. ಪ್ರದರ್ಶನ ಇದೆ, ಮಾರಾಟ ಇದೆ, ಅದರ ಸದ್ಬಳಕೆಯನ್ನು ಕೂಡ ಮಾಡಿಕೊಳ್ಳಬೇಕು. ಹಾಗೆ ಶ್ರೀ ಧರ್ಮಸ್ಥಳ ಆಯುರ್ವೇದ ಮಹಾವಿದ್ಯಾಲಯದವರು ಇಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಸದ್ಬಳಕೆಯನ್ನು ಕೂಡ ಮಾಡಿಕೊಳ್ಳಬಹುದು. ಇನ್ನು ಆಕಾಶವಾಣಿಯನ್ನು ಕೇಳ್ತಾ ಇರ್ತೀರಿ, ನೋಡಬೇಕು ಅನ್ನುವಂತಹ ಆಸೆ ಇರುತ್ತೆ, ನೋಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಇವತ್ತು ಮುಕ್ತವಾದಂತಹ ಅವಕಾಶ ಇದೆ. ಎಲ್ಲರೂ ಕೂಡ ಆಕಾಶವಾಣಿಯ ಕಚೇರಿಯನ್ನು ಮತ್ತು ಸ್ಟುಡಿಯೋವನ್ನು ನೋಡಲಿಕ್ಕೆ ಅವಕಾಶ ಇದೆ. ಇದರ ಸದ್ಬಳಕೆಯನ್ನು ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಮತ್ತೊಬ್ಬರು ಅಂತ ಹೇಳಿದರೆ ಹಾಸನದ ಭೂಮೌಲ್ಯ ನ್ಯಾಚುರಲ್ಸ್. ಇವರು ಶುದ್ಧವಾದಂತಹ ಗಾಣದ ಎಣ್ಣೆಯನ್ನು ಉತ್ಪಾದನೆಯನ್ನು ಮಾಡಿ ಮಾರಾಟವನ್ನು ಮಾಡ್ತಾರೆ. ಅದರ ಮುಖ್ಯಸ್ಥರಾದ ರಘು ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಶುದ್ಧ ಎಣ್ಣೆಯ ಉತ್ಪಾದನೆ ಮತ್ತು ಬಳಕೆ ಈ ಕುರಿತು ಒಂದೆರಡು ನಿಮಿಷಗಳ ಕಾಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ರಘು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಂದು ಕಿರು ಪರಿಚಯ ಮಾಡ್ಕೊಳೋದಾದರೆ, ನನ್ನ ಹೆಸರು ರಘು ಅಂತ ಅಂದ್ಬಿಟ್ಟು, ಮೂಲತಃ ಬೇಲೂರು ತಾಲೂಕು ಅಡಗೂರು ಗ್ರಾಮ ಪಕ್ಕದಲ್ಲಿ. ನಾನು ವಿದ್ಯಾಭ್ಯಾಸ ಬಂದ್ಬಿಟ್ಟು ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೆ. ಅದಾದಮೇಲೆ BTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಒಂದು ಬೆಂಗಳೂರಿನ ಒಂದು ಹೆಸರಾಂತ ಕಂಪನಿಯಲ್ಲಿ ಆ ಕೆಲಸದ ಒಂದು ಜವಾಬ್ದಾರಿ ಹೊತ್ತು ಒಂದು 18 ವರ್ಷ ಯಾವ ಥರ ಒಂದು ಕೆಲಸ ಮಾಡಿದೆ ಅಂತಲೇ ಒಂದು ನಮಗೆ ಅರಿವಿಗೆ ಬರಲಿಲ್ಲ. ಸುಮಾರು ಒಂದು 18-20 ವರ್ಷ ಬೆಂಗಳೂರಿನ ಒಂದು ಬಹು ರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಿ, ಆಮೇಲೆ ನಾನೇನಾದರೂ ಒಂದು ಪರಿವರ್ತನೆ ಆಗಬೇಕು ಜೀವನದಲ್ಲಿ, ಏನಾದರೂ ಒಂದು ಆರೋಗ್ಯಕರವಾದಂತಹ ಮತ್ತು ಸಮಾಜಕ್ಕೆ ಒಂದು ಚಿಕ್ಕ ಒಂದು ಸೇವೆ ಕೊಡುವಂತಹ ಒಂದು ಕೆಲಸದಲ್ಲಿ ಭಾಗಿಯಾಗಬೇಕು ಅಂತ ಯೋಚನೆ ಮಾಡಿ, ಒಂದು ಆರೋಗ್ಯದ ದೃಷ್ಟಿ ಆಹಾರ ಅದರಲ್ಲಿ ತುಂಬ ಒಂದು ಗೊಂದಲ ನಡೀತಾ ಇದೆ, ಕಲಬೆರಕೆ ನಡೀತಾ ಇದೆ, ಅದರಲ್ಲಿ ಏನಾದರೂ ನಾವೊಂದು ಚಿಕ್ಕ ಒಂದು ಕಾಣಿಕೆ ಕೊಡ್ಬೋದಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಒಂದು ಶುದ್ಧ ಎಣ್ಣೆಯನ್ನು ತಯಾರಿಸುವಂಥ ಒಂದು ಘಟಕ, ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡಿ ಜನಗಳ ಒಂದು ಆರೋಗ್ಯಕ್ಕೆ ಕಾರಣ ಆಗುತ್ತೆ. ನಮಗೂ ಒಂದು ಮನೆಗೆ ಒಂದು ಒಳ್ಳೆ ಎಣ್ಣೆ ಸಿಗುತ್ತೆ, ನಮ್ಮ ಆರೋಗ್ಯನೂ ಕಾಪಾಡಿಕೊಳ್ಬೋದು. ಮತ್ತು ಸಾಮಾನ್ಯ ವರ್ಗದ ಜನಗಳಿಗೆ ಒಂದು ಶುದ್ಧ ಎಣ್ಣೆಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಅವರ ಆರೋಗ್ಯದ ಸುಧಾರಣೆಗೂ ನಾನು ಕಾರಣ ಆಗ್ಬೋದು ಅಂತ ಅಂದ್ಬಿಟ್ಟು ಒಂದು ಕೆಲಸನ ಏನು ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ, ಅದನ್ನು ರಿಸೈನ್ ಮಾಡಿ ಕೆಲಸನ ಬಿಟ್ಟು ನಮ್ಮ ಊರಿಗೆ ಬಂದು ನಾನು ಹಾಸನಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮರದ ಗಾಣದಿಂದ ಎಣ್ಣೆಯನ್ನು ತಯಾರಿಸುವಂಥ ಒಂದು ಘಟಕವನ್ನು ಓಪನ್ ಮಾಡಿದೆ ನಾವು 2021 ಅಕ್ಟೋಬರಲ್ಲಿ. ಸೊ ಅದರಲ್ಲಿ ಏನು ಅಂತಂದರೆ, ನಾವು ಜನಗಳಿಗೆ ಒಂದು ಆರೋಗ್ಯಕರವಾದಂಥ ಶುದ್ಧ ಎಣ್ಣೆಯನ್ನು ಕೊಡುವುದು. ಈ ಆಕಾಶವಾಣಿ ನನಗೆ ಒಂದು ಪರಿಚಯ ಆಯಿತು. ಆ ಕಾರ್ಯಕ್ರಮಗಳು ಜನಗಳಿಗೆ ನೀಡುವಂಥ ಒಂದು ಮಾಹಿತಿ, ಮನರಂಜನೆ ಆಗ್ಬೋದು, ಸಾಮಾಜಿಕ ಕಳಕಳಿ ಆಗ್ಬೋದು, ಅದರಲ್ಲಿ ನನಗೆ ಆಕಾಶವಾಣಿಯ ಒಂದು ಸಂಬಂಧನ ನಾನು ತೊಡಗಿಸ್ಕೊಳ್ಬೇಕು. ಅದರಿಂದ ಒಂದು ಸಮಾಧಾನಕರವಾದಂಥ ಒಂದು ವಾತಾವರಣ ಇದೆ, ಅದರಲ್ಲಿ ಆರೋಗ್ಯಕರವಾದಂಥ ಒಂದು ವಾತಾವರಣ ಇದೆ ಅಂತ ಅಂದ್ಬಿಟ್ಟು ನಾನು ಬಂದು ಬೆರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಎಷ್ಟು ಸುಂದರವಾದಂಥ ವಾತಾವರಣ ಅಂತಂದರೆ, ಆಕಾಶವಾಣಿ ಒಳಗಡೆಗೆ ಬಂದ್ರೇ ನಮಗೇನೋ ಒಂದು ಸಮಾಧಾನ ಆಗುತ್ತೆ. ಅಷ್ಟೊಂದು ಮರ ಗಿಡಗಳು, ಒಂದು ಉತ್ತಮವಾದಂಥ ಒಂದು ಗಾಳಿ ವಾತಾವರಣ. ಇವತ್ತು ಎಷ್ಟು ಸುಂದರ ವಾತಾವರಣ ಅಂದರೆ, ಮರ ಗಿಡಗಳು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಸುಂದರ ಮರ ಗಿಡಗಳ ಜೊತೆಗೆ ನೀವೆಲ್ಲ ಒಂದು ಸುಂದರವಾದಂಥ ಒಂದು ಆರೋಗ್ಯಕರ ಜನಗಳು ಇಲ್ಲಿದ್ದೀರಾ. ಇವತ್ತೇನು ಬಂದಿದ್ದಾರೆ ಎಲ್ಲರೂ ಒಂದು ಆರೋಗ್ಯಕರವಾದಂಥ ಜನಗಳು, ಏನು ಆರೋಗ್ಯವನ್ನು ಬಯಸುವಂಥವರು, ಬೇರೆಯವ್ರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಗುಣ ಇಟ್ಕೊಂಡು ಸಾಮಾಜಿಕ ಕಳಕಳಿಯಿಂದ ಬದುಕುವಂಥ ಜನಗಳು. ಸೊ ಆ ಥರ ಒಂದು ಜನಗಳ ಮಧ್ಯದಲ್ಲಿ ಇವತ್ತು ನಾನು ಬಂದು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ತುಂಬ ಒಂದು ನನ್ನ ಸೌಭಾಗ್ಯ ಅಂತ ಹೇಳಬೇಕು. ಯಾಕೆಂದರೆ ನಾನು ಇವೆಲ್ಲ ಸಾಮಾಜಿಕ ಜಾಗಗಳಲ್ಲಿ ಮಾತಾಡಿದ್ದು ತುಂಬ ಕಮ್ಮಿ. ಇದೇ ಪ್ರಾರಂಭ ನನ್ನ ಜೀವನದಲ್ಲಿ. ಅದೊಂದು ಅವಕಾಶ ಸಿಕ್ಕಿದ್ದು ಒಂದು ನನ್ನ ಸೌಭಾಗ್ಯ. ಇಲ್ಲಿ ನೆರೆದಿರುವಂಥ ಗಣ್ಯರು, ಹಿರಿಯರು, ಆಕಾಶವಾಣಿ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನಮಸ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ವೃತ್ತಿಯನ್ನು ಆರಿಸ್ಕೊಂಡಿರೋದು ಮರದ ಗಾಣದಿಂದ ಶುದ್ಧವಾಗಿ ಎಣ್ಣೆಯನ್ನು ತೆಗೆದು ಜನಗಳಿಗೆ ತಲುಪಿಸೋವಂಥದ್ದು. ಇದರಲ್ಲಿ ಏನು ವಿಶೇಷತೆ ಇದೆ? ನೀವೆಲ್ಲ ಬೆಳಗ್ಗೆಯಿಂದ ಸುಮಾರು ಪ್ರೋಗ್ರಾಮ್ಗಳಲ್ಲಿ ಕೇಳಿದ್ದೀರಾ, ಸುಮಾರು ಅತಿಥಿಗಳು ಮಾತಾಡಿದ್ದಾರೆ. ಆರೋಗ್ಯ, ಆಹಾರ, ಆನಂದ, ಈ ಒಂದು 3 ವಿಷಯಗಳ ಬಗ್ಗೆನೇ ನಮ್ಮ ಕಾರ್ಯಕ್ರಮವೂ ಇದೆ ಇವತ್ತು. ಯಾಕೆ ಅಷ್ಟೊಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇವತ್ತು? ಮುಂಚೆ ಎಲ್ಲ ಆ ಥರ ಒಂದು ಏನು ಡಿಸ್ಕಷನ್ ಆಗ್ತಾ ಇರಲಿಲ್ಲ, ಚರ್ಚೆಗೆ ಗ್ರಾಸವಾಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದರೆ ಆ ರೈತಾಪಿ ಜನ ಅವರ ಒಂದು ಕೆಲಸದಲ್ಲಿ ತೊಡಗಿಸ್ಕೊತಾ ಇದ್ರು, ಅವ್ರ ಕೆಲಸಗಳನ್ನು ಮಾಡ್ತಾಯಿದ್ರು, ಊಟ ಮಾಡ್ತಾಯಿದ್ರು, ತಿಂಡಿ ಮಾಡ್ತಾಯಿದ್ರು, ಕೆಲಸಗಳನ್ನು ಮಾಡ್ಕೊಂಡು ಕಣ್ತುಂಬ ನಿದ್ದೆ ಮಾಡ್ತಾಯಿದ್ರು ಸಂಜೆ. ಮತ್ತು ಬೆಳಗ್ಗೆ ಅವರ ಕಾರ್ಯಚಟುವಟಿಕೆ ಅದೇ ಥರ ಒಂದು ಪ್ರಾರಂಭ ಆಗ್ತಾಯಿತ್ತು. ಇಂದಿನ ದಿನಗಳಲ್ಲಿ ಯಾಕೆ ಆಹಾರ, ಆರೋಗ್ಯ ಅನ್ನೋದು ಯಾಕೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ? ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ತಿಳಿದಿರೋ ವಿಷಯನೇ. ಅದನ್ನು ಮತ್ತೆ ನಾನು ಹೇಳೋದಾದರೆ, ನನ್ನ ಒಂದು ಭಾವನೆ ವ್ಯಕ್ತಪಡಿಸೋದಾದರೆ, ಆಹಾರ ಅನ್ನೋದು ಆವತ್ತಿನ ಕಾಲದಲ್ಲಿ ಏನಿತ್ತು ಆ ಆಹಾರವಾಗಿ ಉಳಿದಿಲ್ಲ ಇವತ್ತು. ಅದಕ್ಕೆ ಸುಮಾರು ಕಾರಣಗಳಿದೆ, ನಿಮಗೆ ಗೊತ್ತಿರುತ್ತೆ. ಆಹಾರನೇ ಮುಖ್ಯ. ಎಲ್ಲ ನಮ್ಮ ದೇಹ ಆರೋಗ್ಯ, ಮನಸ್ಸಿನ ಆರೋಗ್ಯ, ನಾವು ಒಂದು ಸಾಧನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಬದುಕಿ ಹೋಗಬೇಕು ಅಂತಂದರೆ ನಮ್ಮ ಒಂದು ದೇಹ ಏನಿದೆ, ದೇಹವೇ ದೇಗುಲ ಅಂತ ಹೇಳ್ತೀವಲ್ಲ, ಆ ಫಿಸಿಕಲ್ ಭೌತಿಕವಾಗಿ ಏನಿದೆ ಅದು ನಿಂತು
ಬಾಳಬೇಕು, ಆರೋಗ್ಯಕರವಾಗಿರಬೇಕು ಅಂದರೆ ನಾವು ತಿನ್ನುವಂಥ ದೇಹಕ್ಕೆ ಕೊಡೋದೇನು? ನಾವು ಒಂದು ಮರಕ್ಕೆ ನೀರು ಉಣಿಸ್ತೀವಿ, ಗೊಬ್ಬರ ಹಾಕ್ತೀವಿ, ಹಂಗೆ ನಮ್ಮ ದೇಹಕ್ಕೆ ಕೊಡೋದು ಆಹಾರ ಶುದ್ಧವಾಗಿದ್ದರೆ ಅದು ನಮಗೆ ಶಕ್ತಿ ಕೊಡುತ್ತೆ, ನಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗುತ್ತೆ, ಆ ಒಂದು ಆನಂದವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ, ಅದು ಸಾರ್ಥಕವಾಗಿ ಬದುಕುತ್ತೆ. ಕಲಬೆರಕೆ ಯಾಕಾಗಿದೆ? ಅದಕ್ಕೆ ತುಂಬ ನಾನಾ ರೀತಿಯ ಕಾರಣಗಳಿದೆ. ಅದು ಹೇಳಕ್ಕೆ ಹೋದರೆ ಅದೊಂದು ವಿಷಯ ಆಗೋಗುತ್ತೆ. ಇಷ್ಟೊಂದು ಕಲಬೆರಕೆ ಆಗಿರೋದ್ರಿಂದ ನಾವೇನು ಮಾಡಬೇಕು? ಉತ್ತಮ ಆರೋಗ್ಯದೆಡೆಗೆ ನಾವು ಹೆಜ್ಜೆಯನ್ನು ಇಡಬೇಕು. ಅದು ಸುಮಾರು ಜನ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದಾರೆ, ರೇಡಿಯೋಗಳಲ್ಲಿ ಹೇಳ್ತಾ ಇದ್ದಾರೆ, ತಿಳಿದಿರುವಂಥ ಮೇಧಾವಿಗಳು ನಿಮಗೆ ತಿಳಿಸ್ತಾ ಇರ್ತಾರೆ. ಅದರಲ್ಲಿ ನೀವೇನು ಮಾಡಬೇಕು? ಅದನ್ನು ತೊಡಗಿಸ್ಕೋಬೇಕು. ನಾವು ಕೇಳ್ತೀವಿ, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತೀವಿ, ಆ ಥರ ಎಲ್ಲ ಆಗಬಾರ್ದು. ಆರೋಗ್ಯಕ್ಕಾಗಿ ಉತ್ತಮ ಆರೋಗ್ಯವನ್ನು ತಿನ್ನೋದು ನಮ್ಮ ಒಂದು ಧ್ಯೇಯ ಮತ್ತು ಅದು ಕರ್ತವ್ಯ ನಮ್ಮದು. ಅದರಲ್ಲಿ ನೀವು ತೊಡಗಿಸ್ಕೊಳೋದಾದರೆ ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಆರೋಗ್ಯಕ್ಕೆ ಉತ್ತಮವಾದಂಥ ಆಹಾರ ಕಲಬೆರಕೆ ಆಗಿರೋದ್ರಿಂದ ನಿಮಗೆ ಶುದ್ಧ ಆಹಾರ ಅಂದರೆ ಯಾವುದು? ನೀವೇ ಕೈಯಿಂದ ಎಷ್ಟು ತಯಾರಿಸ್ಕೋಬೋದು, ಮನೆಯಲ್ಲಿ ಎಷ್ಟು ಬೆಳಿಬೋದು ಪದಾರ್ಥಗಳನ್ನು, ಆ ರೀತಿಯಲ್ಲಿ ಬೆಳ್ಕೊಂಡು ಅದನ್ನು ಬಳಸ್ತಾ ಹೋದಷ್ಟು ನಮಗೆ ಉತ್ತಮವಾದಂಥ ಪೋಷಕಾಂಶ ಸಿಗುತ್ತೆ. ಮತ್ತು ನಮಗೆ ದೇವರು ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಎಲ್ಲ ಥರದ್ದು ಒಂದು ಪ್ರಜ್ಞೆ ಜ್ಞಾನವನ್ನು ಕೊಟ್ಟಿದ್ದಾನೆ. ನಾವು ಕಣ್ಣು ತೆರೆದು ನೋಡಬೇಕು ಯಾವುದು ಶುದ್ಧವಾದಂಥ ಆಹಾರ. ಇವತ್ತು ಯಾವ ಥರ ಆಗಿದೆ ಅಂತಂದರೆ, ಇವತ್ತಿನ ಒಂದು ಕೆಲಸದ ಒಂದು ಒತ್ತಡ ಆಗ್ಬೋದು, ಅಥವಾ ಏನೋ ನಾವು ಸಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ನಮ್ಮದು ಜೀವನನೇ ಬೇರೆ, ಎಲ್ಲೋ ಒಂದು ಜೀವನೋದ್ದೇಶನ ಬೇರೆ ಅನ್ನೋ ರೀತಿಯಲ್ಲಿ ನಾವು ಒಂದು ಪ್ರಜ್ಞೆಯನ್ನು ಮರೆತು ಬದುಕ್ತಾ ಇದ್ದೀವಿ. ಆಹಾರ ಅಂತಂದರೆ ಯಾವುದು ಅಂತ ಕಣ್ಣು ತೆರೆದು ನಾವು ನೋಡಬೇಕು. ಆಹಾರದಲ್ಲಿ ಯಾವುದು ಶುದ್ಧವಾಗಿದೆ ಅದನ್ನು ನಾವು ಬಳಸ್ತಾ ಹೋಗಬೇಕು. ನನ್ನ ವಿಷಯಕ್ಕೆ ಬಂದರೆ ನಾವು ಎಣ್ಣೆಯನ್ನು ನಾವು ಅಡುಗೆಗೆ ಬಳಸ್ತೀವಿ. ಅಡುಗೆ ಎಣ್ಣೆ ತುಂಬ ಕಲಬೆರಕೆ ಆಗಿರೋದು ಇತ್ತೀಚೆಗೆ ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಕಲಬೆರಕೆ ಆಗಿದೆ ಅಂತಂದರೆ ನಾವು ಅದನ್ನು ದೂಷಿಸ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ. ನೀವು ಶುದ್ಧವಾದ ಎಣ್ಣೆ ಯಾವುದು ಅಂತ ತಿಳ್ಕೊಳ್ಳಿ. ಅಡುಗೆಗೆ ಬಳಸುವಂಥ ಎಣ್ಣೆಗಳಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಉಚ್ಚೆಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆ ಎಲ್ಲ ಥರದ್ದು ನಾವು ಬಳಸ್ತಾ ಇರ್ತೀವಿ. ಅಡುಗೆ ಎಣ್ಣೆ ಏನಕ್ಕೆ ಬೇಕು ಅಡುಗೆಗೆ? ಅದು ನಮ್ಮ ದೇಹದಲ್ಲಿ ನಮ್ಮ ಆಹಾರ ಏನು ಮುಖ್ಯ ಆಗಿದೆ ಅದೇ ಥರ ಜಿಡ್ಡು ನಮ್ಮ ದೇಹಕ್ಕೆ ಬೇಕು. ಮೆದುಳಿನ ಬೆಳವಣಿಗೆಗಾಗ್ಬೋದು, ಮೂಳೆಗಳ ಜಾಯಿಂಟ್ಸಿನ ಒಂದು ಒತ್ತಡ ತಡ್ಕೊಳೋದಕ್ಕೆ ಬೆಳವಣಿಗೆಗಾಗ್ಬೋದು, ಮತ್ತು ಪಚನ ಕ್ರಿಯೆ ಎಲ್ಲ ಸರಾಗವಾಗಿ ಹೋಗೋದಕ್ಕಾಗ್ಬೋದು. ಎಲ್ಲ ಒಂದು ದೇಹದ ಒಂದು ಅರ್ಥಪೂರ್ಣವಾದಂಥ ಆರೋಗ್ಯಕ್ಕೆ ಜಿಡ್ಡು ಬೇಕು. ಆ ಒಂದು ಆರೋಗ್ಯಕ್ಕಾಗಿ ಉತ್ತಮವಾದಂಥ ಒಂದು ಶುದ್ಧವಾದ ಎಣ್ಣೆನ ಉಪಯೋಗಿಸ್ಬೇಕು. ಅದಕ್ಕಾಗಿ ನೀವು ಯಾವ ಎಣ್ಣೆನ ಉಪಯೋಗಿಸ್ತೀರ ಅದು ಶುದ್ಧವಾಗಿದೆಯಾ ಅಂತ ತಿಳ್ಕೊಂಡು ಬಳಸೋಕ್ಕೆ ಪ್ರಯತ್ನ ಪಡಿ. ನಾವು ಒಂದು ಶುದ್ಧವಾದಂಥ ಒಂದು ಎಣ್ಣೆನ ಜನಗಳಿಗೆ ತಲುಪಿಸುವಂಥ ಪ್ರಯತ್ನದಲ್ಲಿ ಇದ್ದೀನಿ ನಾನು. ನಮ್ಮ ಒಂದು ಶುದ್ಧ ಗಾಣದ ಎಣ್ಣೆ ಘಟಕ ಹಾಸನದ MG ರಸ್ತೆಯಲ್ಲಿ ಡಾಂಗಿ ಆಸ್ಪತ್ರೆ ಪಕ್ಕ ಭೂಮೌಲ್ಯ ನ್ಯಾಚುರಲ್ಸ್ ಮರದ ಗಾಣ ಅಂತ, ಅಲ್ಲಿ ಬಂದರೂ ನಿಮಗೆ ಶುದ್ಧವಾದ ಎಣ್ಣೆ ಸಿಗುತ್ತೆ. ನೀವೇ ಕೊಬ್ಬರಿ ಕಡಲೆ ಬೀಜ ತಂದ್ರೂ ಸಹ ನಾವು ಬಿಟ್ಕೊಡ್ತೀವಿ. ಶುದ್ಧವಾದ ಎಣ್ಣೆನ ಬಳಸಿ ಆರೋಗ್ಯನ ಕಾಪಾಡ್ಕೊಳ್ಳಿ. ಇಷ್ಟು ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂಥ ಎಲ್ಲರಿಗೂ ವರ್ಧಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದುವರೆಗೆ ರಘು ಅವರು ಶುದ್ಧ ಎಣ್ಣೆಯ ಉತ್ಪಾದನೆ ಮತ್ತು ಬಳಕೆ ಇದರ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದರು. ಸಾಕಷ್ಟು ವಿಚಾರಗಳನ್ನು ಮತ್ತು ಮಾಹಿತಿಯನ್ನು ಮಾಡಿಕೊಟ್ರು. ಅವ್ರಿಗೆ ಧನ್ಯವಾದಗಳು ತಮ್ಮೆಲ್ಲರ ಪರವಾಗಿ. ಇದೀಗ ಹಾಸನ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಮಲಬಾರ್ ಗೋಲ್ಡ್ ಚಿನ್ನದಂತಹ ಹಾಡುಗಳು ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಕೆಲವೊಂದಷ್ಟು ಜನ ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಅವ್ರಿಗೆ ಬಹುಮಾನವನ್ನು ನೀಡ್ತಕ್ಕಂತಹ ಸಮಯ ಇದಾಗಿದೆ. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಚಿನ್ನದಂತಹ ಹಾಡುಗಳು ಕಾರ್ಯಕ್ರಮದ ವಿಜೇತರಿಗೆ ಬಹುಮಾನ ವಿತರಣೆ ಇದೀಗ ಮಾಡಲಾಗುತ್ತೆ. ಚಿನ್ನದಂತಹ ಹಾಡುಗಳು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಸಂಸ್ಥೆ ಪ್ರತಿ ಭಾನುವಾರ ಅದನ್ನು ಪ್ರಾಯೋಜನೆ ಮಾಡ್ತಾ ಇದೆ. ನಮಗೆ ವರ್ಷಕ್ಕೆ ಆಕಾಶವಾಣಿಗೆ ಚಿನ್ನದಂತಹ ವರಮಾನ ಹತ್ತತ್ರ 2.5 ಲಕ್ಷ ರೂಪಾಯಿ ಹಣವನ್ನು ಆ ಸಂಸ್ಥೆ ಕೊಡ್ತಾ ಇದೆ. ಬಹುಶಃ ಇಡೀ ರಾಜ್ಯದಲ್ಲೂ ಆ ಥರದ ಪ್ರಾಯೋಜಿತ ಕಾರ್ಯಕ್ರಮಗಳು ಹೋಗಲಿಕ್ಕಿಲ್ಲ. ಇದು ಈಗಿಂದಲ್ಲ, 4-6 ವರ್ಷಗಳಿಂದ, ಅದರಲ್ಲೂ ವಿಶೇಷವಾಗಿ ದಯಾನಂದ್ ಅವರ ಒಂದು ಅಪೇಕ್ಷೆ. ಅವರು ರೇಡಿಯೋ ಕೇಳಿದ್ರೆ ಬಾಲ್ಯದಿಂದ ರೇಡಿಯೋ ಕೇಳ್ಕೊಂತ ಬಂದಿದ್ದಾರೆ. ವಿಜೇತರು 3 ಆಯ್ಕೆ ಮಾಡ್ಕೊಂಡಿದ್ವಿ. ದಯಮಾಡಿ ಅವರು ಆಗಮಿಸಬೇಕು. ಶಾಂತಿನಿ ಮಂಜುನಾಥ್ ಅವರು, ಸುಮಾವೀಣವರು, ಮದನ್ ಮತ್ತು ಉಳಿದವರು ದಯಮಾಡಿ ವೇದಿಕೆ ಹತ್ತಿರ ಬಂದು ಅವರಿಗೆ ಚಪ್ಪಾಳೆ ಹಾಕಿ ಬೆನ್ನು ತಟ್ಟಿದರೆ ನಿಮಗೂ ಖುಷಿ, ಅವರಿಗೂ ಖುಷಿ. ಶಾಂತಿನಿ ಮಂಜುನಾಥ್ ಅವರು, ಸುಮಾವೀಣ, ES ಮದನ್. ಎಷ್ಟು ಚೆನ್ನಾಗಿ ರೇಡಿಯೋಗಳನ್ನು ಇಟ್ಕೊಂಡಿದ್ದಾರೆ, ಕೇಳ್ತಾರೆ ಅನ್ನೋದಕ್ಕೆ ಇಂಥವರು ಉದಾಹರಣೆ. ಒಂದೊಂದು ಸಾಲು ಪ್ರಸಾರವನ್ನು ಬಹಳ ಚೆನ್ನಾಗಿ ಗಮನಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಸಂಸ್ಕಾರವನ್ನು ನಾವು ಬಹಳ ಚೆನ್ನಾಗಿ ಗುರುತಿಸಿದ್ವಿ, ಗೌರವಿಸಿದ್ವಿ. ನಮ್ಮ ರೇಡಿಯೋ ಕೇಳುಗರಲ್ಲಿನೂ ಎಷ್ಟು ಚೆನ್ನಾಗಿ ಸದ್ಗುಣಗಳಿದ್ದಾವೆ ಅನ್ನೋದಕ್ಕೆ ಈ ಥರದ ಜನ ನಮಗೆ ಉದಾಹರಣೆ ಆಗಬಲ್ಲರು. ಸುಮಾರು ಜನ ರೇಡಿಯೋ ಕೇಳುಗರಂದರೆ ಅವರಲ್ಲಿ ಒಂದು ಒಳ್ಳೆಯ ಗುಣ ಇದೆ, ಹೇಗೇಗೋ ಮಾತಾಡಲ್ಲ. ಕೆಲವು ಜನ ಮಾತ್ರ ಹೇಗೇಗೋ ಮಾತಾಡ್ತಾರೆ, ಹೆಂಗೆ ಮಾತಾಡ್ತಾರೆ, ಅವ್ರಿಗೆ ಸ್ವಲ್ಪ ದೂರ ಇರ್ರಿ ಅಂತಲೂ ಹೇಳಿದ್ದೀವಿ. ಕೆಲವೊಬ್ಬರಂತೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಕೆಲವೊಬ್ಬರು ನಾವು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ, ಕೇಳ್ತೀವಿ ಅಂತ ಹೇಳಿದರು, ಆದರೆ ಭಾಗವಹಿಸಿ. ಮತ್ತು
ನಾವು ಪ್ರತಿದಿನವೂ ಮಾತಾಡ್ತೀವಿ ಅಂತ ಹೇಳೋರು ವಿರಾಮ ಕೊಟ್ಕೊಳ್ಳಿ, ಅದು ಒಳ್ಳೆಯದಲ್ವೇ ಅಲ್ಲ. ನಿಮ್ಮ ಹೆಸರುಗಳು ಅತಿಯಾಗಿ ಪ್ರಚಾರ ಆದರೆ ನಿಮಗೆ ಭಂಗ, ನಿಮಗೆ ಕಳಂಕ. ಹೇಳ್ತಾರೆ ಜನಪ್ರಿಯತೆ ಹೆಚ್ಚಾದಷ್ಟು ಶನಿ ಕಾಟ ನಿಮಗೆ ಶುರುವಾಯ್ತು ಅಂತ ತಿಳ್ಕೊಳ್ಳಿ ಅಂತ. ನಿಜವಾಗ್ಲೂ ಒಳ್ಳೆಯದಲ್ಲ. ನಿಮ್ಮ ಜಾಣತನವನ್ನು ಭಾಳ ಹಿತಮಿತವಾಗಿ ತೋರಿಸ್ತಾ ಹೋಗಿ, ಆಗ ನಿಮಗೆ ದೊಡ್ಡ ಶೋಭೆ. ಹಾಗಾಗಿ ಕೆಲವೊಬ್ಬರಿಗೆ ಹೇಳಿದರೆ ಬೇಸರ ಆಗಿದೆ, ನಾವೇನು ಬೇಸರ ಮಾಡ್ಕೊಂಡಿಲ್ಲ. ನಮ್ಮ ಕರ್ತವ್ಯ ನಾವು ಹೇಳಲೇಬೇಕು. ಅದು ಎಲ್ಲರ ಆಕಾಶವಾಣಿ ಆಗಬೇಕು, ಜನರ ಧ್ವನಿ ಆಗಬೇಕು. ಬರೀ 4-10 ಜನ ಮಾತ್ರ ಇದನ್ನು ಗುತ್ತಿಗೆ ತೆಗೆದುಕೊಳ್ಳೋ ಥರ ಆಗಬಾರ್ದು ಅಂದ್ಕೊಂಡು ನಾವು ಒತ್ತಾಯವಾಗಿಯೂ ಹೇಳಿದ್ದೀವಿ, ಈಗಲೂ ಹೇಳ್ತೀವಿ. ಎಷ್ಟೋ ಜನ ಭಾಳ ಬೇಸರದಿಂದ ನುಡಿದಿರುತ್ತೆ, ಇವರೇ ಮಾತಾಡ್ತಿರ್ತಾರೆ, ನಮಗೆ ಅವಕಾಶನೇ ಸಿಗೋದಿಲ್ಲ ಅಂತ. ಹಾಗಾಗಿ ಎಲ್ಲರಿಗೂ ಸಿಗಲಿ, ನೀವು ಅಲ್ಲಲ್ಲಿ ಬಿಡು ಮಾಡಿಕೊಳ್ಳಿ ಅಂತ ಅಂದ್ಕೊಂಡು ಹೇಳ್ತಾ, ದಯಾನಂದ್ ಅವರ ಒಂದು ಕಾರ್ಯತತ್ಪರತೆ, ಅವರ ಪ್ರೀತಿ ನಿಜವಾಗ್ಲೂ ನಾವು ಮೆಚ್ಚತಕ್ಕಂಥದ್ದು. ಯುವಕರು ರೇಡಿಯೋ ಕೇಳಿಗರು ಭಾಳ ಚೆನ್ನಾಗಿ ರೇಡಿಯೋ ಕೇಳ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ನಮಗೆ ಸಲಹೆಯನ್ನು ಕೊಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ, ಸಹಕಾರ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಿರಿಯರಾದ ಮುದ್ದೇಗೌಡರು ಇವರಿಗೆ ಬಹುಮಾನ ಕೊಟ್ಟು ಅವರಿಗೆ ಗೌರವಿಸ್ಬೇಕು ಅಂದ್ಕೊಂಡು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅವರಿಗೆ ಒಂದು ಪ್ರಮಾಣ ಪತ್ರ ಅಂತ ಕೊಡ್ತೀವಿ. ಜೊತೆಗೆ ಅವ್ರ ಸಂಸ್ಥೆಯಿಂದ ಕಾಣಿಕೆ, ಅವರಲ್ಲಿ ರೇಡಿಯೋ ಇದ್ರೂ ಮತ್ತೊಂದು ರೇಡಿಯೋ, ಯಾಕಂದರೆ ಮತ್ತೆ ಅವ್ರಿಗೆ ಪ್ರಿಯ ಪಾತ್ರರಾದವ್ರಿಗೆ ರೇಡಿಯೋ ಹೋಗಲಿ ಅಂತ ಅಂದ್ಕೊಂಡು, ಜೊತೆಗೆ ರೈತರು ಬೆಳೆದ ಜೈವಿಕ ಪದಾರ್ಥಗಳ ಒಂದು ರುಚಿ ಅವರ ಮನೆಯಲ್ಲಿ ಆಗಲಿ ಅಂದ್ಕೊಂಡು ಈ ಸಂದರ್ಭದಲ್ಲಿ ನಾವು ಅವರಿಗೆ ವಿತರಣೆ ಮಾಡ್ತಾಯಿದ್ದೀವಿ. ಮುದ್ದೇಗೌಡರು ದಯಮಾಡಿ ಬಹುಮಾನವನ್ನು ಕೊಟ್ಟು ಗೌರವಿಸ್ಬೇಕು ಅಂದ್ಕೊಂಡು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಆಕಾಶವಾಣಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ನಿರ್ಮಾಣವನ್ನು ಮಾಡಿ ಪ್ರಸಾರವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಿಮಗೆ ಹೇಗೆ ಅನುಕೂಲವೋ, ಹೇಗೆ ಸಾಧ್ಯವೋ ಹಾಗೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಿ ಭಾಗವಹಿಸಿ ನಮ್ಮೊಂದಿಗೆ ಮಾತನಾಡಿ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೂಡ ಮುಕ್ತವಾಗಿ ನಮಗೆ ಹೇಳ್ಬೋದು. ಪತ್ರದ ಮೂಲಕ ಹೇಳ್ಬೋದು, ಕರೆಯನ್ನು ಮಾಡಿ ಹೇಳ್ಬೋದು. ಇನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಅವಕಾಶಗಳನ್ನು ಕೂಡ ಬಳಸಿಕೊಂಡು ಹೇಳ್ಬೋದು. ನಿಮಗೆ ಉಪಯುಕ್ತವಾಗುವಂತಹ ಅನೇಕರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನೇ ನಾವು ನಿರ್ಮಾಣವನ್ನು ಮಾಡಿ ಪ್ರಸಾರವನ್ನು ಮಾಡ್ತೇವೆ. ಹೀಗೆ ನಮ್ಮ ಒಂದು ಕಾರ್ಯಕ್ರಮಗಳ ಭಾಗವಾಗಿ ಸ್ಪಂದಿಸಿದಂಥವರು ಇವತ್ತು ಬಹುಮಾನ ವಿಜೇತರಾಗಿದ್ದಾರೆ. 3 ಜನರಿಗೆ ಬಹುಮಾನವನ್ನು ವಿತರಣೆಯನ್ನು ಮಾಡಿ ಅವ್ರಿಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವವನ್ನು ನೀಡ್ತಾ ಇದ್ದೇವೆ. ಸುಮಾವೀಣಾ, ಶಾಂತಿನಿ ಮಂಜುನಾಥ್ ಹಾಗೂ ಮದನ್, ಇವರು 3 ಜನ ಮಲಬಾರ್ ಚಿನ್ನದಂಥ ಹಾಡುಗಳು ಬಹುಮಾನಗಳನ್ನು ಸ್ವೀಕರಿಸಿದಂತಹ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು ಈಗ ನಿಮ್ಮ ಮುಂದೆ ಇಡಲಿದ್ದಾರೆ. ಮದನ್ ಅವರು ತಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾರೆ. ನಮ್ಮ ಹಾಸನ ಆಕಾಶವಾಣಿಯ ಮುಖ್ಯಸ್ಥರಾದಂತಹ ಡಾಕ್ಟರ್ ವಿಜಯಂಗಡಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು, ಹಾಗೂ ಎಲ್ಲ ನಿರೂಪಕ ಸಿಬ್ಬಂದಿಯವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮ ಫಸ್ಟು ಪ್ರಾರಂಭವಾದಾಗ ನನಗೆ ಕ್ವಶನ್ ಕೇಳಿದರು, ಅದಕ್ಕೆ ಆನ್ಸರು ಹೇಗೆ ಹುಡುಕ್ತೆ. ಆಮೇಲೆ ನೆಕ್ಸ್ಟ್ ವಾರ ಅದಕ್ಕೆ ಉತ್ತರ ಹೇಳುವಾಗ ಆ ಆನ್ಸರ್ ತಪ್ಪಾಗಿತ್ತು. ಆಮೇಲೆ ಇದ್ಯಾಕೆ ಹಿಂಗೆ ತಪ್ಪಾಯಿತು ಅಂತೆಲ್ಲ ಯೋಚನೆ ಮಾಡಿ ಮತ್ತೆ ನೆಕ್ಸ್ಟ್ ವಾರದ ಕ್ವಶನ್ ಕೇಳಿದಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಹುಡುಕಿದ ನಂತರ ಆನ್ಸರ್ ಸಿಕ್ತು. ನೆಕ್ಸ್ಟ್ ಬರ್ತಾ ಬರ್ತಾ ಹೀಗೆ ಆನ್ಸರು ಸಿಗ್ತಾ ಹೋಯಿತು ಸರ್. ಆಮೇಲೆ ತುಂಬ ಖುಷಿ ಆಯಿತು. ಅದು ಅಲ್ಲದೆ ಹಾಸನ ಆಕಾಶವಾಣಿಲಿ ಬಹುಮಾನ ಪಡ್ಕೋಬೇಕು ಅಂತ ನನಗೆ ತುಂಬ ಒಂಥರ ಖುಷಿ ಆಗ್ತಾಯಿದೆ, ಮತ್ತು ಆಸೆನೂ ಇತ್ತು. ಆಕಾಶವಾಣಿಲಿ ಒಂದು ಸತಿನಾದರೂ ಕೆಲಸ ಮಾಡಬೇಕು ಅನ್ನೋದೊಂದು ಆಸೆ ತುಂಬ ಇತ್ತು ನನಗೆ. ನಿರೂಪಕರೆಲ್ಲ ಮಾತಾಡುವಾಗ ಇದು ಹಾಸನ ಆಕಾಶವಾಣಿ 102.2 ಮೆಗಾಹೆರ್ಟ್ಸ್ ಅನ್ನುವಾಗ ನನಗೆ ತುಂಬ ಖುಷಿ ಆಗ್ತಿತ್ತು. ಅದನ್ನೇ ನಾನು ಇಮಿಟೇಟ್ ಮಾಡ್ತಾಯಿದ್ದೆ ಸರ್. ತುಂಬ ಖುಷಿ ಸರ್ ನನಗೆ ಹಾಸನ ಆಕಾಶವಾಣಿ ಅಂದರೆ. ಹೀಗೆ ಬಹುಮಾನ ನೀಡಿ ನಮ್ಮ ಒಂದು ಅವಕಾಶ ಮಾಡಿಕೊಟ್ಟಂಥ ನಿರೂಪಕ ಸಿಬ್ಬಂದಿಗಳಿಗೆ ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಿಗೆ ಈ ಮೂಲಕ ಧನ್ಯವಾದವನ್ನು ಹೇಳಿ. ಮದನ್ ಅವರು ಹೇಳಿದ್ರಲ್ಲ, ನಾನು ಆಕಾಶವಾಣಿ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಹೊಸ ಆಲೋಚನೆ ಇದೆ ನಮಗೆ. ಆಯ್ದ ವಿಜೇತರನ್ನು ಅಥವಾ ಕೇಳುಗರನ್ನು ಬಳಕೆ ಮಾಡಿಕೊಂಡು ನೀವು ಒಂದು ಅರ್ಧ ಗಂಟೆ 1 ಗಂಟೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಲಿಕ್ಕೆ ನಾವು ಆಮಂತ್ರಿಸ್ತೀವಿ. ಇದಲ್ದಲೇ ಮಕ್ಕಳಿಗೂ ಒಂದು ಅವಕಾಶ ಅನ್ನೋ ಥರ ಆಲೋಚನೆ ಇದೆ. ಸಣ್ಣ ಮಕ್ಕಳನ್ನು ಸ್ಟುಡಿಯೋ ಕರೆಸಿ ಅವರು ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಂತ ಹೊಸ ಹೊಸ ಆಲೋಚನೆಗಳಿದ್ದಾವೆ. ನೋಡೋಣ, ಕಾಲ ಕೂಡಿ ಬರುತ್ತೆ, ಕಾಯ್ತಾ ಇರ್ರಿ. ಈಗ ಮುದ್ದೇಗೌಡರು ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು. ಎಲ್ರಿಗೂ ನಮಸ್ಕಾರಗಳು. ಈ ದಿವಸ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಜಯ ಅಂಗಡಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ಬೇಕಾಯಿತು. ಕಾರಣ ಇಷ್ಟೇ, ಅವ್ರಿಗೂ ನನಗೂ ಪರಿಚಯ ಸುಮಾರು ವರ್ಷದಿಂದ ಇದ್ದಕ್ಕಿದ್ದಾಗೇ ನಾನು ವಾಕಿಂಗ್ ಮಾಡ್ತಾ ಇರುವಾಗ ಬಂದು ಮುದ್ದೇಗೌಡ ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಮಾತಾಡೋದು ನನ್ನ ಹತ್ರ ಏನಿದೆ, ನಾನು ಒಬ್ಬ ಕೈಗಾರಿಕೋದ್ಯಮಿ, ಏನಿದ್ರು ಕೈಗಾರಿಕೆ ವಿಷಯದಲ್ಲಿ ನಾನು ಮಾತಾಡ್ಬೋದೇ ಹೊರತು ಬೇರೆ ವಿಷಯದಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಹೇಳಿದೆ. ಆದರೂ ನಿಮ್ಮ ಮನೆಗೆ ಬರ್ತೀನಿ ಅಂತ. ಮನೆಗೆ ಬರ್ತೀನಿ ಅಂದವ್ರನ್ನ ಬೇಡ ಅಂತ ಹೇಳೋಕ್ಕಾಗುತ್ತಾ?
ಆಯಿತು ಬನ್ನಿ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಚಿಕ್ಕದಾಗಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ರು. ನಾನು ಉತ್ತರನೂ ಹೇಳೋಕ್ಕೆ ಶುರು ಮಾಡಿದೆ. ಅಷ್ಟಕ್ಕೆ ಅವ್ರು ನಿಲ್ಲಿಲ್ಲ, ರೇಡಿಯೋದಲ್ಲೂ ಪ್ರಚಾರ ಮಾಡಿಬಿಟ್ರು. ರೇಡಿಯೋದಲ್ಲೂ ಪ್ರಚಾರ ಮಾಡಿದ್ಮೇಲೆ ನನ್ನ ಸ್ನೇಹಿತರೆಲ್ಲ ಹೇಳಿದವರು ಚೆನ್ನಾಗೇನೋ ಮಾತಾಡಿದ್ಯಪ್ಪ ಅಂತ ಹೇಳಿದ್ರು. ಬೇಸಿಗೆರೇನೋ ಕೊಟ್ಟರು. ನನಗನ್ನಿಸ್ತು 95 ವರ್ಷದ ಮುದುಕನ ಮಾತು ಎಷ್ಟು ಜನಗಳಿಗೆ ಹಿಡಿಸುತ್ತೆ ಅಂತ. 95 ವರ್ಷವಾದರೂ ಕೂಡ ಇವತ್ತು 5 ಗಂಟೆಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸೊಸೆ ಮೆಂತ್ಯ ಜೀರಿಗೆ ಒಂದು ಲೋಟದಲ್ಲಿ ಇಟ್ಟಿರ್ತಾರೆ, ಅದನ್ನು ತಗೊಳ್ತೀನಿ. ಆಮೇಲೆ ಒಂದು ಲೋಟದಲ್ಲಿ ಜೇನುತುಪ್ಪ ನಿಂಬೆಹಣ್ಣಿನ ರಸ ಇಟ್ಟಿರ್ತಾರೆ, ಅದನ್ನು ಕುಡಿತೀನಿ. ನಂತರ ಅರ್ಧ ಲೋಟ ಕಾಫಿ ಚೆನ್ನಾಗಿ ಮಾಡಿ ಇಟ್ಟಿರ್ತಾರೆ, ಅದನ್ನು ಕುಡಿದು ನಾನು ವಾಕಿಂಗ್ ಶುರು ಮಾಡ್ತೀನಿ. ಕೊನೆಗೆ ಪಕ್ಷ 6 ಗಂಟೆಗೆ ಹೊರಡ್ತೀನಿ. 7:15 ಗಂಟೆವರೆಗೂ ಕೂಡ ವಾಕ್ ಮಾಡಿ ನನ್ನ ಕರ್ತವ್ಯ ಏನಪ್ಪ ಅಂದರೆ 3 ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭ ಮಾಡಿದ್ದೆ. ನನ್ನ ಸ್ವಭಾವ ಏನಪ್ಪ ಅಂತ ಒಂದೇ ಒಂದು ಆರೋಗ್ಯದ ಗುಟ್ಟು ಅಂತ ಹೇಳಿದ್ರೆ, ಒಂದು ಬೀಡಿ ಸೇದಿಲ್ಲ, ಒಂದು ಸಿಗರೇಟ್ ಮುಟ್ಟಿಲ್ಲ. ಮುದ್ದೇಗೌಡ್ರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ನನ್ನ ಹತ್ರ ಮಾತಾಡೋದ್ರಲ್ಲಿ ಏನಿದೆ, ನಿಮ್ಮ ಮನೆಗೆ ಬಂದು ಕಾಫಿ ಕೊಡಿಬಾರ್ದ ಅಂತ ಅಂದರು. ಖಂಡಿತ ದಯವಿಟ್ಟು ಬನ್ನಿ ಅಂತ ಹೇಳಿ ಕುಳಿತುಕೊಂಡ್ವಿ, ಮಾತಾಡಿದ್ವಿ. ಆಮೇಲೆ ಹೇಳಿದೆ, ನಾನು ರೇಡಿಯೋ ರಿಪೇರಿ ಯಾರು ಮಾಡೋದಿದ್ದರೆ ಅದೊಂದು ಮಾಡಿಸ್ಕೊಡಿ, ಹಾಗೆ ಇಟ್ಟಿದ್ದೀನಿ, ಹಾಳು ಮಾಡಿಲ್ಲ, ಜೋಪಾನಾಗಿ ಇಟ್ಟಿದ್ದೀನಿ ಅಂತ ಅಂದೆ. ನಾನೇನೋ ತಿಳಿದೆ ಒಂದು 1000 ರೂಪಾಯಿ ಮಾಡ್ಬೋದು, ಮುದ್ದೇಗೌಡರು ಜೋಬಲ್ಲಿ ಇದೆ, ದುಡ್ಡು ಕೊಟ್ಬಿಡ್ತಾರೆ ಅಂತ ಯೋಚನೆ ಮಾಡಿದೆ. ಅದು ವಾಸ್ತವವಾಗಿ 453 ರೂಪಾಯಿ, ಸೊಸೆ 500 ರೂಪಾಯಿ ನೋಟ್ ಕೊಟ್ಟರು. ಇರಲಿ ಸರ್, ಅಷ್ಟು ದಿವಸದಿಂದ ಬಂದಿರಿ, ತಗೊಂಡೋಗಿದ್ರಿ, ಮಾಡಿದಿರಿ, 500 ರೂಪಾಯಿ ತೊಗೊಂಡಿದ್ರು. ಅದನ್ನು ಮುಟ್ಲೇ ಇಲ್ಲ ಅವರು. 453 ರೂಪಾಯಿ ತೊಗೊಂಡು ಉಳಿದಿದ್ದ ದುಡ್ಡನ್ನೆಲ್ಲ ಕೊಟ್ಟರು. ಈಗ ಬೆಳಗ್ಗೆ ಎದ್ರೆ ರೇಡಿಯೋ, ಸಾಯಂಕಾಲ ಬಂದರೆ ರೇಡಿಯೋ, ಮಲಗೋವರೆಗೂ ರೇಡಿಯೋ ಕೇಳ್ಕೊಂಡು ಚೆನ್ನಾಗಿ ಜ್ಞಾನಾರ್ಜನೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ಏನು ಹಾಸನದ ರೇಡಿಯೋ ಸೆಂಟರ್ ಕೆಲಸ ಮಾಡ್ತಾಯಿದೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಅದನ್ನು ಕೇಳಿದ್ರೆ ಆರೋಗ್ಯ ಭಾಗ್ಯ ಬರುತ್ತೆ, ಐಶ್ವರ್ಯನೂ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಐಶ್ವರ್ಯ ಹೇಗೆ ಬರುತ್ತೆ ಅಂತ ಅಂದರೆ, ವ್ಯಾಪಾರಗಾರರು ಯಾವ ರೀತಿ ವ್ಯಾಪಾರ ಮಾಡಬೇಕು, ರೈತರು ಯಾವ ರೀತಿ ವ್ಯವಸಾಯ ಮಾಡಬೇಕು, ಯಾವ್ಯಾವ ಗೊಬ್ಬರ ಹಾಕಬೇಕು, ಯಾವ ರೀತಿ ಮಾರಬೇಕು, ಇದೆಲ್ಲ ಹೇಳ್ತಾರೆ. ಇಂಥ ಒಂದು ಸಂಸ್ಥೆಯನ್ನು ನಮ್ಮ ಊರಿನಲ್ಲೇ ನಾವು ಇಟ್ಕೊಂಡು ಹುಡುಕ್ತಾ ಹೋಗೋದು ಯಾಕೆ? ವಿಜಯ ಅಂಗಡಿಯವ್ರು ಹೋಗಿಬಿಟ್ಟಿದ್ರು ಆಗಲೇ ಮಡಿಕೇರಿಗೆ, ಮತ್ತೇನೋ ದೇವ್ರದಿಂದ ಮತ್ತೆ ಪುನಃ ಹಾಸನಕ್ಕೆ ಬಂದಿದ್ದಾರೆ. ದಯವಿಟ್ಟು ಇದೇ ಅಧಿಕಾರಿಗಳು ತಪ್ಪು ತಿಳ್ಕೊಳ್ಬಾರ್ದು. ನೀವುಗಳೆಲ್ಲ ವಿಜಯ ಅಂಗಡಿಯವ್ರ ಜೊತೆ ಎಲ್ಲ ಸಹಕಾರ ಕೊಟ್ಕೊಂಡು ಹಾಸನದಲ್ಲಿ ಇಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿ ನಮ್ಮೆಲ್ಲ ಜನಗಳಿಗೂ ಕೂಡ ಇಡೀ ಕರ್ನಾಟಕಕ್ಕೆ ಕನ್ನಡದಲ್ಲಿ ನೀವು ಪ್ರಸಾರ ಮಾಡ್ತಾ ಇರೋ ಒಂದು ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಇನ್ನೂ ಅನೇಕ ವಿಚಾರಗಳನ್ನು ಪ್ರಚಾರ ಮಾಡಿ ಒಳ್ಳೆಯ ಹೆಸರನ್ನು ಈ ಆಕಾಶವಾಣಿಗೆ ತನ್ನಿ ಅಂತ ಈ ಅಧಿಕಾರ ವರ್ಗದವರಿಗೆ ನಾನು ಕೇಳ್ಕೊಳ್ತೇನೆ. ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ಆಕಾಶವಾಣಿಯವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಆಕಾಶವಾಣಿ ವರ್ಷದ ಮೊದಲ ದಿವಸ ಆಯೋಜನೆ ಮಾಡಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಸೊಗಸಾಗಿ ಮಾತನಾಡಿದಂತಹ ಶ್ರೀಮಾನ್ ಮುದ್ದೇಗೌಡರಿಗೆ ಆಕಾಶವಾಣಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಅಂತಿಮ ಹಂತವನ್ನು ತಲುಪಿದೆ. ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಅತಿಥಿ ಅಭ್ಯಾಗತರನ್ನು ಹಾಗೂ ತಮ್ಮೆಲ್ಲರನ್ನು ಕೂಡ ವಂದಿಸಬೇಕು ಅಂತ ಹೇಳಿ ಹಾಸನ ಆಕಾಶವಾಣಿಯ ಹಿರಿಯ ಉದ್ಘೋಷಕರಾದ ಪುಟ್ಟಸ್ವಾಮಿ ಪಿ ತರೀಕೆರೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಾಸನ ಆಕಾಶವಾಣಿಯ ಆವರಣದಲ್ಲಿ ಈ ಹಸಿರು ಸಿರಿಯ ಮಡಿಲಲ್ಲಿ ಕುಳಿತು ಆಸ್ವಾದಿಸ್ತಾ ಇದ್ದೇವೆ ಎಲ್ಲವನ್ನ. 28 ವರ್ಷಗಳು ಕಳೆದು ಹೋಯಿತು, ಇನ್ನು ಕೊನೆಯ ವರ್ಷ ನನಗೆ ಉಳಿದಿದೆ ಹಾಸನ ಆಕಾಶವಾಣಿಯಲ್ಲಿ. ಒಂಥರ ಖುಷಿಯೂ ಹೌದು, ಒಂದು ರೀತಿ ಬೇಸರವೂ ಹೌದು. ಇಂತಹ ಒಂದು ನಂಟನ್ನು ಬಿಟ್ಟು ಹೋಗಬೇಕಲ್ಲ ಅಂತಹ ಒಂದು ಬೇಸರವೂ ಇದೆ.
ಇಷ್ಟು ವರ್ಷಗಳು ಈ ನಿಲಯದಲ್ಲಿ ಇರುವಂತಹ ಅವಕಾಶ ಸಿಕ್ತಲ್ಲ, ಸೌಭಾಗ್ಯ ಸಿಕ್ತಲ್ಲ ಅನ್ನುವಂತಹ ಒಂದು ಆನಂದವೂ ಇದೆ. ಆ ಆನಂದವನ್ನು ಸವಿಯುತ್ತಾ ನಾವು ಮುಂದಿನ ಹಾದಿಯನ್ನು ತುಳಿಬೇಕಾಗುತ್ತೆ. ಹೊಸ ವರ್ಷದ ಈ ದಿನದಲ್ಲಿ ನಾವು ಪ್ರತಿ ವರ್ಷವೂ ಹೊಸ ವರ್ಷವನ್ನು ಸ್ವಾಗತಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಹರ್ಷವಾಗಲಿ, ಎಲ್ಲರ ಬದುಕು ಹಸನಾಗಲಿ ಅಂತಲೇ ನಾವು ಆಶಯವನ್ನು ವ್ಯಕ್ತಪಡಿಸ್ತೇವೆ. ಎಲ್ರಿಗೂ ವರ್ಷಗಳು ಬಂದಿವೆ, ವರ್ಷಗಳು ಹೋಗಿವೆ, ಕಳೆದು ಹೋಗಿದ್ದು ಹೋಗಿದೆ, ಮುಂದೆ ಬರೋದು ಇದೆ. ಅಂದರೆ ಈ ವರ್ಷ ಈ ದಿನ ಒಂದು ಹೊಸತನ ಮೂಡಿಸುವಂತಹ ದಿನ. ಈ ಸಂದರ್ಭದಲ್ಲಿ ಹಾಸನ ಆಕಾಶವಾಣಿಯ ಆವರಣದಲ್ಲಿ ಜೀವನ ಧ್ವನಿ ಅನ್ನುವಂತಹ ಉಲ್ಲಾಸದಾಯಕವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದು ಹೊಸ ವರ್ಷದ ಹೊಸತನವನ್ನು ತುಂಬಿಸುವಂತಹ ಹೂರಣ. ಆಹಾರ, ಆರೋಗ್ಯ, ಆನಂದ ಈ ಕುರಿತ ಸಂವಾದ ಈ ಕಾರ್ಯಕ್ರಮದಲ್ಲಿ ನಡೆದಿದೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಚಿನ್ನದಂತಹ ಹಾಡುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿಜೇತರಿಗೆ ಬಹುಮಾನವನ್ನು ಸಹ ನೀಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮಂತಹ ಕಿರಿಯರಿಗೆ ಉತ್ತಮವಾದ ಮಾತುಗಳನ್ನು ಆಡಿದಂತಹ ಮುದ್ದೇಗೌಡರ ಅವರಿಗೆ ನಾವು ಹೃದಯಪೂರ್ವಕ ವಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೇವೆ. ಅವರ ಹುರುಪು ಹುಮ್ಮಸ್ಸನ್ನು ನೋಡಿದ್ರೆ ನಿಜವಾಗಿಯೂ ಇದು ಸಾಧ್ಯನಾ ಅಂಥೇಳಿ, ಹೇಗೆ ಸಾಧ್ಯ? 60 ವರ್ಷ ದಾಟಿದ ತಕ್ಷಣವೇ ನಾವು ವಯಸ್ಸಾಗೋಯ್ತು, ನಮ್ಮದೆಲ್ಲ ಮುಗಿದೋಯ್ತು, ನಮ್ಮ ಜೀವನಕ್ಕೆ ಇನ್ನೇನು ಅರ್ಥ ಇಲ್ಲ, ನಾವು ಮೂಲೆ ಗುಂಪಾಗ್ತೇವೇನೋ ಅನ್ನೋ ಭಾವನೆ ಮೂಡಿಸುವಂತಹ ಒಂದು ಸಂದರ್ಭ ಭಾಳಷ್ಟು ಜನಕ್ಕೆ ಬರುತ್ತೆ. ಆದರೆ ಈ ಹಿರಿಯರನ್ನು ನೋಡಿದಾಗ ಇದು ಸಾಧ್ಯನಾ? ಎಷ್ಟು ಅವರಲ್ಲಿ ಇರುವಂತಹ ಪ್ರತಿಭೆ ಎಷ್ಟು ದೈತ್ಯವಾಗಿದೆಯೋ ಅವರು ಕೂಡ ಹಾಗೇ ಇದ್ದಾರೆ. ಅವರ ನಿಲುವು, ಹಾವಭಾವಗಳು ಎಲ್ಲವೂ ಕೂಡ ಹಾಗೇ ಇದೆ. ಅವರನ್ನು ನೋಡಿ ಹೌದು ನಾವು ಬದುಕಬಹುದು, ಅವರ ಆಹಾರ ಕ್ರಮ, ಅವರ ಜೀವನ ಕ್ರಮ, ಅವರ ರೀತಿ ನೀತಿ ಎಲ್ಲವನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ಚೆನ್ನಾಗಿ ಬದುಕಬಹುದು. ಒಂದು ಸ್ಫೂರ್ತಿ ನಮಗೆ ಬರುತ್ತೆ. ಸ್ಫೂರ್ತಿಯ ಸೆಲೆ ಹಿರಿಯರಾದ ಮುದ್ದೇಗೌಡ ಅವರಿಗೆ ನಮ್ಮ ಆಕಾಶವಾಣಿಯ ಪರವಾಗಿ ಅನಂತ ಹೃದಯಪೂರ್ವಕ ವಂದನೆಗಳು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ನಿಲಯದ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರಘುರಾಮ್ ನಾಯಕ್ ಅವರು ಕಾರಣಕರ್ತರಾಗಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಸನ ಆಕಾಶವಾಣಿಯಲ್ಲಿ ಒಬ್ಬೊಬ್ಬರು ಬಂದಾಗ ಒಂದೊಂದು ರೀತಿಯ ಅಲೆ ಬರುತ್ತೆ. ಈಗ ಒಂದು ಹೊಸ ಅಲೆ ಬಂದಿದೆ. ಅದು ನಮ್ಮ ಡಾಕ್ಟರ್ ವಿಜಯ್ ಅಂಗಡಿಯವರಿಂದ 95ರಿಂದ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅದು ಒಂದು ರೀತಿಯಲ್ಲಿ ಯಾವುದೋ ಒಂದು ಬಿಗುವಿನ ವಾತಾವರಣದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಹರ್ಷದಾಯಕವಾಗೂ ಸಹ ಮಾಡಿಲ್ಲ ಅಂತಲ್ಲ. ಆದರೆ ಈಗೊಂಥರ ವಾತಾವರಣ ಸೃಷ್ಟಿಯಾಗಿದೆ. ಕಾರ್ಯಕ್ರಮಗಳನ್ನು ಮಾಡಬಹುದು, ಒಂಥರ ಹಗುರವಾದ ಒಂದು ವಾತಾವರಣ, ಚಂದದ ವಾತಾವರಣ. ವಿಜಯ ಅಂಗಡಿಯವರ ಕಾಲದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂದಿವೆ. ಎಲ್ಲರನ್ನ ಸ್ಪಂದಿಸುವಂತಹ ಕಾರ್ಯಕ್ರಮಗಳು ಹಾಸನ ಆಕಾಶವಾಣಿಯಲ್ಲಿ ನಡೀತಾ ಇವೆ. ನಡ್ಕೊಂಡು ಹೋಗಲಿ ಅನ್ನೋದು ನನ್ನ ಆಶಯ ಕೂಡ. ಡಾಕ್ಟರ್ ವಿಜಯ ಅಂಗಡಿಯವರಿಗೆ ಅನಂತ ಧನ್ಯವಾದಗಳು ಮತ್ತು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ ಸುಗಮವಾಗಿ ಹೋಗಲಿಕ್ಕೆ ಕಾರಣಕರ್ತರಾದಂತಹ ತಾಂತ್ರಿಕ ವಿಭಾಗದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿಯವರಿಗೂ, ನಟರಾಜ್ ಮತ್ತು ದಿನೇಶ್ ಅವರು ಮತ್ತು ವಿಜಯ್ ಕುಮಾರ್ ಅವರು ಎಲ್ಲರಿಗೂ ಕೂಡ ನಾವು ಇಲ್ಲಿ ನಮ್ಮ ನಿಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾವು ಧನ್ಯವಾದವನ್ನು ಮತ್ತು ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನಮಗೆ ಎಲ್ಲರ ಚಿತ್ತ ಈಗ ಆರೋಗ್ಯದತ್ತ ಅಂತ ಹೇಳ್ತಾ ಇದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಆರೋಗ್ಯ ಬಹಳ ಮುಖ್ಯ. ಏನೇ ಶ್ರೀಮಂತಿಕೆ ಏನೇ ಒಂದು ಇದ್ದರೂ ಕೂಡ ಅದನ್ನು ಅನುಭವಿಸಬೇಕಾದ್ರೆ ವಯಸ್ಸು ಮತ್ತು ಆಯಸ್ಸು ಬಹಳ ಮುಖ್ಯ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನಕ ಅಂತ ಹೇಳ್ತಾರೆ ನಮ್ಮ ಬಸವಣ್ಣನವರು. ಹಾಗೆ ಆಯಸ್ಸು ಮತ್ತು ಆರೋಗ್ಯ ಎರಡಿದ್ದರೆ ಎಲ್ಲವನ್ನು ಅನುಭವಿಸ್ಬೋದು. ಆಯಸ್ಸು ಆರೋಗ್ಯ ಎರಡೂ ಇರದೆ ಕೋಟ್ಯಾಂತರ ಹಣ ಅಂತಸ್ತು ಏನಿದ್ರೂ ಕೂಡ ಏನು ಉಪಯೋಗ ಇಲ್ಲ. ಎಲ್ಲರೂ ಒಂದಿನ ಈ ಜಗತ್ತಿಂದ ಬಿಟ್ಟು ಹೋಗಬೇಕಾದವರೇ. ಯಾವುದೋ ಒಂದು ಕಾರಣಕ್ಕೆ ಬಂದಿದ್ದೇವೆ, ಮತ್ತು ಯಾವುದೋ ಕಾರಣಕ್ಕೆ ಇಲ್ಲಿಂದ ಹೊರಟೋಗ್ತೇವೆ. ಇದ್ದ ಕಾಲ ಇದೆಯಲ್ಲ, ಬೆಳಕಿನಲ್ಲಿ ಬದುಕುವಂತಹ ಒಂದು ಪ್ರಯತ್ನ ನಾವು ಮಾಡಬೇಕು. ಕತ್ತಲನ್ನು ಕಳೆದು ಬೆಳಕನ್ನು ನೀಡುವಂತಹ, ಬೆಳಕನ್ನು ಚೆಲ್ಲುವಂತಹ ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಆರೋಗ್ಯ ಇದು ಬಹಳ ಮುಖ್ಯ ಮನುಷ್ಯನಿಗೆ. ಇದರಿಂದ ಆನಂದವೂ ಇದೆ ಎಂಬುದನ್ನು ನಾವು ಕೇಳಿದ್ದೇವೆ. ಚೇತನ್ ಕುಮಾರ್ ಅವರು ಆಹಾರ, ಆರೋಗ್ಯ, ಆನಂದ ಈ ಕುರಿತು ಮಾತಾಡಿದ್ದಾರೆ. ಅಡಗೂರಿನ ಚೇತನ್ ಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು ಮತ್ತು ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ರವಿಶಂಕರ್ ಆರೋಗ್ಯಕರ ಸಮಾಜಕ್ಕೆ ಆಕಾಶವಾಣಿ, ಆರೋಗ್ಯಕರ ಜೀವನಕ್ಕೆ ಜೈವಿಕ ಕೃಷಿ ಈ ವಿಚಾರವಾಗಿ ರವಿಶಂಕರ್ ಪ್ರಗತಿಪರ ಕೃಷಿಕರು, ಬ್ಯಾಡರಹಳ್ಳಿ, ಹಾಸನ ತಾಲೂಕು, ಇವರು ಅವರಿಗೂ ಕೂಡ ನಮ್ಮ ಹಾಸನ ಆಕಾಶವಾಣಿ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅರಸೀಕೆರೆ ತಾಲೂಕು ಕಲ್ಯಾಡಿಯ ಶಿವಕುಮಾರ್ ಆರೋಗ್ಯಕರ ಸಮಾಜಕ್ಕೆ ಆಕಾಶವಾಣಿ ಮತ್ತು ಆರೋಗ್ಯಕರ ಜೀವನಕ್ಕೆ ಜೈವಿಕ ಕೃಷಿ ವಿಚಾರವಾಗಿ ಮಾತಾಡಿದ್ದಾರೆ. ಇವರಿಗೆ ನಮ್ಮ ನಿಲಯದ ಪರವಾಗಿ
ಹೃದಯಪೂರ್ವಕ ವಂದನೆಗಳು ಮತ್ತು ಧನ್ಯವಾದಗಳು. ಹಾಗೆ ರಘು ಅವರು ಇವತ್ತು ಗಾಣದ ಎಣ್ಣೆ ಬಳಕೆ ಬಹಳ ಒಳ್ಳೆಯದು ಅನ್ನೋ ಒಂದು ಪ್ರಚಾರ ಬರ್ತಾ ಇದೆ. ಆರೋಗ್ಯದಿಂದ ಆನಂದ ಅನ್ನೋ ವಿಚಾರದಲ್ಲಿ ಇದು ಸಹ ಒಂದು ಸೇರಿ ಹೋಗಿದೆ. ಆದಷ್ಟು ಸಾವಯವ ವಸ್ತುಗಳನ್ನು ಬಳಕೆ ಮಾಡುವ ಮೂಲಕ ಇಲ್ಲಿ ತನಕ ಆರೋಗ್ಯ ಕಳ್ಕೊಂಡವರು ಸಹ ಆರೋಗ್ಯ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಇವೆಲ್ಲ ಬಳಕೆ ಬಹಳ ಮುಖ್ಯ ಆಗುತ್ತೆ. ಈ ಕಾರಣದಿಂದ ಈ ಕಾರ್ಯಕ್ರಮದಲ್ಲಿ ರಘು ಅವರು ಬಂದು ಶುದ್ಧ ಎಣ್ಣೆಯ ಉತ್ಪಾದನೆ ಮತ್ತು ಬಳಕೆಯ ವಿಚಾರವಾಗಿ ರಘು ಮಾತಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಆಯುರ್ವೇದ ಮತ್ತು ಆಹಾರ ಇವು ಬಹಳ ಮುಖ್ಯ ನಮಗೆ. ಆಯುರ್ವೇದವೇ ಒಂದು ಜೀವನ ಪದ್ಧತಿ ಆದರೆ, ಆಯುರ್ವೇದವೇ ಜೀವನ ಶೈಲಿ ಆದರೆ ಒಳ್ಳೆಯ ಉತ್ತಮವಾದ ಆರೋಗ್ಯ ನಮ್ಮದಾಗುತ್ತೆ, ಜೀವನವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮನಸ್ಸು ಬಹಳ ಮುಖ್ಯ. ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ದೇಹವೂ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿ ಇಟ್ಕೊಂಡ್ರೆ ಮನಸ್ಸು ಚೆನ್ನಾಗಿರುತ್ತೆ. ಇಂತಹ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆಯ ಡಾಕ್ಟರ್ ಮುರಳೀಧರ ಪೂಜಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನ ವೈದ್ಯರಾದ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇವೆ, ವಂದಿಸ್ತೇವೆ. ಮತ್ತು ಅಶ್ವಿನಿ ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಇದು ನಮ್ಮ ಆಕಾಶವಾಣಿ ಇತಿಹಾಸದಲ್ಲೇ ನಡೆದಿರಲಿಲ್ಲ. ಇಂತಹ ಒಂದು ವಾತಾವರಣ ನಡೆದೇ ಇರಲಿಲ್ಲ. ಇವತ್ತು ನಡೀತಾ ಇದೆ. ಬಹಳ ಸಂತೋಷದ ವಿಚಾರ. ಎಲ್ಲರಿಗೂ ಆರೋಗ್ಯ ಲಭಿಸಲಿ. ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಮತ್ತು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ, ಆರೋಗ್ಯ ಶಿಬಿರ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಂಥವರಿಗೆ ಮತ್ತು ರಕ್ತದಾನವನ್ನು ಮಾಡಲು ಏರ್ಪಡಿಸಿದಂತಹ ರಕ್ತನಿಧಿ ಕೇಂದ್ರದವರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಹಾಸನ ಆಕಾಶವಾಣಿಯನ್ನು ಕೇಳುವಂತಹ ಎಲ್ಲ ಕೇಳುಗರು, ನಮ್ಮ ನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಾಂದರ್ಭಿಕ ಉದ್ಘೋಷಕರು ಕೂಡ ಧನ್ಯವಾದಗಳು ಮತ್ತು ವಂದನೆಗಳು. ಹಾಸನ ಆಕಾಶವಾಣಿಯನ್ನು ಕೇಳುವಂತಹ ಎಲ್ಲ ಕೇಳುಗರಿಗೂ ನಾವು ಇಲ್ಲಿ ವಂದನೆಗಳನ್ನು ಸಲ್ಲಿಸ್ತೇವೆ. ವಿವಿಧ ಪ್ರದೇಶಗಳಿಂದ ಹಾಸನ ಆಕಾಶವಾಣಿಯನ್ನು ಕೇಳುಗರು ಇಲ್ಲಿಗೆ ಬಂದಿದ್ದಾರೆ, ಆಗಮಿಸಿದ್ದಾರೆ, ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಒಡನಾಟ, ಅವರನ್ನು ನೋಡುವಂತಹ ಸೌಭಾಗ್ಯ ನಮ್ಮದಾಗಿದೆ. ಎಲ್ಲ ಸ್ನೇಹಿತರಿಗೂ, ಎಲ್ಲ ಆತ್ಮೀಯರಿಗೂ, ಅಭಿಮಾನಿ ಶ್ರೋತೃಗಳಿಗೆ ಧನ್ಯವಾದಗಳು, ವಂದನೆಗಳು. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದಂತಹ ಪುಟ್ಸ್ವಾಮಿ ಪಿ ತರೀಕೆರೆ ಇವ್ರಿಗೂ ಕೂಡ ಧನ್ಯವಾದಗಳು. ಇವತ್ತು ನಾವು ಆಯೋಜನೆ ಮಾಡಿದಂತಹ ಉಚಿತ ಆರೋಗ್ಯ ಶಿಬಿರದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಜನ ತಪಾಸಣೆಯನ್ನು ಮಾಡಿಸಿಕೊಂಡು ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ರಕ್ತದಾನ ಶಿಬಿರದಲ್ಲಿ ಸುಮಾರು 25 ಜನ ಭಾಗವಹಿಸಿ ರಕ್ತದಾನವನ್ನು ಮಾಡಿದ್ದಾರೆ. ರಕ್ತದಾನವನ್ನು ಮಾಡಿದಂಥ ಎಲ್ರಿಗೂ ಕೂಡ ತಾವು ಒಂದು ಚಪ್ಪಾಳೆಯನ್ನು ನೀಡುವ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಬೇಕು. ಇಲ್ಲಿಗೆ ಕಾರ್ಯಕ್ರಮವನ್ನು ನಾವು ಸಮಾಪ್ತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಹಣ್ಣಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮರದ ಪಕ್ಕದಲ್ಲಿ ಹಣ್ಣುಗಳ ವಿತರಣೆಯನ್ನು ಮಾಡಲಾಗುತ್ತೆ. ತಾವು ನಮ್ಮ ಕರೆಯನ್ನು ಸ್ವೀಕರಿಸಿ ಬಂದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಆಕಾಶವಾಣಿಯ ಪರವಾಗಿ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಫಲಾಹಾರವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಹೀಗೆ ಮುಂದೆಯ ದಿನಗಳಲ್ಲಿಯೂ ಕೂಡ ಕೈಜೋಡಿಸಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಧ್ವನಿಮುದ್ರಣಕ್ಕೆ ಸಹಕರಿಸಿದವರು ದಿನಕರ ಶಾಸ್ತ್ರಿ, ಆರ್.ಕೆ. ಲೋಕೇಶ್ ಮತ್ತು ಎಸ್.ವಿ. ತಾರಾನಾಥ್.